ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನು ಹೃದಯ ಕಮಲವಿಲ್ಲದವರಲ್ಲಿ ಹೃದಯ ಕಮಲವಿಲ್ಲದವರಲ್ಲಿ ನೀನು ಎಂದು ಕರಸ್ಥಳದಲ್ಲಿ ಚೆನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ. ಧನ್ಯವಾದಗಳು. ಮತ್ತೊಮ್ಮೆ 3 ಜನ ಅತಿಥಿಗಳಿಗೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಸುಸ್ವಾಗತವನ್ನು ಕೋರ್ತಾ ಮುಂದಿನ ಕಾರ್ಯಕ್ರಮವನ್ನು ಶ್ರೀಯುತ ಜಗನ್ನಾಥ್ ಸರ್ ಅವರು ನಡೆಸ್ಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೀನಿ. ಜಗನ್ನಾಥ್ ಸರ್. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಅಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಹುಟ್ಟಿದ ಹಬ್ಬ, ಕೇರಳದ ವಿಶು ಹೊಸ ವರುಷ. ಈ ತಿಂಗಳಿನಲ್ಲಿ ಹುಟ್ಟಿದ ಕನ್ನಡದ ರತ್ನಗಳು ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್, ತಾರಾಸು, ನಾಗಭೂಷಣ ಶಾಸ್ತ್ರಿ, ಗೊಂಡಬಾಳ ಶಿವಲಿಂಗಪ್ಪ ಶಾಸ್ತ್ರಿ, ಅಮರನಾಥ ಶಾಸ್ತ್ರಿ, ಬೀಚಿ, ನಮ್ಮ ರೆವರೆಂಡ್ ಕಿಟ್ಟಲ್, ಮತ್ತೆ ಸಾಲು ಮರದ ತಿಮ್ಮಕ್ಕ. ಹೋದ ವರ್ಷ ಸಾಲು ಮರದ ತಿಮ್ಮಕ್ಕ ಅವರ ಮನೆಗೆ ಹೋಗಿ ನಾವು ಅವರಿಗೆ ಕೆಲವು ವಿಶೇಷವಾದ ಗೌರವವನ್ನು ನೀಡಿ ಬಂದಿದ್ವಿ. ಇವತ್ತು ಅಕ್ಕ ಮಹಾದೇವಿಯವರ ಒಂದು ಕೃತಿನ ಪ್ರಾರ್ಥನೆಯಾಗಿ ವತ್ಸಲ ಅವರು ಹೇಳಿರೋದು ಬಹಳ ಸಂತೋಷ ಆಯ್ತು ನನಗೆ. ಯಾಕಂತ ಹೇಳಿದ್ರೆ ಏಪ್ರಿಲ್ ತಿಂಗಳು ಅಕ್ಕ ಮಹಾದೇವಿಯವರ ಹುಟ್ಟಿದಬ್ಬಾನು ಸಹಿತ. ಶರಣಸತಿ ಮಹಾದೇವಿಯೇ ಅಕ್ಕ ಮಹಾದೇವಿ. ಈಕೆ 12ನೇ ಶತಮಾನದಲ್ಲಿ ಬನವಾಸಿ ಅನ್ನೋ ಹೆಸರಿದ್ದ ಬಳ್ಳಿಗಾವೆನಲ್ಲಿ ಹತ್ರ ಇರೋ ಉಡುತಡಿನಲ್ಲಿ ಜನನ. ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ. ಜೈನ ಕುಟುಂಬ. ಶಿವಶರಣರಾದರು ಅನ್ನೋದು ವಿದ್ವಾಂಸರ ಪ್ರಕಾರ ಅಭಿಪ್ರಾಯ. ಇವರು ಮೊದಲು ಜೈನರಾಗಿದ್ರು, ಇವರು ತಂದೆ ಕಾಲದಲ್ಲಿ ಅವರು ಶಿವಶರಣರಾದರು ಅಂತ ಪಂಡಿತರ ಅಭಿಪ್ರಾಯ. ಮರಳು ಸಿದ್ದೇಶ್ವರ ಅಂತ ಶರಣರ ಆಶೀರ್ವಾದ, ಆ ಬಲದಿಂದ ಹೆಣ್ಣು ಮಗು ಹುಟ್ಟು ಶ್ರೀಶೈಲ ಚೆನ್ನ ಮಲ್ಲಿಕಾರ್ಜುನನ ಕೃಪೆಯಿಂದ ಅಂತ ಇವರು ಕಡೆಗೆ ಶಿವಭಕ್ತರಾದರು. ಅಕ್ಕ ಮಹಾದೇವಿ ಆಚಾರವಂತಳು, ಶೀಲವಂತಳು, ವಿಚಾರವಂತಳು.
ಆದ ಮಹಾದೇವಿ ತಾರುಣ್ಯದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ವಿಚಾರಗಳಿಂದ ಬಹಳ ಪ್ರಬಲವಾಗಿ ಅವಳು ಆಶ್ರಯ ತಗೊಳ್ತಾಳೆ. ಆಕೆ ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನನ್ನ ಕಣ್ತುಂಬ ತುಂಬಿಕೊಂಡು ಮನದಲ್ಲಿ ಮನೆ ಮಾಡ್ಕೊಂಡು ಬಿಟ್ಟಿರ್ತಾಳೆ. ಪ್ರಾಪಂಚಿಕ ವಿಚಾರದಲ್ಲಿ ಅವಳಿಗೆ ಯಾವ ಆಸಕ್ತಿನೂ ಇರ್ತಾ ಇರಲಿಲ್ಲ. ಪರಮ ಸುಂದರಿಯಾಗಿದ್ದ ಮಹಾದೇವಿಗೆ ಶರೀರದ ಪರವೇ ಇರಲಿಲ್ಲ. ಚನ್ನಮಲ್ಲಿಕಾರ್ಜುನನ ಪ್ರೇಮ ಭಾವ ಸಮಾಧಿನಲ್ಲಿ ಹಗಲಿರುಳು ಕಳೀತಿದ್ಲು. ಮಹಾದೇವಿಗೆ ಇಹಲೋಕದ ಹವ್ಯಾಸಗಳ ಪರವೇ ಇರಲಿಲ್ಲ. ಸತಿಪತಿ ಭಾವದಿಂದ ಶಿವನನ್ನು ಆರಾಧಿಸ್ತಿದ್ಲು. ಆಕೆಯ ಬದುಕಿನ ಏಕೈಕ ಗುರಿ ಕೌಶಿಕ ಜೈನ ಧರ್ಮದ ರಾಜ. ಈಕೆಯನ್ನ ಪಟ್ಟಾಗಿ ಹಿಡ್ಕೊಂಡ್ಬಿಟ್ಟಿದ್ದ ಇವಳನ್ನ ಮದುವೆ ಆಗ್ಬೇಕು ಅಂತ. ಇವಳ ಗುರಿ ಇದ್ದಿದ್ದು ಶಿವ, ಆದರೆ ರಾಜ ಇವಳನ್ನೇ ಮದುವೆ ಆಗ್ಬೇಕು ಅಂತ ಬಹಳ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. ಆತ ಶಿವಭಕ್ತನಾಗಿದ್ದ, ತನಗೆ ತೊಂದರೆ ಕೊಡ್ತಿದ್ದ ಅನ್ನೋದು ಸುಳ್ಳು. ತನ್ನ ಆಚಾರ ವಿಚಾರಕ್ಕೆ ಅಡ್ಡಿಪಡಿಸ್ತಿರ್ಲಿಲ್ಲ. ಮದುವೆ ಆಗೋದೊಂದೇ ಅವನಿಗೆ ಬಹಳ ಮುಖ್ಯವಾಗಿತ್ತು. ಆದರೆ ಇವಳು ಷರತ್ತನ್ನು ಹಾಕಿದ್ಲು, ನಾನು ಪೂಜೆ ಮಾಡುವಾಗ ನನಗೆ ಯಾವತ್ತೂ ಅಡ್ಡಿ ಬರಬಾರ್ದು, ನನ್ನನ್ನ ಶಿವನ್ನ ಪ್ರತ್ಯೇಕವಾಗಿ ನೀವು ನೋಡಬಾರ್ದು. ಈ ರೀತಿ ಏನಾದರೂ ಆದರೆ ನಾನು ತಕ್ಷಣವೇ ಸಂಸಾರವನ್ನು ಬಿಟ್ಬಿಡ್ತೀನಿ ಅಂತ ಅಕ್ಕಮಹಾದೇವಿಯ ಷರತ್ತು. ಮಾನವ ಸಹಜ ಎಡವುಗಳು ಆಗತ್ತೆ. ಅದಾದ ತಕ್ಷಣನೇ ಇವಳು ಜೀವನನ್ನ ತ್ಯಜಿಸ್ಬಿಟ್ಟು, ಗಂಡನ ತ್ಯಜಿಸ್ಬಿಟ್ಟು ಕಲ್ಯಾಣಕ್ಕೆ ಹೊರಟು ಬಿಡ್ತಾಳೆ. ಅಲ್ಲಮ್ಮ ಬಸವಣ್ಣ ಕಲ್ಯಾಣದಲ್ಲಿ ಆಗಲೇ ಶರಣರ ಕರ್ಮಭೂಮಿ ಮಾಡಿಬಿಟ್ಟಿರ್ತಾರೆ. ಅಲ್ಲಿ ಆಕೆಗೆ ಪ್ರಭುಲಿಂಗ ದೇವರ ದರ್ಶನವಾಗತ್ತೆ. ಅಲ್ಲಮ್ಮ ಪ್ರಶ್ನಿಸಿದಾಗ ಮಹಾದೇವಿ ಕೇಶವೆಂಬ ಸೀರೆಯೇ ಅಂಗಕ್ಕೆ ಮರೆಯಾಯಿತು ಅಂತ ತಿಳಿಸ್ತಾಳೆ. ಅಷ್ಟು ಬಟ್ಟೆ ಮೇಲೂ ಪರವೆ ಇಲ್ಲದೆ ಇರುವಂತ ಹೆಂಗಸಾಗಿರ್ತಾಳ ಅವಳು. ಮುಕ್ತ ಕಂಠದಿಂದ ಮಹಾದೇವಿಯನ್ನ ಹೊಗಳಿ ಉನ್ನತ ಮಟ್ಟ ನೀರಿ ಅಕ್ಕ ಮಹಾದೇವಿ ಅಂತ ಅವಳಿಗೆ ಹೆಸರನ್ನ ಇಟ್ಟು ಬಸವಣ್ಣ ನನ್ನ ತಾಯಿ ನೀನು ಅಂತ ತಿಳಿಸ್ತಾರೆ. ಅಕ್ಕ ಮಹಾದೇವಿ ವಚನಗಳು ಸೌಂದರ್ಯದ ಪ್ರಜ್ಞೆ, ಆಧ್ಯಾತ್ಮಿಕ ಚಿಂತನೆ, ಸೂಕ್ಷ್ಮ ಸಂವೇದನೆ, ಸ್ವತಂತ್ರ ಚಿಂತನೆ, ಸುವರ್ಣ ರೇಖೆಗಳಿಂದ ಒಳಗೊಂಡ ತವನಿಧಿಗಳಿದ್ದಂತೆ. ಎನ್ನ ಮಾಯೆಯ ಮದವ ಮುರಿಯಯ್ಯ ಒಂದು ಕವನ. ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅದು ಬಹಳ ಪ್ರಸಿದ್ಧವಾಗಿದೆ. ಬೆಲ್ಲವ ತಂದು, ಅದೊಂದು ಪ್ರಸಿದ್ಧವಾದ ಕವನ. ಸಾವಿಲ್ಲದ ಕೆಡಕಿಲ್ಲದ ಮನೆಯಿಲ್ಲ, ಅದೊಂದು ಅವರ ಬಹಳ ಮುಖ್ಯವಾದ್ದು. ಮತ್ತೆ ವತ್ಸಲ ಅವರು ಹೇಳಿದ್ದು ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುವಂತ ಚನ್ನಮಲ್ಲಿಕಾರ್ಜುನನ ಮೇಲಿನ ಒಂದು ಕೃತಿ. ಅಕ್ಕಮಹಾದೇವಿಯ ಕೃತಿ ಯೋಗಾಂಗ ತ್ರಿವಿಧಿ ಈಕೆಗೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕಾಣಿಸಿಕೊಂಡ ಗಣನೀಯ ಪ್ರಪ್ರಥಮ ಕವಿತ್ರಿ ಅಂತ ಎಲ್ಲರ ಭಾವನೆ. ಇದು ಅಕ್ಕಮಹಾದೇವಿಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿಚಾರ. ಅವರ ಬಗ್ಗೆ ಬೇಕಾದ್ರೆ 1 ಗಂಟೆ ಮಾತಾಡ್ಬೋದು. ಹೋದ್ಸಲ ನಾವು ಪ್ರಾರ್ಥಿಸ್ಕೊಂಡಿದ್ವಿ. ಬಸವಣ್ಣನ ಬಗ್ಗೆ ಒಬ್ರು ಮಾತಾಡಿದ್ರು, ಅವರೇನೆ ಅಕ್ಕಮಹಾದೇವಿ ಬಗ್ಗೆನೂ ಮಾತಾಡಿದ್ರು. ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಬರೆಯೋದೊಂದೇ ಮುಖ್ಯ ಅಲ್ಲ, ಅದನ್ನ ಹಾಡು ಹೇಳೋರು, ಅದನ್ನ ನಟನೆ ಮಾಡೋರು ಬಹಳ ಮುಖ್ಯ. ಅಂಥದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧರು ರಾಜ್ಕುಮಾರ್. ನಾನು ನಗುನಗುತ್ತಾ ನಲಿ ಬಾಳು ಅಂತ ಒಂದು ಗುಂಪಿನಲ್ಲಿ ಇದ್ದೀನಿ. ಆ ಗುಂಪಿನಲ್ಲಿ ರಾಜಾರಾಮ್ ಮತ್ತೆ ನಾಗರಾಜ್ ಇಬ್ರು ಡಾಕ್ಟರ್ ರಾಜ್ಕುಮಾರ್ ಇದ್ದಂಗೆ. ಅವರಿಬ್ಬರಿಗೂ ರಾಜ್ಕುಮಾರ್ ಬಗ್ಗೆ ಎಷ್ಟು ಒಲವಿದೆ, ಅದರಿಂದ ಎಷ್ಟು ಮುಖದಲ್ಲಿ ಗೆಲುವು ಕಾಣುತ್ತೆ ನಾನು ಅನುಭವಿಸಿದ್ದೀನಿ. ರಾಜಾರಾಮ್ ತಿಂಡಿ ಪ್ರಿಯ ಅಂತಾನೆ ಫೇಮಸ್. ಅವರು ನಿಮಗೇನಾದ್ರೂ ಯಾವ್ದಾದ್ರು ಒಳ್ಳೆ ತಿಂಡಿ ಬೇಕು, ಊಟ ಬೇಕು ಅಂತ ಹೇಳಿದ್ರೆ, ಯಾವ ಜಾಗದಲ್ಲಿದ್ದೀರಾ ಅದನ್ನ ತಿಳಿಸಿದ್ರೆ ಅದ್ರ ಸುತ್ತಮುತ್ತಲೂ ಇರೋ ಅತ್ಯುತ್ತಮ ಹೋಟೆಲ್ಗಳನ್ನೆಲ್ಲ ತಿಳಿಸಬಲ್ಲಂತ ವ್ಯಕ್ತಿ
ನಮ್ಮ ರಾಜಾರಾಮ್ ಅವರು. ಅವರ ವೃತ್ತಿ ಬಗ್ಗೆ, ಅವರ ಓದಿನ ಬಗ್ಗೆ ನಾನು ಹೇಳಲ್ಲ. ಯಾಕಂತ ಹೇಳಿದ್ರೆ ಅವ್ರನ್ನ ವಿಶೇಷವಾಗಿ ಇನ್ನೊಂದಿನ ಕರೆದು ಇವತ್ತು ಶ್ರವಣಕುಮಾರಿ ಅವರು ಏನ್ ಮಾತಾಡ್ತಿದ್ದಾರೆ ಆ ರೀತಿಯಾದ ಮುಖ್ಯ ಭಾಷಣಕಾರರನ್ನಾಗಿ ಮಾಡಬೇಕು ಅಂತ ನನ್ನ ಆಸೆ. ಈಗ ರಾಜಾರಾಮ್ ಅವರು ದಯವಿಟ್ಟು ರಾಜ್ಕುಮಾರ್ ಅವ್ರ ಬಗ್ಗೆ ನಮ್ಮೊಡನೆ ಕೆಲವು ವಿಚಾರಗಳನ್ನು ಹಂಚ್ಕೊಬೇಕು ಅಂತ ಪ್ರಾರ್ಥನೆ. ಧನ್ಯವಾದಗಳು ಸರ್. ಎಲ್ರಿಗೂ ಧನ್ಯವಾದ, ಎಲ್ರಿಗೂ ನಮಸ್ಕಾರಗಳು. ಮೊದಲನೇದಾಗಿ ನಾನು ಈ ಗುಂಪಿನಲ್ಲಿ ಮಾತಾಡ್ತಾ ಇದ್ದೀನಿ. ನನ್ನ ಒಂದು ರಸವತ್ತಾಗಿ ಪರಿಚಯ ಮಾಡಿಕೊಟ್ಟಂತ ಜಗನ್ನಾಥರಿಗೆ ಧನ್ಯವಾದಗಳನ್ನ ಹೇಳಲೇಬೇಕು. ಸೊ ಯಾಕೆ ಅಂತಂದ್ರೆ ನಾನು ಮಾತಾಡಕ್ಕೆ ಹೊರಟಿರುವಂತ ಡಾಕ್ಟರ್ ರಾಜ್ಕುಮಾರ್ ಸಹ ತಿಂಡಿ ಪೋತ್ರೆ. ಸೊ ಯಾರು ಇವಾಗ ಊಟನ ಇಷ್ಟ ಪಡದೇ ಇರೋರು ಯಾರಿದ್ದಾರೆ ಹೇಳಿ? ಸೊ ಹಾಗಾಗಿ ಇದು ಒಳ್ಳೆ ರೀತಿ ಪರಿಚಯನೇ. ನಾನು ವೃತ್ತಿಯಿಂದಾಗಿ ಜಗನ್ನಾಥರ ಹಾಗೇನೆ ನಾನು ಒಬ್ಬ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇದ್ದವನು. ಈಗ ನನ್ನದೇ ಆದ ಒಂದು ಸಣ್ಣದಾದ ಕನ್ಸಲ್ಟೆನ್ಸಿ ನಡೆಸ್ತಾ ಇದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಒಬ್ಬರು ಪ್ರಸಿದ್ಧ ನಟರು. ಅನೇಕ ಭಾಷೆಗಳಲ್ಲಿ ದೊಡ್ಡ ದೊಡ್ಡ ನಟರು ಬಂದಿದ್ದಾರೆ. ಆದ್ರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೇಗೆ ವಿಶೇಷ ಆಗ್ತಾರೆ ನಮಗೆ ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ. ನೋಡಿ, ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಕ್ ಮುಂಚೆ ಸ್ವಲ್ಪ ಅವರ ಬಂದ ಕಾಲಘಟ್ಟಕ್ಕೆ ಸ್ವಲ್ಪ ಹೋಗೋಣ. 1940, 50, 60 ಈ 3 ದಶಕಗಳೇನಿದೆ, ಎಲ್ಲಾ ಕಲಾ ಪ್ರವೃತ್ತಿಗಳಲ್ಲೂ ಎಲ್ಲಾ ಕಲಾ ರಂಗಗಳಲ್ಲೂ ಒಂದು ಉತ್ತುಂಗಕ್ಕೆ ಹೋಗಿದ್ದಂತ ಕಾಲಘಟ್ಟ ಅದು. ಸಾಹಿತ್ಯ ಕ್ಷೇತ್ರ ತಗೊಳ್ಳಿ, ರಾಜಕೀಯ ಕ್ಷೇತ್ರ ತಗೊಳ್ಳಿ, ಆಗ ನಾವು ಸಾಹಿತ್ಯ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇದ್ದಂತ ಉತ್ತುಂಗದಲ್ಲಿದ್ದಂತ ಕಾಲ. ಮತ್ತೆ ಸಂಗೀತ ಸಾಹಿತ್ಯ ಆಗ ತಾನೇ ಇದಕ್ಕೆ ಕಣ್ ಬಿಡ್ತಾ ಇದ್ದಂತ ಸಿನಿಮಾ ಕ್ಷೇತ್ರ ಆಗ್ಬೋದು, ನಾಟಕ ಆಗ್ಬೋದು, ಬಹಳ ಬಹಳ ಉತ್ತುಂಗದಲ್ಲಿದ್ದಂತ ಜನರು ಆ ಕ್ಷೇತ್ರಗಳಲ್ಲಿದ್ರು. ಯಾರೇ ಹೆಸರು ತಗೊಳ್ಳಿ, ಒಬ್ಬ ದೊಡ್ಡ ಸಾಹಿತಿಗಳಿದ್ರು ಅಂತಂದ್ರೆ ಆ ಕಾಲದಲ್ಲಿ ಬರ್ತಾರೆ, ಒಬ್ಬ ದೊಡ್ಡ ನಟರು ಅಂತಂದ್ರೆ ಆ ಕಾಲದಲ್ಲಿ ಬರ್ತಾರೆ, ಒಬ್ಬ ದೊಡ್ಡ ಕವಿ ಅಂತಂದ್ರೆ ಆ ಕಾಲದಲ್ಲಿ ಬರ್ತಾರೆ. ಅದು ಯಾಕೆ ಅಂತಂದ್ರೆ ನೀವು ಕೂಲಂಕುಷವಾಗಿ ನೋಡೋದಾದ್ರೆ ಈ 2-3 ಕಾರಣಗಳು ಹೇಳ್ತಾರೆ. ಒಂದು, ಈ ಮಹಾಯುದ್ಧಗಳು ನಡೀತಾ ಇದ್ದಂತ ಕಾಲದಲ್ಲಾಗ್ಬೋದು, ಅಥವಾ ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇದ್ದಂತ ಕಾಲದಲ್ಲಾಗ್ಬೋದು, ಈ ಸ್ವಾಭಿಮಾನ, ಅದು ದೇಶಾವಾರ ಆಗ್ಬೋದು, ಪ್ರಾಂತ್ಯವಾರ ಆಗ್ಬೋದು, ಭಾಷೆಗೆ ಸಂಬಂಧಪಟ್ಟದ್ದಾಗ್ಬೋದು, ಸಂಸ್ಕೃತಿಗೆ ಸಂಬಂಧಪಟ್ಟದ್ದಾದ್ದು, ಈ ಸ್ವಾಭಿಮಾನ ಅನ್ನೋದು ಎಲ್ಲರ ಮನದಲ್ಲೂ ಗಟ್ಟಿಯಾಗಿ ನಿಂತಿತ್ತು, ಬೇರೂರಿತ್ತು. ಅದನ್ನ ಹೊರಗಡೆ ತೆಗೆದು ದೇಶಕ್ಕೆ ಬೇಕಾಗುವಂತ ರೀತಿನಲ್ಲಿ ಈ ವಿದ್ಯಾವಂತರು ದೊಡ್ಡವರು ಕೆಲಸ ಮಾಡ್ತಿದ್ರು ಈ ಕಾಲಘಟ್ಟದಲ್ಲಿ. ಇನ್ನೊಂದು, ಅವಿದ್ಯಾವಂತರೇ ಹೆಚ್ಚು ಇದ್ದಂತ ಕಾಲ. ಈಗಿನ ಕಾಲದಲ್ಲಿ ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಆಗ ಏನಾಗ್ತಿತ್ತು, ಈ ಸಾಹಿತ್ಯ ಅನ್ನೋದೇನಿತ್ತು ಅದು ಕೆಳಮಟ್ಟದಲ್ಲಿ ಹೋಗ್ಬೇಕಾದ್ರೆ ಈ ಕಲೆ ಅನ್ನೋದು ಅಭಿವ್ಯಕ್ತಿಗೆ ಬಹಳ ಬಹಳ ಹೆಲ್ಪ್ ಮಾಡ್ತಿತ್ತು. ಫಾರ್ ಎಕ್ಸಾಂಪಲ್, ಯಾರಿಗೋ ಒಬ್ಬರು ಓದಕ್ ಬರ್ದೇ ಇರೋರಿಗೆ ಅವ್ರಿಗೆ ರಾಮಾಯಣ ಮಹಾಭಾರತ ಹೇಳ್ಬೇಕು ಅಂತಂದ್ರೆ ಅದನ್ನ ಹರಿಕತೆ ಮೂಲಕವೋ, ಒಂದು ಬಯಲ್ನಾಟಕವೋ, ಅಥವಾ ಯಕ್ಷಗಾನವೋ, ಅಥವಾ ನಾಟಕವೋ, ಆಗಾಗ್ಗೆ ಬರ್ತಿದ್ದಂತ ಸಿನಿಮಾಗಳು, ಇವುಗಳಿಂದ ಜನಗಳನ್ನ ತಲುಪ್ತಾ ಇತ್ತು. ಅದನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ಆಗಿನ ಕಾಲದಲ್ಲಿ. ಅಂತಹ ಕಾಲದಲ್ಲಿ ಬಂದಂತ ಯಾವುದೇ ಕಲಾವಿದರು ಕೂಡ ಅದು ಗಟ್ಟಿಯಾದ ಸಾಹಿತ್ಯ ಮೂಲಕ ಅವರು ಬರ್ತಿದ್ರು, ದೊಡ್ಡವರಾದ್ರು. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಕೂಡ ಅವರ ಬ್ಯಾಕ್ಗ್ರೌಂಡ್ ನೋಡೋದಾದ್ರೆ, ಅವ್ರು ಅವ್ರ ತಂದೆ ಪುಟ್ಟಸ್ವಾಮಯ್ಯ, ತಾಯಿ ಲಕ್ಷ್ಮಮ್ಮ, ಒಂದು ಕುಗ್ರಾಮ, ಚಾಮರಾಜನಗರ ಜಿಲ್ಲೆಯ ಗಾಜನೂರು ಅನ್ನೋ ಒಂದು ಹಳ್ಳಿನಲ್ಲಿ
ತುಂಬಾ ಬಡ ಕುಟುಂಬ, ಅಲ್ಲಿ ಹುಟ್ಟಿ ಬಂದವರು. ಆದ್ರೆ ಹಾಗೆಲ್ಲ ನೋಡಿ ಈಗಿನ ತರ ನಾವೆಲ್ಲ ಹೀಗಿದೀವ ಕಾರ್ಪೊರೇಟ್ ಲೈಫ್ ಅದೆಲ್ಲ ಅಲ್ಲ. ಅವ್ರಿಗೆ ಶ್ರೀಮಂತಿಗೆ ಅನ್ನೋದಕ್ಕಿಂತ ಕಲೆಯಲ್ಲಿ ಯಾವ ರೀತಿ ಅವರು ಮುಂದಕ್ಕೆ ಬರ್ಬೋದು, ತಾವು ಮುಂದಕ್ಕೆ ಬರ್ಬೋದು, ತಮ್ಮ ಮಕ್ಕಳನ್ನು ಮುಂದೆ ತರಬಹುದು ಅನ್ನೋದಷ್ಟೇ ಅವ್ರಿಗೆ ಇದ್ದಿದ್ದು. ಹಾಗಾಗಿ ತಮ್ಮ ಮಕ್ಕಳನ್ನು ಸಹ 3 ಜನ ಮಕ್ಕಳು, ಆಂಜನೇಯ ವರಪುತ್ರರಾದಂಥ ಮುತ್ತುರಾಜ, 2ನೇ ಮಗನಾದಂಥ ವರದಪ್ಪ, 3ನೇವರು ಶಾರದಮ್ಮ ಅಂತ ಅವ್ರ ಮಕ್ಕಳು. ಅವರನ್ನು ಸಹ ಈ ಕಲೆಗೆ ತಂದ್ರು. ಅವರು ಆ ಕಾಲಕ್ಕೆ ಪ್ರಸಿದ್ಧ ನಟರು. ಆಜಾನುಬಾಹು ಪುಟ್ಟಸ್ವಾಮಯ್ಯನವರು ಆಗಿದ್ದಂತ ಕೊಂಪನಿ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ರು. ರಾಕ್ಷಸ ಪಾತ್ರಗಳಿಗೆ ಹೆಸರು ಅವರು ಅವಾಗ ಪ್ರಸಿದ್ಧರು. ಎಲ್ಲ ಆಗ ಪ್ರಸಿದ್ಧರಾದಂತ ಗುಬ್ಬಿ ಕಂಪನಿ ಆಗ್ಬೋದು, ಸುಬ್ಬಯ್ಯ ನಾಯ್ಡು ಕಂಪನಿ ಆಗ್ಬೋದು, ಆ ನಂತರ ಬಂದಂತ ಹಿರಣ್ಯ ನಾಟಕ ಕಂಪನಿ, ಎಲ್ಲಾ ಕಂಪನಿಗಳಲ್ಲೂ ಅವರ ಅಭಿನಯ ಇರ್ತಿತ್ತು ಒಂದಲ್ಲ ಒಂದು ಪಾತ್ರಕ್ಕೆ. ಹೀಗೆ ಪ್ರಸಿದ್ಧರಾಗಿದ್ರು. ಒಂದು ಊರಿಂದ ಊರಿಗೆ ಹೋಗ್ತಾ ಇದ್ದಿದ್ದ ಕಾರಣ ವಿದ್ಯಾಭ್ಯಾಸಗಳು ಮಕ್ಕಳಿಗೆ ಆಗ್ಲಿಲ್ಲ. ಆದ್ರೆ ಈ ನಾಟಕದಿಂದ ಒಂದು ಉಪಯೋಗ ಏನಾಗ್ತಿತ್ತು ಅಂತಂದ್ರೆ ಮಕ್ಕಳಿಗೆ ಸಾಹಿತ್ಯಾಸಕ್ತಿ ತುಂಬಾ ಚೆನ್ನಾಗಿ ಬರ್ತಿತ್ತು. ಅಲ್ಲೇ ಒಂದಷ್ಟು ಕಲಿತಿದ್ರು. ಹಾಗಾಗಿ ಕೊನೆಯವರೆಗೂ ನೀವು ನೋಡೋದಾದ್ರೆ ರಾಜ್ಕುಮಾರ್ ಅವರಿಗೆ ಸಾಹಿತ್ಯದ ಬಗ್ಗೆ ಬಹಳ ಒಲವಿತ್ತು. ಹಾಗೆ ಅವ್ರಿಗೆ ಭಾಷೆ ಆಗ್ಲಿ, ಸಂಸ್ಕೃತಿ ಬಗ್ಗೆ ಆಗ್ಲಿ ತುಂಬಾ ಗೌರವ, ಆಸಕ್ತಿ, ಅದರ ಬೆಳವಣಿಗೆ ಬಗ್ಗೆ ತುಂಬಾ ಪರಿಶ್ರಮ ಪಟ್ಟಿತ್ತು ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿಯೇ ಅವರು ಆ ಎತ್ತರಕ್ಕೆ ಬೆಳೆದಿದ್ರು. ಅವರು ಬಂದಂತ ಸಮಯ ನೀವು ನೋಡಿ, ಮದ್ರಾಸ್ನಲ್ಲಿ ಎಲ್ಲಾ ಸಿನಿಮಾಗಳು ನಡೀತಾ ಇದ್ದಿದ್ದು, ಎಲ್ಲಾ ಭಾಷೆ ಸಿನಿಮಾಗಳು. ಆಗ ಈ ನಾಟಕಗಳು ಬಹಳ ಪ್ರಸಿದ್ಧಿ ಇದ್ದಿದ್ರಿಂದ ಇಲ್ಲಿಂದ ನಟರು ಆಗ್ಲಿ, ಒಂದು ನಾಟಕದ ವಸ್ತು ಆಗ್ಲಿ ಮದ್ರಾಸಿಗೆ ತಗೊಂಡು ಹೋಗಿ ಅಲ್ಲಿ ಒಂದು ಕನ್ನಡ ಸಿನಿಮಾ ಮಾಡಿ ಅದನ್ನ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿ ಜನಗಳು ನೋಡೋ ಹಾಗೆ ಮಾಡ್ತಿದ್ರು. ಹಾಗೆ 1950ರ ದಶಕದಲ್ಲಿ ಒಂದು ತಂಡ ಬಂದು ಗುಬ್ಬಿ ಕಂಪನಿಲಿ ಒಂದು ನಾಟಕ ನೋಡಿದಾಗ ಈ ಹುಡುಗನನ್ನು ನೋಡಿ, ಸುಮಾರು 17-18 ವರ್ಷದ ಹುಡುಗನನ್ನು ನೋಡಿ ಕರ್ಕೊಂಡೋಗಿ ನೀನ್ ನಾಟಕ ಚೆನ್ನಾಗ್ ಮಾಡ್ತೀಯಾ, ಸಿನಿಮಾದಲ್ಲೂ ಮಾಡಕ್ ಆಸಕ್ತಿ ಇದೆಯಾ ಅಂತ ಕೇಳಿದಾಗ ಆತನಿಗೇನು ಗೊತ್ತಿಲ್ಲ. ಅಪ್ಪನ್ನ ಕೇಳಿ ಅವರು ಅಂದ್ರೆ ಬರ್ತೀನಿ ಅಂತ ಹೇಳಿದ್ರು. ಆ ತಂಡದಲ್ಲಿದ್ದವರು HLN ಸಿನಿಮಾ ಅವರೇ ಮೊಟ್ಟ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ರು. ಕರ್ಕೊಂಡು ಹೋದ್ರು ಮದ್ರಾಸ್ಗೆ. ಆಮೇಲೆ ಬೇಡ್ರ ಕಣ್ಣಪ್ಪ ಅನ್ನೋ ಸಿನಿಮಾ ಬಂತು. ಅದಾದ್ಮೇಲೆ ಏನಾಯ್ತು ಅನ್ನೋದು ಇತಿಹಾಸ. ಅದಾದ್ಮೇಲೂ ಅವ್ರಿಗೇನು ಅವಕಾಶಗಳು ಬಂದು ಬಹಳ ದೊಡ್ಡ ನಟರಾದ್ರು ಅನ್ನೋದಿಲ್ಲ. ಅವ್ರದ್ದೇ ಆದ ಕಷ್ಟ ಕಾಲಗಳಿತ್ತು. ಆದ್ರೆ 1-2 ವರ್ಷ 3 ವರ್ಷ ಆದ್ಮೇಲೆ ಒಳ್ಳೊಳ್ಳೆ ಸಿನಿಮಾಗಳವರು ಸಿಕ್ಕಿ ದೊಡ್ಡ ನಟರಾದ್ರು. ಇವತ್ತು ಕನ್ನಡ ಅಂತಂದ್ರೆ ರಾಜ್ಕುಮಾರ್ ಅಂದ್ರೆ ಕನ್ನಡ ಅನ್ನೋ ಹಾಗೆ ಬೆಳೆದ್ರು. ಆದ್ರೆ ಒಂದು ವಿಷಯ ಇಲ್ಲಿ, ಇವಾಗ ರಾಜ್ಕುಮಾರ್ ಅವ್ರ ಬಗ್ಗೆ ಎಲ್ರಿಗೂ ತಿಳಿದೇ ಇದೆ. ಅಂತ ವಿಶೇಷ ಏನು, ಬೇರೆ ನಟರಿಗೆ ಕಂಪೇರ್ ಮಾಡಿದ್ರೆ ಅವ್ರದ್ದು ಏನು ವಿಶೇಷ ಅನ್ನೋದನ್ನ ನಾವು ನೋಡೋದಾದ್ರೆ, ಎಲ್ಲಾ ಪ್ರಾಂತ್ಯಗಳಲ್ಲೂ ಎಲ್ಲಾ ಭಾಷೆಗಳಲ್ಲೂ ದೊಡ್ಡ ನಟರು ಬಂದಿದ್ದಾರೆ. ಇವ್ರದ್ದು ಏನು ಅಂತಂತಂದ್ರೆ, ಇವರು ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಯಲ್ಲಿ ನಟಿಸಲಿಲ್ಲ, ನಂಬರ್ 1. ಎರಡನೇದು, ಅವರ ಭಾಷಾ ಸ್ಪಷ್ಟತೆ, ಸ್ಫುಟವಾಗಿ ಅವರು ಮಾತನಾಡುವಂತೆ ಬೇರೆ ಯಾರು ನಾಯಕ ನಟರಲ್ಲಿ ನಮ್ಗೆ ಕಾಣಸಿಗೋದಿಲ್ಲ. ಇದ್ರು ಒಳ್ಳೊಳ್ಳೆ ನಟರು ಇದ್ದಾರೆ, ಬರ್ತಾರೆ, ಆಗುತ್ತೆ. ಆದ್ರೆ ಆ ಮಟ್ಟದಲ್ಲಿ ಒಂದು ಪೌರಾಣಿಕ ಚಿತ್ರ ಆಗ್ಲಿ, ಒಂದು ಚಾರಿತ್ರಿಕ ಚಿತ್ರ ಆಗ್ಲಿ, ಒಂದು ಸಾಮಾಜಿಕ ಆಗ್ಲಿ, ಹೋಲಿ ಬಾಂಡ್ ಶೈಲಿಯ ಚಿತ್ರ ಆಗ್ಲಿ, ಅದಕ್ಕೆ ಬೇಕಾದ ಹಾಗೆ ನಡೆಸುವಂತ ಆ ಒಂದು ಕೌಶಲ್ಯವನ್ನ ರಾಜ್ಕುಮಾರ್ ಅವರು ಹೊಂದಿದ್ರು. ಹಾಗಾಗಿ ಅವರು ಒಂದು ರೀತಿ ಆದರ್ಶ ಆಗ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನೊಂದು, ಅವರ ಪಾತ್ರಗಳ ಮೇಲೆ ಅವ್ರಿಗಿದ್ದಂತ ಕಾಳಜಿ, ಜವಾಬ್ದಾರಿ. ಒಂದು ಮಟ್ಟದ ನಟರಾದ್ಮೇಲೆ, ಪ್ರಸಿದ್ಧಿಗೆ ಬಂದ್ಮೇಲೆ ತಾನು ಯಾವ ರೀತಿಯ ಪಾತ್ರಗಳಲ್ಲಿ ನಟಿಸಿದರೆ ಜನರಿಗೆ ಅದು ಮುಟ್ಟುತ್ತೆ. ಎಷ್ಟೋ ನಟರನ್ನ ಅನುಕರಣೆ ಮಾಡುವಂತ ಎಷ್ಟೋ
ಅವರ ಬೆಂಬಲಿಗಳಿರ್ತಾರೆ, ಅಭಿಮಾನಿಗಳಿರ್ತಾರೆ. ಅದೊಂದು ಅರಿತು ಅದನ್ನ ಚೆನ್ನಾಗಿ ಅರಿತುಕೊಂಡು ಅವರು ಪಾತ್ರಗಳನ್ನ ಮಾಡ್ತಿದ್ರು. ಹಾಗಾಗಿ ಅವ್ರು ವಿಶೇಷ ಆಗ್ತಿದ್ರು. ನಾವು ಕೇಳಿದೀವಿ ಅವ್ರ ಎಷ್ಟೋ ಸಿನಿಮಾಗಳಲ್ಲಿ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಅವ್ರು ಬಂಗಾರದ ಮನುಷ್ಯ ಮಾಡಿದಾಗ ಎಷ್ಟೋ ಜನ ವಿದ್ಯಾವಂತರು ಹಳ್ಳಿಗಳಿಗೆ ಹೋಗಿ ಅವರ ಭೂಮಿಯನ್ನು ನೋಡ್ಕೊಂಡು ಜೀವನ ನಡೆಸೋಕೆ ಶುರು ಮಾಡಿದ್ರು. ಗಂಧದ ಗುಡಿ ಅನ್ನೋ ಒಂದು ಸಿನಿಮಾ ಬಂದಾಗ IAS ಮಾಡುವಂತವ್ರು ಕೂಡ ಫಾರೆಸ್ಟ್ ಆಫೀಸರ್ಸ್ ಆಗ್ಬೇಕು ಅಂತ ಹೇಳಿ ಫಾರೆಸ್ಟ್ ಎಕ್ಸಾಮ್ IFS ತಗೊಂಡು ಫಾರೆಸ್ಟ್ ಆಫೀಸರ್ಸ್ ಆದ್ರು. ಇತ್ತೀಚೆಗೆ ಕೊನೆಗೆ ಬಂದಂತ ಚಿತ್ರ ಜೀವನ ಚೈತ್ರ, ಅವರು ಒಂದು ಸನ್ನಿವೇಶದಲ್ಲಿ ಹೇಳ್ತಾರೆ ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡ್ತಾ ಇದೆ ಸಾರಾಯಿ ಅನ್ನೋದು ಅಂತ ಹೇಳ್ತಾರೆ. ಅದೊಂದು ಮಾತಿನಿಂದಾಗಿ ಪ್ರೇರಣೆ ತಗೊಂಡು ಎಷ್ಟೋ ಯುವಕರುಗಳು ತಮ್ಮ ಹಳ್ಳಿಗಳಲ್ಲಿ, ತಮ್ಮ ಊರುಗಳಲ್ಲಿ ಇದ್ದಂತ ಸೇಂದಿ ಅಂಗಡಿಗಳನ್ನೆಲ್ಲ ಒಡೆದು ಹಾಕಿ ದೊಡ್ಡ ಗಲಾಟೆ ಆಗಿತ್ತು. ಆಮೇಲೆ ಆಗಿನ ಮಂತ್ರಿಗಳು ಅವರೆಲ್ಲ ಬಂದು ಇವ್ರ ಕೈನಲ್ಲಿ ಒಂದು ಹೇಳಿಕೆ ಕೊಡಿಸಿ ಮತ್ತೆ ಓಪನ್ ಮಾಡಿಸಿದ್ರು. ಆ ರೀತಿ ಪ್ರೇರಣಾ ಶಕ್ತಿಯಾಗಿದ್ರು ರಾಜ್ಕುಮಾರ್. ಬೇರೆ ಯಾವ ಭಾಷೆಯಲ್ಲೂ ಈ ಮಟ್ಟದಲ್ಲಿ ನಾವು ನೋಡ್ಲಿಕ್ಕಾಗಲ್ಲ. ಸೊ ಒಂದು ಸಾಹಿತ್ಯವನ್ನ ಅಷ್ಟು ದೊಡ್ಡದಾಗಿ ಅಭಿವ್ಯಕ್ತಿ ಮಾಡಿದಂತ ಏಕೈಕ ಕಲಾವಿದ, ನಿಜವಾದ ಕಲಾವಿದ, ನಟ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್. ಸೊ ನಾನು ಸರ್ ನಾನೇನೋ ತುಂಬಾ ಟೈಮ್ ತಗೊಳ್ತಿದ್ರೆ ದಯವಿಟ್ಟು ಹೇಳಿ, ನಾನು ನಿಲ್ಲಿಸ್ತೀನಿ. ಜಗನ್ನಾಥ್ ಸರ್ ಇನ್ನೂ ಒಂದು 3 ನಿಮಿಷ ಮಾತಾಡ್ಬೋದು. ಓಕೆ. ಸೊ ನಾನು ಅವರನ್ನ ಒಂದು 3-4 ಸಲ ಮುಖತಃ ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ. ಹೆಚ್ಚು ಮಾತಾಡ್ಲಿಲ್ಲ ಅಂತ ಇದು ಸುಮಾರು 1969-70. ನಾನಿನ್ನು ತುಂಬಾ ಚಿಕ್ಕ ಹುಡುಗ. ಕೆಂಗೇರಿ ಅನ್ನೋ ಊರಲ್ಲಿ, ನಮ್ಮ ಕೆಂಗೇರಿ ಇಲ್ಲೇ ಅಲ್ಲಿ ಇದ್ವಿ. ಆಗ ಒಂದು ಮಾರ್ಗದರ್ಶಿ ಅನ್ನೋ ಒಂದು ಚಿತ್ರೀಕರಣ, ರಾಜ್ಕುಮಾರ್ ಬಂದಿದ್ರು. ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಚಿತ್ರೀಕರಣ, ಕೂತಿದ್ದಾರೆ. ಸ್ಟೇಷನ್ ಮಾಸ್ಟರ್ ಕಚೇರಿಯಲ್ಲಿ ಕೂಡ್ಸಿದ್ದಾರೆ ಅವ್ರನ್ನ ಮಧ್ಯೆಯಲ್ಲಿ. ನೀವು ನಂಬ್ಲಿಕ್ಕಿಲ್ಲ, ಸುಮಾರು 5-6 ಗಂಟೆ ಹೊತ್ತು ಒಂದು ಸನ್ನಿವೇಶದ ಚಿತ್ರೀಕರಣ. 100 ಜನ ಬಂದು ಸೇರಿದ್ದಾರಲ್ಲಿ, ಅಲ್ಲೇ ಕೂತಿದ್ದಾರೆ. ಎಲ್ಲರನ್ನು ಪ್ರತಿಯೊಬ್ಬರನ್ನು ಅಲ್ಲಿ 100 ಜನ ಅವ್ರನ್ನ ನಗುಮುಖದಲ್ಲಿ ಮಾತಾಡಿಸಿ ಒಂದು ಚೂರು ಗೆಲುವನ್ನು ಕಳ್ಕೊಳ್ದೆ ಹೋದಂತವ್ರು. ನಾನಿನ್ನು ಚಿಕ್ಕ ಹುಡುಗ, ನನಗಿನ್ನೂ ಜ್ಞಾಪಕ ಇದೆ. ನನ್ನ ತಲೆನ ನವರಿಸಿ ಹೇಗಿದ್ಯಾ ಅಂತ ಮಾತಾಡಿಸಿ ಹೋಗಿದ್ರು. ಆ ನಗುಮುಖ ಇನ್ನೂ ನನ್ಗೆ ಅಚ್ಚಳಿಯದ ಹಾಗೆ ನೆನಪಿದೆ. ಅದು ಒಂದು. ಮತ್ತೆ ಇನ್ನೊಂದು 80ರ ದಶಕದಲ್ಲಿ ನನ್ನ ಸ್ನೇಹಿತನ ಜೊತೆ ಅವ್ರ ಮನೆಗೆ ಹೋಗುವಂತ ಒಂದು ಅವಕಾಶ ಸಿಕ್ತು. ನಾನು ಆಗ್ತಾನೆ ಡಿಪ್ಲೊಮಾ ಮುಗಿಸಿ ಸಂಜೆ ಕಾಲೇಜ್ನಲ್ಲಿ ಎಂಜಿನಿಯರಿಂಗ್ ಮಾಡ್ತಿದ್ದೆ. ಆಗ ಅವರು ಮನೆಯಲ್ಲಿ ಯಾವ್ದೋ ಪುಸ್ತಕಗಳು ಕೊಡ್ಬೇಕಾಯ್ತು. ನನ್ನ ಸ್ನೇಹಿತ ಅವನ ಜೊತೆ ನಾನು ಹೋಗಿದ್ದೆ. ಕೊಟ್ಟು ಮಾತಾಡಿಸಿದಾಗ ಅವರು ಎಲ್ಲಾರ್ನು, ಅವ್ರು ಎಷ್ಟು ಎತ್ತರದಲ್ಲಿ ಇದ್ದಾರೆ, ಅವ್ರು ಕೇಳಿದ್ದು ನೀ ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೇಳಿದೆ ಈ ತರ ಕೆಲ್ಸಾನು ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲಿ ಅವ್ರನ್ನ ಕರೆದ್ಬಿಟ್ಟು, ನೋಡಿ ಎಂಜಿನಿಯರಿಂಗ್ ಮಾಡ್ತಿದಾರಂತೆ, ಎಷ್ಟು ಒಳ್ಳೆ ಇದು, ಈ ತರ ಓದ್ಬೇಕು, ವಿದ್ಯಾವಂತರ ಕಂಡ್ರೆ ನನಗೆ ಬಹಳ ಗೌರವ ಅಂತ ಹೇಳಿ ಕಾಫಿ. ಅವ್ರು ಯಾಕೆ ಆ ರೀತಿ ಹೇಳ್ಬೇಕಾಗಿರ್ಲಿಲ್ಲ? ಆ ಸರಳತೆ, ಆ ನಡತೆ, ಆ ಒಂದು ಕ್ಷಣ, ಅವ್ರು ಹೇಳಿದ ರೀತಿ ಇದೆಯಲ್ಲ, ಅದು ದೊಡ್ಡ ಒಂಥರ ಪ್ರೇರಣೆ ಆಯ್ತು ನನಗೆ. ಇದೇ ರೀತಿ ಇನ್ನೊಂದ್ಸಲ ನಾವು ಇದ್ದ ITI ಕಾಲೇಜಿನಲ್ಲಿ ಅವರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಉದ್ಘಾಟನೆಗೆ ಬಂದಿದ್ರು. ಅದು ದೂರದಿಂದ ನೋಡಿದ್ದು, 1000 ಜನ. ಆಗ್ಲೂ ಅವ್ರು ಆಡಿದಂತ ಮಾತುಗಳು, ಯಾರೊಬ್ಬ ಹುಡುಗ ಅಲ್ಲಿ ಬಿದ್ದ, ಆ ಕ್ಷಣದಲ್ಲೇ ಅವ್ರ ಕಡೆಯವ್ರನ್ನ ಕರೆದು ಹಣ ಕೊಟ್ಟು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಶುಶ್ರೂಷೆ ಆಗೋ ತರ ಮಾಡ್ಕೊಂಡು, ಇದೆಲ್ಲ ನಾವು ನೋಡ್ತಾ ಹೋದ್ರೆ ಅವ್ರಿಗೆ ಸಾಮಾಜಿಕ ಕಳಕಳಿಯು ಕೂಡ ಎಷ್ಟಿತ್ತು. ಜನಗಳ ಬಗ್ಗೆ ಕಳಕಳಿ, ಭಾಷೆಯ ಬಗ್ಗೆ ಕಳಕಳಿ, ಎಲ್ಲವಂತ ಬೇರೂರಿತ್ತು. ಹಾಗಾಗಿ ಅವರು ಆ ಎತ್ತರಕ್ಕೆ ಬೆಳೆದ್ರು. ಸೊ ಒಟ್ಟಿನಲ್ಲಿ ಹೇಳೋದಾದ್ರೆ, ಒಂದು ಸಾಹಿತ್ಯ ನಿಜವಾದ ಅಭಿವ್ಯಕ್ತಿ ಆಗ್ಬೇಕಾದ್ರೆ ಎಲ್ಲವೂ ಕೂಡಿ ಬರ್ಬೇಕು. ಅವರ ವ್ಯಕ್ತಿತ್ವವು
ಜೊತೆಗೆ ಅವರ ಆ ಟ್ಯಾಲೆಂಟ್ ಎರಡೂ ಸೇರಿದ್ರೆ ಮಾತ್ರ ಆ ಎತ್ತರಕ್ಕೆ ಹೋಗೋದು. ಆ ರೀತಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸದಾ ಕನ್ನಡ ನಾಡಿಗೆ ದೊಡ್ಡವರಾಗಿಯೇ ಇರ್ತಾರೆ, ಪ್ರೇರಣೆಯಾಗಿಯೇ ಇರ್ತಾರೆ. ಇಷ್ಟು ಹೇಳಿ, ಇದು ಏನಂತಂದ್ರೆ ಒಂದು ದೊಡ್ಡ ಸಾಗರದಷ್ಟು ಮಾತಾಡ್ತಾ ಇರ್ಬೋದು ಇಡೀ ದಿವಸ. ಬಟ್ ಈ ಸಮಯದಲ್ಲಿ ಇಷ್ಟು ಮಾತ್ರ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಬಹಳ ಸಂತೋಷ. ಮನದಾಳದಿಂದ ಏನನ್ನು ನೋಡ್ಕೊಳ್ಳದೆ ನಿಮ್ಮ ಅನುಭವಗಳನ್ನ ನಮ್ ಜೊತೆ ಹೇಳ್ಬಿಟ್ಟಿದ್ದೀರಾ ನೀವು. ಬಹಳ ಸಂತೋಷ ಆಯ್ತು. ಈ ರೀತಿ ಭಾಷಣ ಇದ್ರೆ ಬಹಳ ಸಂತೋಷ ಆಗುತ್ತೆ. ನೀವು ಹೇಳಿದ್ ಕರೆಕ್ಟ್. ರಾಜ್ಕುಮಾರ್ ಬಗ್ಗೆ ಅದು ಆಳ ಅಂತ್ಯ ಇಲ್ವೇ ಇಲ್ಲ, ಅದು ಎಷ್ಟು ಬೇಕಾದ್ರೆ ಮಾತಾಡ್ಬೋದು, ಅದರಲ್ಲೂ ನಿಮ್ಮಂತವ್ರು. ಈಗ ಇಂದಿನ ಕಾರ್ಯಕ್ರಮ ಮುಖ್ಯ ಭಾಷಣ ತರಾಸು ಅವ್ರ ಬಗ್ಗೆ ಶ್ರೀಮತಿ ಶ್ರವಣಕುಮಾರಿ ಅವರು. ಶ್ರವಣಕುಮಾರಿ ಅವ್ರನ್ನ ನಾನು ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯಲ್ಲಿ ಪರಿಚಯ ಆಗಿದ್ದವ್ರು ನನಗೆ. ಇವರು ಬ್ಯಾಂಕರ್, ಆದರೆ ವೃತ್ತಿ ಬ್ಯಾಂಕ್ ಆದರೂ ಪ್ರವೃತ್ತಿ ಸಾಹಿತ್ಯ. ತರಾಸು ಅವ್ರ ಬಗ್ಗೆ ಯಾರಾದರೂ ಮಾತಾಡಬೇಕು ಅಂತ ಯೋಚನೆ ಬಂದಾಗ ಅತ್ಯುತ್ತಮ ಅಂತ ಅನಿಸಿದ್ದು ನನಗೆ ಶ್ರವಣಕುಮಾರಿ ಅವರು. ಯಾಕೆ ಅಂದರೆ ಶ್ರವಣಕುಮಾರಿ ಅವರು ಎಲ್ಲ ತರಾಸು ಅವರ ಪುಸ್ತಕಗಳನ್ನು ಓದಿದ್ದಾರೆ, ವಿಮರ್ಶೆ ಮಾಡಬಲ್ಲರು, ಅರ್ಥ ಮಾಡಿಕೊಳ್ಳಬಲ್ಲರು ಅನ್ನೋದಕ್ಕಿಂತ ಮುಖ್ಯವಾಗಿ ತರಾಸು ಅವರು ಅವರ ಸೋದರ ಮಾವ, ಅವರನ್ನ ಸೋದರ ಮಾವನಾಗಿ ನೋಡಿ, ಅವ್ರು ಬರಿತಾ ಇರೋದನ್ನ ನೋಡಿ, ಅವ್ರ ಮಾತುಕತೆಗಳನ್ನು ನೋಡಿ, ಅವ್ರ ವಿಚಾರಗಳನ್ನ ತಿಳ್ಕೊಂಡಿರೋ ಅಂತ ಶ್ರವಣಕುಮಾರಿ ಅವರು ನಮ್ಮ ಜೊತೆ ಇರೋದು ನನಗೆ ಬಹಳ ಸಂತೋಷ ಆಗುವಂತ ವಿಚಾರ. ರವೀಂದ್ರ ಅವರು ಅಲ್ಲಿ ಪ್ರಧಾನ ಸಂಚಾಲಕರು, ಅವ್ರನ್ನ ಕೇಳಿದಾಗ ಕೆಲವರ ಹೆಸರುಗಳನ್ನ ಸೂಚಿಸಿದ್ರು. ಅದರಲ್ಲಿ ಶ್ರವಣಕುಮಾರಿ ಅಂದ ತಕ್ಷಣ ನಾ ಹೇಳಿದೆ, ಸಾರ್ ಅವ್ರದ್ದು ಮೊದಲು ಬರ್ಕೊಂಡ್ಬಿಟ್ಟಿದ್ದೀವಿ ನಾವು ಹೆಸರು ಅಂತ. ಆಗ್ಲೇ ಅವ್ರನ್ನ ನಾನು ಮಾತಾಡಿಸಿದ್ದೆ. ಇದ್ರ ಜೊತೆಗೆ ಈ ಶ್ರವಣಕುಮಾರಿಯವರು ಒಂದು ದೊಡ್ಡ ಸಾಹಿತ್ಯದ ಕುಟುಂಬದಿಂದ ಬಂದಂಥವ್ರು. ಯಾಕಂತ ಹೇಳಿದ್ರೆ ಕುವೆಂಪುರವರೇ ವೆಂಕಣ್ಣಯ್ಯನವ್ರಿಗೆ ತಮ್ಮ ಪುಸ್ತಕಗಳನ್ನ ಅರ್ಪಣೆ ಮಾಡಿಬಿಟ್ಟಿದ್ದಾರೆ, ಬರೆದು ಮುಗಿಸೋದ್ರ ಮೊದಲೇ. ಅಂತ ವೆಂಕಣ್ಣಯ್ಯ, ಆಮೇಲೆ ಶಾಮರಾಯರು, ಇವರ ದೊಡ್ಡ ತಾತ ಚಿಕ್ಕ ತಾತ, ಇಷ್ಟು ಸಾಹಿತ್ಯದ ಕೃಪೆ ಇರೋ ಅಂಥ ಶ್ರವಣಕುಮಾರಿಯವರು ನಮ್ಮ ಜೊತೆ ಇದ್ದಾರೆ ಇವತ್ತು ಅಂದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. TS ಸುಬ್ರಹ್ಮಣ್ಯ ಶಾಸ್ತ್ರಿ ಮತ್ತು ಸುಲೋಚನಾ ದಂಪತಿಗಳಿಗೆ ಶ್ರವಣಕುಮಾರಿಯವರು ನವೆಂಬರ್ 8, 1959 ಶಿವಮೊಗ್ಗನಲ್ಲಿ ಜನಿಸಿದ್ರು. ಇವರ ಮೊದಲ ಕಥಾ ಸಂಕಲನ ಮೈತ್ರಿ ಪ್ರಕಾಶನ ನಡೆಸಿದ ಸಂಕಲನಕ್ಕೆ ಮೊದಲ ಬಹುಮಾನ ಬಂದಿದೆ, ಮೈತ್ರಿ. ಆಮೇಲೆ ಇತ್ತೀಚೆಗೆ ಪ್ರಕಟವಾದ ಬೆಳಕು ಹರಿವ ಮುನ್ನ ಕಥಾ ಸಂಕಲನಕ್ಕೆ ನಿನ್ನೆ ಬಹುಮಾನ ಬಂದಿದೆ. ಶ್ರವಣಕುಮಾರಿ ಅವರ ಪುಸ್ತಕ ತಗೊಂಬಂದು ನಮ್ಮ ಮನೆಯಲ್ಲಿ ಇಟ್ಟ ತಕ್ಷಣನೇ ನಾನು ಅದರ ಪರಿಚಯ ಬರೆದೆ, ಎಲ್ಲ ಕಡೆ ಹಂಚ್ಕೊಳ್ಳೋಣ ಅಂತ ಪುಸ್ತಕ ಓದಿದೆ. ನನ್ನ ಹೆಂಡತಿ ಎಂದೂ ಅಷ್ಟು ಆಸಕ್ತಿ ತೋರಿಸದೇ ಇರೋಳು ಪೂರ್ತಿ ಪುಸ್ತಕ ಓದಿ ಎಲ್ಲ ಕಥೆಗಳ ಬಗ್ಗೆ ಬಹಳ ಸಂತೋಷ ಪಟ್ಲು. ಅವಳು ಹೇಳೋದೇನು ಅಂತ ಹೇಳಿದ್ರೆ, ಇವ್ರು ಎಲ್ಲೇ ಹೋಗ್ಲಿ, ಮಾಲ್ಗೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ಕಾಲೇಜ್ಗೆ ಹೋಗ್ಲಿ, ಯಾರನ್ನಾದ್ರೂ ಭೇಟಿ ಆಗ್ಲಿ, ಅವರ ಅನುಭವಗಳನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಅದರದೇ ಒಂದು ಕಥೆಯನ್ನ ಬರೆದು ಬಿಡ್ತಾರೆ ಅಂತ ನನ್ನ ಅನಿಸಿಕೆ ಅಂತ ಅವಳು ಹೇಳಿದ್ಲು. ನನಗೂ ಆ ದೃಷ್ಟಿ ಸರಿ ಅನ್ಸುತ್ತೆ, ಶ್ರವಣಕುಮಾರಿ ಅವರು ಒಪ್ಕೊಬೋದು ಅಂತ ನನ್ನ ಅನಿಸಿಕೆ. ಇವರ ಅಮೇರಿಕಾ ಬೊಗೆಸೆಯಲ್ಲಿ ಕೃತಿ ಹೊರ ಪ್ರವಾಸದ ಬಗ್ಗೆ ತುಂಬಾ ಚೆನ್ನಾಗಿದೆ. ನಾನು ಒಂದು 12 ಸಲ ಅಮೆರಿಕ ಹೋಗಿದ್ದೀನಿ. ಆದರೆ ಇವರ ಕೃತಿನ ಓದಿದರೆ ವಯಸ್ಸಾದವರು ಎಲ್ಲಾದ್ರೂ ಬೇರೆ ಕಡೆ ಹೊರ ಪ್ರವಾಸ ಹೋಗೋದು ಕಷ್ಟ, ಅಮೆರಿಕಾಗೆ ಹೋಗೋದು ಕಷ್ಟ, 16 ಗಂಟೆ ಹೋಗ್ಬೇಕು, ಇವೆಲ್ಲ ಏನೂ ಇಲ್ಲ. ಸುಖವಾಗಿ ಹೋಗಿ ಬನ್ನಿ, ನೀವು ಇಂತಿಂಥ ಸ್ಥಳ ಇಷ್ಟು ಸುಖವಾಗಿ ನೋಡ್ಬೋದು, ಸಂತೋಷ ಪಡ್ಬೋದು. ಈ ರೀತಿ ಶ್ರವಣಕುಮಾರಿಯವರು ಈ ಅಮೆರಿಕ ಬಗ್ಗೆ ಒಂದು ಪ್ರವಾಸಕತನ ಬರೆದಿದ್ದಾರೆ. ಬಹಳ ಸಂತೋಷ ಆಗಿರುತ್ತೆ ನಿಮ್ಗೆ, ನೀವು ಖಂಡಿತ ಓದ್ಬೇಕದನ್ನು. ಆಮೇಲೆ ಸದಾ ಹೊಸದನ್ನ ಹುಡುಕೋದು, ಸಾಹಿತ್ಯದಲ್ಲೇ ಮುಳುಗೋಗಿರೋದು ಉತ್ಸಾಹಿ ಶ್ರವಣಕುಮಾರಿಯವರು ನಮ್ಮೊಡನೆ ತಮ್ಮ ನೆಚ್ಚಿನ
ಸೋದರ ಮಾವ ತರಾಸು ಬಗ್ಗೆ ವಿಷಯ ಹಂಚಿಕೊಳ್ಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಈಗ 3:30ಯಿಂದ 6 ಗಂಟೆ ತನಕ ನಾನು ಅವರು ಇಬ್ರು ನೋಡಿಯೋ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ವಿ. ಅದು ಮುಗಿದು ಅರ್ಧ ಗಂಟೆಗೆ ಸರಿಯಾಗಿ ಅವ್ರನ್ನ ಪಾಪನ ಕರೆದು ಬಿಟ್ಟಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ದಯವಿಟ್ಟು ಶ್ರವಣ್ ಕುಮಾರಿ ಅವ್ರು ಮಾತಾಡಬೇಕು ಅಂತ ನನ್ನ ಪ್ರಾರ್ಥನೆ. ತುಂಬಾ ಹೊಗಳಿ ನನ್ನ ಪರಿಚಯ ಮಾಡಿಕೊಟ್ಟ ಜಗನ್ನಾಥ್ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳು. ಮುಂದಿನ ಕೆಲವೇ ಹೊತ್ತಲ್ಲಿ ನಾನು ಎಷ್ಟರ ಮಟ್ಟಿಗೆ ಈ ವಿಷಯಕ್ಕೆ ನ್ಯಾಯ ದೊರಕಿಸ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರ ಬಗ್ಗೆ 1000 ಪುಟಗಳು ಅವರ ಬದುಕು ಬರಹದ ಬಗ್ಗೆ ಬರೆದಂತ ಪುಸ್ತಕ ಇದೆ. ಆದ್ರೆ ನಾನೀಗ ಒಂದು 40-45 ನಿಮಿಷದೊಳಗೆ ಅವ್ರ ಬಗ್ಗೆ ನಾನು ಮಾತಾಡ್ಬೇಕು. ನಾನು ಅದನ್ನ ಒಂದು 4 ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ. ಮೊದಲನೇ ಭಾಗದಲ್ಲಿ ಅವರ ಪರಿಚಯ, ಹುಟ್ಟು, ವಂಶ, ಓದು, ಚಟುವಟಿಕೆ ಇಂಥ ವಿಷಯಗಳ ಬಗ್ಗೆ ಮಾತಾಡ್ತೀನಿ. ಎರಡನೇ ಭಾಗದಲ್ಲಿ ಅವ್ರು ಬರೆದಿರೋ ಕೃತಿಗಳ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಡ್ತೀನಿ ಅಷ್ಟೇ. ಆ ಕೃತಿಗಳ ಬಗ್ಗೆ ನಾನು ಹೆಚ್ಚು ವಿಸ್ತಾರವಾಗಿ ಹೇಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಆ ಒಂದೊಂದು ಅವ್ರು 96 ಕೃತಿಗಳನ್ನ ಒಟ್ಟು ರಚಿಸಿದ್ದಾರೆ. ಅದರಲ್ಲಿ ನಾನು ಒಂದೊಂದು ಲೈನಿನ ಪರಿಚಯ ಮಾಡ್ಕೊಡಕ್ಕೇನೆ ನನಗೆ ಒಂದು 2 ಗಂಟೆ ಬೇಕಾಗ್ಬೋದು. ಹಾಗಾಗಿ ಅದ್ರ ಬಗ್ಗೆ ತುಂಬಾ ವಿಸ್ತಾರವಾಗಲ್ಲ, ಬರೀ ಪರಿಚಯ ಮಾತ್ರ ಮಾಡ್ಕೊಡ್ತೀನಿ. ಮೂರನೇ ಭಾಗದಲ್ಲಿ ನನ್ನ ಮತ್ತು ನಮ್ಮ ಮಾವನ ಒಡನಾಟ, ನಮ್ಮ ಕುಟುಂಬದ ಜೊತೆ ಅವ್ರಿಗಿದ್ದ ಅನ್ಯೋನ್ಯತೆ, ಇವುಗಳ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. 4ನೇ ಭಾಗದಲ್ಲಿ ನಾನು ತರಾಸು ಅವ್ರನ್ನೇ ಕರ್ಕೊಂಡ್ ಬರ್ತಾ ಇದ್ದೀನಿ. ಅವ್ರ ಜೊತೆ ಒಂದು 10 ನಿಮಿಷ ಕಾಲ ನಾವೆಲ್ಲರೂ ಕಾಲ ಕಳೆಯೋಣ. ಇವತ್ತು ಬದುಕಿದ್ರೆ ಈ ತಿಂಗಳ 21ನೇ ತಾರೀಕಿಗೆ ತರಾಸು ಅಂದ್ರೆ ತಳುಕಿನ ರಾಮಸ್ವಾಮಿನವ್ರ ಮಗ ಸುಬ್ರಾಯರ್ಗೆ 104 ವರ್ಷಗಳು ತುಂಬ್ತಾ ಇತ್ತು. ಅಂದ್ರೆ ನಾಡಿದ್ದು ಬರೋ ಭಾನುವಾರದ ದಿನ ಅವ್ರಿಗೆ 104 ವರ್ಷ ತುಂಬತ್ತೆ. ಅಂತ ಶಬ್ದ ಮಾತ್ರಿಕನನ್ನ ಇಷ್ಟು ಕಾಲ ಉಳಿಸ್ಕೊಳ್ಳೋ ಯೋಗ ನಮ್ದಾಗ್ಲಿಲ್ಲ ಅಂತಾನೆ ನನ್ಗನ್ಸುತ್ತೆ. ಮೊನ್ನೆ ಏಪ್ರಿಲ್ 10ಕ್ಕೆ ಅವ್ರನ್ನ ನಾವು ಕಳ್ಕೊಂಡು 40 ವರ್ಷ ಆಯ್ತು. ಏಪ್ರಿಲ್ ತಿಂಗಳು ತರಾಸು ಅವ್ರ ಜೀವನದಲ್ಲಿ ಬಹಳ ಮಹತ್ವ. ಯಾಕೆಂದ್ರೆ ಅವ್ರು ಹುಟ್ಟಿದ್ದು ಸತ್ತಿದ್ದು ಎರಡೂ ಅದೇ ತಿಂಗಳಲ್ಲಿ. ಅವರು ಹುಟ್ಟಿದ್ದು ಹರಿಹರ ತಾಲೂಕಿನ ಮಲೆಬೆನ್ನೂರಿನಲ್ಲಿ. ಆಗ ನಮ್ಮ ತಾತ ಅಲ್ಲಿ ರೆವಿನ್ಯೂ ಕಲೆಕ್ಟರ್ ಆಗಿದ್ರು. ಅವತ್ತಿನ ದಿನ ಅಕ್ಷಯ ತದಿಕೆ ಮತ್ತೆ ಬಸವ ಜಯಂತಿ ಎರಡು ಕೂಡ. ಅವತ್ತು ಬೆಳಗಿನ ಜಾವ ಮಗ ಹುಟ್ಟೋ ಸಮಯದಲ್ಲಿ ಅಂದ್ರೆ ಬೆಳಗ್ಗೆ 4 ಗಂಟೆನಲ್ಲಿ ನಮ್ಮ ತಾತನಿಗೆ ಹಾವುಗಳು ಬುಸುಗುಡ್ತಾ ಇರುವಂತ ಶಬ್ದ ಕೇಳಿಸ್ತಂತೆ ಕನಸಲ್ಲಿ. ಹಾಗಾಗಿ ಸ್ವಲ್ಪ ಹೊತ್ತಿಗೆ ಪುತ್ರೋತ್ಸವವಾದ ಒಂದು ಸುದ್ದಿ ಬಂತು. ಅವರು ತಮ್ಮ ತಂದೆ ಹೆಸರು ಸುಬ್ಬಣ್ಣ ಅನ್ನೋದನ್ನೇ ಮಗನಿಗೆ ಹೇಳೋದಂತ ತೀರ್ಮಾನ ಮಾಡ್ಕೊಂಡ್ರು. ಅವರು ಹುಟ್ಟಿದ ದಿನ ಆ ಜಿಲ್ಲೆಯ ಅಮಲ್ದಾರ್ ಆಗಿದ್ದ ಶ್ರೀನಿವಾಸ ಅಯ್ಯಂಗಾರ್ ಅನ್ನೋರೊಬ್ರು ಮಲೆಬೆನ್ನೂರಿಗೆ ಬಂದಿದ್ರು. ಅವರು ತುಂಬಾ ಪ್ರಕಾಂಡವಾದ ಜ್ಯೋತಿಷ್ಯನು ಬಲ್ಲವರಾಗಿದ್ರು. ಅವರು ಮಗುವಿನ ಜನ್ಮ ಕುಂಡ್ಲಿ ಹಾಕಿ ನಮ್ಮ ತಾತ ಅಲ್ಲಿ ಬೆಳಗ್ಗೆ 8 ಗಂಟೆಗೆ ಹೋಗೋ ಹೊತ್ತಿಗೆ ಶೇಖರೇ ನಿಮ್ಗೆ ತುಂಬಾ ಜಂಬ ಬಂದಿರ್ಬೇಕು, ದಿವಾನ್ ಪದವಿಗೆ ಹೋಗುವಂತ ಮಗ ಹುಟ್ಟಿದಾನೆ ನಿಮ್ಗೆ ಅಂತ ಹಾಸ್ಯ ಮಾಡಿದ್ರಂತೆ. ಆವಾಗ ಉತ್ಕೃಷ್ಟವಾದ ಜಾತಕ, ಅವನು ಉನ್ನತ ಪದವಿಗೆ ಇರ್ಬೇಕು, ಇಲ್ಲದೆ ಅದ್ರ ಸನ್ಯಾಸಿ ಆಗ್ಬೇಕು ಅಂತ ಹೇಳಿದ್ರಂತೆ. ಅದೆರಡೂ ಅಲ್ದಿದ್ರು ಅತ್ಯುತ್ತಮ ಸಾಹಿತಿಯಾಗಿ ಕಾದಂಬರಿಕಾರರಾಗಿ ಅವರು ಕರ್ನಾಟಕದಲ್ಲಿ ತಮ್ಮ ಸಾಹಿತ್ಯ ಲೋಕದಲ್ಲಿ ತಮ್ಮ ಹೆಸರನ್ನ ಸ್ಥಿರವಾಗಿ ಬರೆದ್ಬಿಟ್ಟಿದ್ದಾರೆ ಅಂತಾನೆ ನಾವ್ ಹೇಳ್ಬೇಕು. ಅವರ ವಂಶದ ಕಥೆಯನ್ನ ನೋಡ್ತಾ ಹೋದ್ರೆ ಅವರು ಹುಟ್ಟಿದ ಮನೆ ಅತ್ಯಂತ ಸಾತ್ವಿಕವಾದ ಸಂಪ್ರದಾಯ ಶರಣರಾದ ಇಹಕ್ಕೂ ಪರಕ್ಕೂ ರಾಮ ಒಬ್ನೇ ಗತಿ ಅಂತ ನಂಬ್ಕೊಂಡಂತ ಮನೆತನ ಅವ್ರದ್ದು. ರಾಮಾಯಣ ಅಂದ್ರೆ ಸಾಕ್ಷಾತ್ ರಾಮ, ರಾಮ ಅಂದ್ರೆ ರಾಮಾಯಣ. ಇಷ್ಟ್ರ ಮಟ್ಟಿಗೆ ಅವ್ರಿಗೆ ಒಂದು ತಮ್ಮ ಜೀವನದ ಜೊತೆಗೆ ಒಂದು ಅವಿನಾಭಾವದ ಸಂಬಂಧ ಇಟ್ಕೊಂಡಿದ್ದು ರಾಮಾಯಣದ ಜೊತೆಗೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದ್ರೆ ನಾನು ನೋಡ್ತಾ ಇದ್ದೆ ನಮ್ಮ ತಾತನ್ನ. ಅವರು ಪ್ರತಿದಿನವೂ ಒಂದಷ್ಟು ಪಾರಾಯಣ, ಆಮೇಲೆ ವಸಂತ ನವರಾತ್ರಿ ಕಾಲದಲ್ಲಿ ಪೂರ ಪಾರಾಯಣ ಮಾಡಿ ಆಮೇಲೆ ದಶಮಿ ದಿನ ರಾಮೋತ್ಸವ ನೋಡೋದು. ಇದೆಲ್ಲ ಅವ್ರಿಗೆ ಒಂದು ಏನೇ ಕಷ್ಟ ಬಂದ್ರು ಸುಖ ಬಂದ್ರು ರಾಮ ಒಬ್ನೇ, ಅವರಿಗೆ ಬೇರೆ ಏನು ಗೊತ್ತೇ ಇರಲಿಲ್ಲ. ಅಷ್ಟ್ರ ಮಟ್ಟಿಗೆ ಅವರು ರಾಮನ್ನ ನೆಚ್ಕೊಂಡಿದ್ರು. ಅವರ ನಮ್ಮ ಅಜ್ಜಿ ಹೆಸರು ಸೀತಮ್ಮ ಅಂತ. ಬಹಳ ಮುಂಚೆನೆ ಅವ್ರನ್ನ ನಾವು ಕಳ್ಕೊಂಡ್ವಿ. ಅದು ಮಧ್ಯಮ ವರ್ಗಕ್ಕೆ ಸೇರಿದ ಸಂಸಾರ ನಮ್ಮ ತಾತಂದು. 10 ಜನ ಅಕ್ಕ ತಂಗಿಯರಿದ್ರು ನಮ್ಮ
ಮಾವನಿಗೆ, ಇಬ್ರು ತಮ್ಮಂದ್ರು. ಆದ್ರೆ ನಮ್ಮ ತಾತನ ಮನೆಯಲ್ಲಿ ಇವ್ರಿಷ್ಟೇ ಅಲ್ಲದೆ ಹೊರಗ್ನವ್ರು, ಓದಕ್ ಬಂದಿರೋರು, ಬಂಧು ಬಾಂಧವರು, ನಮಗೆ ಸಂಬಂಧಪಟ್ಟವರು, ಪಡೆದೇ ಇದ್ದವರು, ಎಲ್ರು ಬೇಕಾದಷ್ಟು ಜನ ಅದನ್ನ ಅವ್ರ ಸ್ವಂತ ಮನೆ ಮಾಡ್ಕೊಂಡ್ಬಿಟ್ಟಿದ್ರು. ಮನೆಯವ್ರಿಗೆ ಅದು ತಮ್ಮ ಮನೆನಾ ಅಥವಾ ಪರಕೀಯರ ಮನೆನಾ ಅಂತ ಅರ್ಥ ಆಗದಿರೋಷ್ಟು ಮಟ್ಟಿಗೆ ಆ ಮನೆ ಎಲ್ರಿಗೂ ಅವ್ರವ್ರ ಮನೆನೇ ಆಗ್ಬಿಟ್ಟಿತ್ತು. ನಮ್ಮ ಮಾವ ಅಂದ್ರೆ ತರಸು ಅವರ ಆ ಮುತ್ತಾತ ವೆಂಕಣ್ಣಯ್ಯ ಅಂತ, ಅವರು ಕಣಕುಪ್ಪೆನಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದವರು. ಅವರ ಬಗ್ಗೆ 3 ತಲೆಮಾರು ಕಥೆಯ ನಮ್ಮ ತಾಸು ಶಾಮರಾಯರು ನಮ್ಮ ತಾತ ಬರೆದಿರೋದ್ರಲ್ಲಿ ತುಂಬಾ ವಿಸ್ತಾರವಾಗಿ ಅವ್ರ ಬಗ್ಗೆ ಬರೆದಿದ್ದಾರೆ. ಅವರು ಅವರ ರಾವಣ ಭಕ್ತಿ ಎಲ್ಲ ಹೇಗಿತ್ತು ಅಂತ ಅದ್ರಲ್ಲಿ ನೋಡ್ಬೋದು. ರಾಮಾಯಣದಲ್ಲಿ ಅವ್ರ ಜೀವ ದರ್ಶನವನ್ನು ಕಂಡುಕೊಂಡವರು. ಅವ್ರ ಮಗ ದೊಡ್ಡವರು ಸುಬ್ಬಣ್ಣ, ಅವರು ನಮ್ಮ ತರಾಸು ಅವರ ತಾತ, ಅವರು ಅಶುಕವಿ, ನಾಟಕಗಾರ. ಅವರು ತಲುಪಿಗೆ ತಮ್ಮ ವಾಸ್ತವ್ಯವನ್ನ ಬದಲಾಯಿಸ್ಕೊಂಡ್ರು. ಅವರ 2ನೇ ಮಗ ಟಿ.ಎಸ್. ರಾಮಸ್ವಾಮಯ್ಯ, ಅವರು ತರಾಸು ಅವ್ರ ತಂದೆ, ನನ್ನ ತಾತ. ಮಲೆಬೆನ್ನೂರಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದವರು. ಆಮೇಲೆ ಚಿತ್ರದುರ್ಗದಲ್ಲಿ ಕ್ರೀಡಾರವರು. ನಮ್ಮ ತಾತನ ಇದರಲ್ಲಿ 6 ಜನ, ತಾತನ ಅಣ್ಣ ತಮ್ಮಂದ್ರು 6 ಜನ. ಅದರಲ್ಲಿ ಟಿ.ಎಸ್. ವೆಂಕಣ್ಣಯ್ಯನವರು ದೊಡ್ಡವರು. ಅವರಂತೂ ನಾನು ಅವ್ರ ಬಗ್ಗೆ ಯಾವ ಪರಿಚಯವನ್ನು ಹೇಳ್ಬೇಕಂತ ಇಲ್ಲ. ದೊಡ್ಡ ಸಾಹಿತಿಗಳು, ಕನ್ನಡದ ಪ್ರಾಚಾರ್ಯರು, ಕನ್ನಡದ ಪ್ರಾತಸ್ಮರಣೀಯರು ಅಂತಾನೆ ಅವ್ರನ್ನ ನಾವು ಹೇಳ್ತೀವಿ. ತಸು ಶಾಮರಾಯರು ಚಿಕ್ಕಪ್ಪ, ಸಾಹಿತಿಗಳು, ಕನ್ನಡದ ಪ್ರಾಚಾರ್ಯರು, ಶಿಷ್ಯ ವತ್ಸಲರು. ಅವ್ರ ಮನೆಗೂ ಒಂದು ನಮ್ಮ ತಾತನ ಮನೆ ಪ್ರತಿರೂಪ ಥರನೇ ಇತ್ತು. ಕ್ಷೀರಸಾಗರ ತರಸು ಅವ್ರ ಸೋದರ ಮಾವ, ಅವರು ನಾಟಕಕಾರರು, ಗಣಿತಜ್ಞರು. ಬೆಳಗೆರೆ ಶ್ರೀ ಕೃಷ್ಣಶಾಸ್ತ್ರಿಗಳನ್ನು ಕೂಡ ನಾವೆಲ್ಲ ಕೇಳಿದೀವಿ. ಅವರು ಕೂಡ ತಾಯಿ ಕಡೆಯಿಂದ ಸಂಬಂಧ. ಇಂಥ ಸಮೃದ್ಧ ಸಾಹಿತ್ಯದ ಪರಂಪರೆಯಲ್ಲಿ ಬಂದ ತರಸು ಸಾಹಿತ್ಯನೇ ಅವ್ರ ಬಾಳಿನ ಪಥವಾಗಿ ಆರಿಸ್ಕೊಂಡಿದ್ದು ಆಶ್ಚರ್ಯ ಏನಲ್ಲ. ಮಗ ಚೆನ್ನಾಗಿ ಓದ್ಬೇಕು, ಗೌರವಯುತವಾದ ಒಂದು ಹುದ್ದೆನ ತೊಡ್ಕೋಬೇಕು ಅನ್ನೋದು ನಮ್ಮ ತಾತನ ಆಸೆ. ಆದ್ರೆ ನಮ್ಮ ಮಾವನಿಗೆ ಶಾಲೆ ಶಿಕ್ಷಣ ಅನ್ನೋದು ಒಂದು ಸೆರೆಮನೆ. ಅವ್ರಿಗೆ ಶಾಲೆ ಕಾಲೇಜುಗಳ ಕಟ್ಟಡಕ್ಕಿಂತ ಪ್ರಪಂಚದ ವಿಶ್ವವಿದ್ಯಾಲಯ ಅವ್ರಿಗೆ ತುಂಬಾ ಆಪ್ಯಾಯಮಾನವಾಗಿತ್ತು. ಅವ್ರು ಅದರಲ್ಲೇ ಮುಳುಗೋಗಿದ್ರು. ಶಾಲೆ ಮಾತ್ರ ಹೋಗ್ತಿರ್ಲಿಲ್ಲ, ಬಿಟ್ರೆ ಲೈಬ್ರರಿಲಿರುವ ಅಷ್ಟೂ ಪುಸ್ತಕಗಳನ್ನು ಅವ್ರು ಹೈಸ್ಕೂಲ್ ಮುಗಿಯುವಷ್ಟರಲ್ಲಿ ಓದ್ಬಿಟ್ಟಿದ್ರು. ಅಂದ್ರೆ ಚಿತ್ರದುರ್ಗದ ಡಿಸ್ಟ್ರಿಕ್ಟ್ ಲೈಬ್ರರಿಯಿಂದ ಅಷ್ಟೂ ಪುಸ್ತಕಗಳನ್ನು, ಅಷ್ಟು ಸಾಕಾಗದೆ ಅವರು ದೊಡ್ಡಪ್ಪ ವೆಂಕಣ್ಣಯ್ಯನವ್ರ ಮನೆಗೆ ಹೋಗಿ ಅಲ್ಲಿರೋ ಪುಸ್ತಕಗಳಿಗೆ ಲಗ್ಗೆ ಹಾಕಿದ್ರು. ಆಮೇಲೆ ಚಿಕ್ಕಪ್ಪ ತಾಸು ಶಾಮರಾಯ ಮನೆಯಲ್ಲಿ ಪುಸ್ತಕಗಳಿಗೆಲ್ಲ ಲಗ್ಗೆ ಹಾಕಿದ್ರು. ಈ ತರ ಅವ್ರು ಓದ್ದೇ ಇರೋ ಪುಸ್ತಕಗಳೆಲ್ಲ ಅವ್ರು ಓದ್ತಾ ಇದ್ದದನ್ನ ಕಡೆಗಾಲದ ತನಕ ನಾನು ನೋಡಿದ್ದೀನಿ. ಕಡೆಗಾಲದ ತನಕ ಅವ್ರು 62-63 ವರ್ಷದ ತನಕ ಅವ್ರು ಎಂದು ಕನ್ನಡಕ ಹಾಕ್ಲಿಲ್ಲ, ಅವ್ರ ಕಣ್ಣಿಗೆ ಪೊರೆ ಬರ್ಲಿಲ್ಲ, ಅವ್ರು ಓದಿನ ಹವ್ಯಾಸ ಬಿಡ್ಲಿಲ್ಲ. ಅವ್ರಿಗೆ ನಿದ್ದೆ ಬರ್ತಿರ್ಲಿಲ್ಲ, ನಿದ್ದೆ ಮಾತ್ರೆ ತಗೊಂಡು ರಾತ್ರಿ 1 ಗಂಟೆ 2 ಗಂಟೆ ತನಕ ಓದ್ತಾ ಇದ್ರು. ಆ ಓದಿನಲ್ಲಿ ಇಂಥದೇ ಅಂತಹದೇ ಅಂತಲ್ಲ, ಪ್ರಪಂಚದಲ್ಲಿ ಪ್ರತಿಯೊಂದು ವಿಷಯಗಳಲ್ಲೂ ಅವ್ರಿಗೆ ಬಹಳವಾದಂತ ಒಂದು ಆಸಕ್ತಿ ಇತ್ತು. ಹಾಗೇನೆ ಚಿಕ್ಕ ವಯಸ್ಸಿನಲ್ಲಿ ಹುಡುಗಾಟ, ನಾಟಕದ ಕಂಪ್ನಿಗಳಿಗೆ ಹಿಂಸಕ್ತಾ ಇದ್ರು, ಸಿನಿಮಾಗ ನೋಡಕ್ ಓಡೋಗ್ತಾ ಇದ್ರು. ಈ ರೀತಿ ಅವ್ರ ಪಕ್ಕದ ಮನೆಯಲ್ಲೇ ಎಸ್ ನಿಜಲಿಂಗಪ್ಪನವರು, ಪ್ರಸಿದ್ಧ ರಾಜಕಾರಣಿಗಳು, ಅವ್ರ ಮನೆ ಪಕ್ಕದ ಮನೆನೆ. ಅವರು ಈ ಚೂಟಿಯಾಗಿ ಓಡಾಡ್ಕೊಂಡಿದ್ ಹುಡುಗ, ಚೆನ್ನಾಗಿ ಅರಳು ಹುಡುಗನ್ ಮಾತಾಡ್ತಾ ಇದ್ರು ಹುಡುಗ ನೋಡಿ ಬಹಳ ಖುಷಿ. ಅವ್ರ ಮನೆಗ್ ಕರ್ಕೊಂಡೋಗಿ ಹಾಲು, ರೊಟ್ಟಿ, ಬೆಣ್ಣೆ ಎಲ್ಲ ತಿನ್ಸಿ ಧ್ರುವ ಧ್ರುವ ಅಂತ ಕರೆದು ಅವ್ರನ್ನ ತುಂಬಾ ಮುದ್ದಾಗಿ ಅವರು ನೋಡ್ಕೊಳ್ತಾ ಇದ್ರು. ಹಾಗೇನೆ ಅವ್ರನ್ನ ಒಂದು ಮಟ್ಟಕ್ಕೆ ಒಂದು ಕಾಲದಲ್ಲಿ ರಾಜಕೀಯ ಕೆಳೆದವ್ರು ಕೂಡ ಎಸ್ ನಿಜಲಿಂಗಪ್ಪನವ್ರೆ. ಈ ಮಗ ಓದ್ಲಿ ಅಂತೇಳಿ ತಂದೆ ಎಷ್ಟೋ ಪ್ರಯತ್ನ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ಇದ್ ಮಾಡಿ ಓದ್ಲಿ ಅಂತ ಏನೇ ಬಿಟ್ರು, ಮಗ ಓದಕ್ಕೆ ಅಂದ್ರೆ ಆ ಶಿಕ್ಷಣ ವ್ಯವಸ್ಥೆ ಬಗ್ಗೆನೆ ಅವ್ರಿಗೆ ಒಂದು ನಂಬಿಕೆ ಇರಲಿಲ್ಲ. ಈ ಶಿಕ್ಷಣ ವ್ಯವಸ್ಥೆನೇ ಸರಿ ಇಲ್ಲ ಅನ್ನೋ ತರವೇ, ನಮಗೇನ್ ಬೇಕೋ ಅದನ್ನ ಓದೋಂಥದ್ದಿಲ್ಲ, ಅದೇನ್ ಹೇಳುತ್ತೋ ಅದನ್ನ ನಾವು ಓದ್ಬೇಕು ಅನ್ನೋಂತ ಒಂದು ಕಟ್ಟಪಾಡು ಅನ್ನೋದು ಅವ್ರ ಜೀವನದಲ್ಲಿ ಅವ್ರಿಗೆ ಯಾವತ್ತೂ ಹಿಡಿಸ್ಲಿಲ್ಲ. ಅವ್ರು ಯಾವಾಗ್ಲೂ ಸ್ವಚ್ಛಂದವಾಗಿ ಬದುಕೋದಕ್ಕೆ ಅವರು ಇಷ್ಟಪಡ್ತಾ ಇದ್ದಂಥವ್ರು, ಸ್ವತಂತ್ರ ಜೀವನವನ್ನ ಬಯಸಿದಂಥವ್ರು. ಆವತ್ತು SLC ಫೇಲ್ ಆಗಿದೆ. ಅವ್ರು ಆರಾಮಾಗಿ ಬಂದು ಯಾವ್ದೋ ಕತೆ ಬರ್ಕೊಂಡು ಕೂಡಿದ್ದಾರೆ. ನಮ್ ತಾತ ಬಂದು ನೋಡ್ತಾರೆ, ಇದನ್ನ ಕತೆ ಬರಿತಾ ಇರೋ ಮಗನ್ ನೋಡೋ ಅವರು ರೋಷ ಹೋಗ್ಬಿಡ್ತಾರೆ. ನಾನು ಇಷ್ಟು ಒದ್ದಾಡ್ತಾ ಇದ್ದೀನಿ, ಓದ್ಲಿ ಅಂತೇಳಿ ಇವ್ನು ನೋಡಿದ್ರೆ ಕತೆ ಬರ್ಕೊಂಡು ಕೂತಿದಾನಲ್ಲ ಅಂತ ಒಂದ್ ಕೋಲ್ ತಗೊಂಡ್ ಚೆನ್ನಾಗಿ ಬಾರ್ಸೋರು ಮಗನಿಗೆ. ಆವಾಗ ಸಿಟ್ಟಿಗೆದ್ದು ಬರ್ದಿರೋದನ್ನೆಲ್ಲ ತೆಗೆದು ಬೆಂಕಿಗೆ ಹಾಕಿ ತಂದೆ ಇದರಿಂದ ದುಡ್ಡು ಕದ್ಕೊಂಡ್ ಓಡೋಗ್ಬಿಟ್ರು ಮನೆಯಿಂದ. ಆಮೇಲೆ ಎಷ್ಟೋ ಕಾಲದ ಮೇಲೆ ಬಂದ್ರು ವಾಪಸ್ ಬಂದ ಮೇಲೆ ಇಲ್ಲಿ ನನ್ ಜೊತೆ ಇದ್ರೆ ಮಗ ಉದ್ಧಾರ ಆಗಲ್ಲ ಅಂತೇಳಿ ಅವರು ತಮ್ಮ ತಾಸು ಶಾಮರಾಯರ ಮಗ ಶಿವಮೊಗ್ಗದಲ್ಲಿ
ಪ್ರಾಚಾರ್ಯರಾಗಿದ್ರು. ಅವಾಗ ಅವ್ರ ಮನೆಗೆ ಅವ್ರು ಕಳ್ಸ್ಕೊಟ್ರು ಓದ್ಲಿ ಅಂತ. ಆವಾಗ ಅಲ್ಲಿ ಅವ್ರು ಒಂದ್ ವರ್ಷ ಕಳೆಯೋ ಹೊತ್ತಿಗೆ ಇದು SLC ಆಯ್ತು, ಜೂನಿಯರ್ ಇಂಟರ್ ಪಾಸ್ ಆಯ್ತು. ಅಷ್ಟೊತ್ತಿಗೆ ಅವ್ರಿಗೆ ವರ್ಗ ಆಯ್ತು. ಹಾಗಾಗಿ ಏನ್ ಮಾಡಿದ್ರು, ತುಮಕೂರಿನ ಹಾಸ್ಟೆಲ್ ಬಿಟ್ಟು ಓದುವಂತ ಒಂದು ವ್ಯವಸ್ಥೆನ ಮಾಡಿದ್ರು. ಆದ್ರೆ ಇವ್ರೇನ್ ಮಾಡಿದ್ರು, ಅಲ್ಲಿಂದ ಸ್ವಚ್ಛಂದವಾಯ್ತು ಜೀವನ, ಹೋಗಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕೊಂಡ್ರು. 8 ವರ್ಷಕ್ಕೇನೆ ಅವ್ರು ಹೋಗಿ ಹರಿಜನ ಕಾಲೋನಿನಲ್ಲಿ ಈ ಹರಿಜನ ಈ ಇದಂತ ತಾರತಮ್ಯದ ವಿಚಾರ, ಮೇಲು ಕೀಳು ವರ್ಗದ ವಿಚಾರ, ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಆಗ್ತಿರೋ ಒಂದು ಶೋಷಣೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಭಾಷಣ 8 ವರ್ಷದ ಹುಡುಗ ಮಾಡಿ ಬಂದಿದ್ರು. ಇನ್ ಆ ವಯಸ್ಸಿನಲ್ಲಿ, ಅದು ನಿಜಲಿಂಗಪ್ಪನವರ ಒಂದು ಒತ್ತಾಸೆನೂ ಇದ್ದ ವಯಸ್ಸಿನಲ್ಲಿ ಅವ್ರು ಇನ್ನೆಷ್ಟೋ ಮಟ್ಟಿಗೆ ಆ ಇದರಲ್ಲಿ ಮುಳುಗಿರ್ಬೇಡ. ಅವ್ರು ಆರಾಮಾಗಿ ಅವ್ರ ಸ್ವತಂತ್ರ ಚಳವಳಿಯನ್ನು ತೊಡಗಿಸ್ಕೊಂಡ್ಬಿಟ್ರು. ನಮ್ಮ ತಾತನಿಗೆ ವಿಷಯ ಗೊತ್ತಾಗೋ ಹೊತ್ತಿಗೆ ಅವ್ರ ಜೈಲಿಗೂ ಹೋಗಾಗಿತ್ತು. 1900 ಆ ಸಂದರ್ಭದಲ್ಲಿ ನಿಜಲಿಂಗಪ್ಪನವರು ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡೋಗಿ ಭಾಷಣಕ್ಕೆ, ಯಾಕೆಂದ್ರೆ 1000 ಜನ ಎದುರು ನಿಂತರು ಭಯವೇ ಇರಲಿಲ್ಲ ಭಾಷಣ ಮಾಡಕ್ಕೆ. 16-17 ವರ್ಷದ ಹುಡುಗ ಆರಾಮಾಗಿ ನಿರಂತರವಾಗಿ ಭಾಷಣ ಮಾಡ್ತಾ ಇದ್ರು. 1937ನೇ ಇಸ್ವಿನಲ್ಲಿ ಧ್ವಜ ಸತ್ಯಾಗ್ರಹದಲ್ಲಿ ತಂದ್ಕೊಂಡಿದ್ದಾಗ ಪಾಗೂರ್ನಲ್ಲಿ ದಸ್ತಗಿರಿ ಆದ್ರು. 39ನೇ ಇಸ್ವಿನಲ್ಲಿ ಅರಣ್ಯ ಸತ್ಯಾಗ್ರಹ, 42ನೇ ಇಸ್ವಿನಲ್ಲಿ ಚಲೇಜ ತುಮಕೂರಿನಲ್ಲಿ ಅಲ್ಲಿ ದಸ್ತಗಿರಿ ಆದ್ರು. 47ರಲ್ಲಿ ಜವಾಬ್ದಾರಿ ಸರ್ಕಾರ ಚಳವಳಿನಲ್ಲಿ, 44ರಲ್ಲಿ ಪ್ರಗತಿಶೀಲ ಸಾಹಿತ್ಯ ಚಳವಳಿಯಲ್ಲಿ, 60ರಿಂದ 84ರವರೆಗೂ ಅವರು ಕನ್ನಡ ಚಳವಳಿನಲ್ಲಿ ತೊಡಗಿಕೊಂಡಿದ್ರು. ಆಮೇಲೆ ಈ ಚಳವಳಿಗಳೆಲ್ಲ ಮುಗಿದ ಮೇಲೆ ಅವರು ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಸ್ವತಂತ್ರನು ಬಂದಾಯಿತು. ಆಮೇಲೆ ಸಿದ್ದವನಹಳ್ಳಿ ಕೃಷ್ಣ ಶರ್ಮ, ತೀತಾ ಶರ್ಮ ಇವರ ಒಂದು ಮಾರ್ಗದರ್ಶನದಲ್ಲಿ ಅವರು ಪತ್ರಿಕೋದ್ಯಮಕ್ಕೆ ಧುಮುಕಿದ್ರು. ವಿಶ್ವ ಕರ್ನಾಟಕ, ಪ್ರಜಾಮತ, ವಾಹಿನಿ, ನವೋದಯ, ಚೇತನ, ಪ್ರಜಾವಾಣಿ, ವಿಚಾರವಾಣಿ ಈ ಎಲ್ಲ ಪತ್ರಿಕೆಗಳಲ್ಲಿ ಅವರು ಕೆಲಸ ಮಾಡಿದ್ರು. ಆಮೇಲೆ ಅವರು ಮುಂದೆ ಮೈಸೂರಲ್ಲಿ ಅವರು ತಮ್ಮ ವಾಸ್ತವ್ಯವನ್ನು ಹೂಡಿದಾಗ ಮೈಸೂರು ಪತ್ರಿಕೆ, ಕಾಲದೂತ, ಶಂಕರ ಕೃಪ ಈ ಪತ್ರಿಕೆಗಳು ಕೂಡ ಕೆಲಸ ಮಾಡಿದ್ರು. ಅವ್ರ 23ನೇ ವಯಸ್ಸಿನಲ್ಲಿ ಅವ್ರಿಗೆ ಸೋದರ ಮಾವನ ಮಗಳು ಅಂಬುಜಾ ಅವ್ರ ಜೊತೆ ಮದುವೆ ಆಯ್ತು. ಆ ನಂತರದಲ್ಲಿ ಅವರು ಬೆಂಗಳೂರು, ಚಿತ್ರದುರ್ಗ, ಮೈಸೂರು ಈ ರೀತಿಯಾಗಿ ಒಂದಷ್ಟು ದಿನ ಅವರ ಅಲೆದಾಟಗಳು ನಡೀತು. ಆಮೇಲೆ ಕಡೆಗೆ ಒಂದ್ಸಲ ಅವರು ಮೈಸೂರನ್ನೇ ಅವರ ಕರ್ಮಭೂಮಿಯಾಗಿ ಆರಿಸ್ಕೊಂಡ್ರು. ಆ ಕರ್ಮಭೂಮಿಯಾಗಿ ಆರಿಸ್ಕೊಂಡ್ಮೇಲೆ ಜೀವನಕ್ಕೇನು ಅಂದ್ರೆ ಬರವಣಿಗೆನೇ ಜೀವನ. ನಿರಂತರವಾದ ಸಾಹಿತ್ಯ ಸೃಷ್ಟಿನಲ್ಲಿ ತೊಡಕೊಂಡ್ರು. ಆಮೇಲೆ ಈ ಒಂದು ಇದರಲ್ಲಿ ಅವರು 62ನೇ ಇಸ್ವಿಯಿಂದ 4 ವರ್ಷ ಮೈಸೂರಿನ ಪುರಸಭೆ ಸದಸ್ಯತ್ವ ಕೂಡ ಹೊಂದಿದ್ರು. ಆಮೇಲೆ 71ರಿಂದ 75ರವರೆಗೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾಗಿದ್ರು. ಆಮೇಲೆ ಈ ಚಿತ್ರದುರ್ಗದ ಬಂಡೆ ಕಲ್ಲನ್ನು ಕೂಡ ಅವರು ಮಾತಾಡಿಸಬಲ್ಲವರಾಗಿದ್ರು. ಇದಕ್ಕೆ ಹೇಗೆ ಅವ್ರಿಗೆ ಆಸಕ್ತಿ ಹೋಗ್ತು ಅಂದ್ರೆ, ನಮ್ಮ ತಾತನ ಪರಮಾಪ್ತ ಸ್ನೇಹಿತರೊಬ್ರು ಹುಲ್ಲೂರು ಶ್ರೀನಿವಾಸ ಜೋಯಿಸ್ರು ಅಂತ, ಅವ್ರಿಗೆ ಇವ್ರನ್ನ ಕಂಡ್ರೆ ಬಹಳ ಅಭಿಮಾನ. ಕರ್ಕೊಂಡು ಹೋಗಿ ಚಿತ್ರದುರ್ಗದ ಕಲ್ಲು ಗುಡ್ಡಗಳೆಲ್ಲ ತೋರ್ಸೋದು, ಅಲ್ಲಿರೋ ಸ್ಮಾರಕಗಳನ್ನ ತೋರ್ಸೋದು, ಅಲ್ಲಿರುವಂತ ಶಾಸನಗಳನ್ನ ತೋರ್ಸೋದು, ಅಲ್ಲಿರುವಂತ ಗುರುತಾಗಿರುವಂತ ಜಾಗಗಳನ್ನೆಲ್ಲ ತೋರ್ಸೋದು, ಆ ಸ್ಥಳದ ಪುರಾಣವನ್ನೆಲ್ಲ ಹೇಳೋದು, ಮಹಿಮೆಯನ್ನು ಹೇಳೋದು, ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಲಾವಣಿಗಳನ್ನ, ಅದರದ ಒಂದು ತಾಳೆಗರಿಗಳನ್ನ, ಪತ್ರಗಳನ್ನ, ಪ್ರತಿಯೊಂದು ಪರಿಕರಗಳನ್ನ ಅವ್ರಿಗೆ ಒದಗಿಸ್ತಾ ಚಿತ್ರದುರ್ಗ ಅಂದ್ರೆ ಒಂದು ಮೈ ಮೇಲೆ ಆವಾಹನೆ ಆಗುವಷ್ಟು ಅವ್ರಿಗೆ ಚಿತ್ರದುರ್ಗದ ಬಗ್ಗೆ ಒಂದು ಅಭಿಮಾನವನ್ನ ಅವ್ರು ಬೆಳೆಸಿದ್ರು. ಹಾಗಾಗಿ ಅವರು ಇದರಲ್ಲಿ ಚಿತ್ರದುರ್ಗದ ಇತಿಹಾಸವನ್ನ ಪುನರ್ ನಿರ್ಮಾಣ ಮಾಡೋದ್ರಲ್ಲಿ ಇದು ಅವ್ರಿಗೆ ತುಂಬಾ ದೊಡ್ಡ ಸಹಾಯ ಆಯ್ತು. ಹೀಗೆ ಅವರ ಜೀವನದಲ್ಲಿ ಈ ಒಂದು ಚಿತ್ರದುರ್ಗದ ಅಭಿಮಾನಕ್ಕೆ ಹುಲ್ಲೂರು ಶ್ರೀನಿವಾಸ ಜೋಯಿಸ್ರು ಕಾರಣ ಆದ್ರೆ, ಸಿದ್ದವನಹಳ್ಳಿ ಕೃಷ್ಣ ಶರ್ಮ ಮತ್ತೆ ತೀತಾ ಶರ್ಮಾ ಅವ್ರನ್ನ ಪತ್ರಿಕೋದ್ಯಮಕ್ಕೆ ಹೇಳ್ಕೊಂಡರು. ಆನಾಕರು ಅವರು ಇವ್ರ ಬಾಳಿನಲ್ಲಿ ಪ್ರವೇಶ ಆದ್ಮೇಲೆ ಇವರು ಪೂರ್ಣ ಪ್ರಮಾಣದ ಸಾಹಿತಿಯಾಗಿ ತಾರಾಸುವಾಗಿ ಹೊರಹೊಮ್ಮಿದ್ರು. ಅವ್ರ ಮೇಲೆ ತರಾಸು ಅವ್ರ ಮೇಲೆ ಆನಾಕರು ಅವ್ರ ಪರಿಣಾಮ ನಾವು ಯಾವುದೇ ಮಾತಿಗೆ ಸಿಕ್ಕುವಂತದಲ್ಲ. ಅವರು ತರಾಸು ಅವರಲ್ಲಿ ಗುರುಗಳನ್ನ ಕಂಡುಕೊಂಡಿದ್ರು. ಆನಾಕರು ಸದಾಕಾಲ ಈ ಶಿಷ್ಯನ ರಕ್ಷಣೆಗೋಸ್ಕರನೇ ಅವ್ರ ಬೆನ್ನ ಹಿಂದೆನೆ ಇರ್ತಾ ಇದ್ರು. ಪ್ರಗತಿಶೀಲ ಸಾಹಿತ್ಯದಲ್ಲಿ ಇಬ್ರನ್ನು ಅಶ್ವಿನಿ ದೇವತೆಗಳು ಅಂತಾನೆ ಗುರುತಿಸ್ತಾ ಇದ್ರು. ತರಾಸು ಅವ್ರ ಮೊದಲ ಕಾದಂಬರಿ ಮನೆಗೆ ಬಂದ ಮಹಾಲಕ್ಷ್ಮಿಗೆ ಮಾಸ್ತಿಯವರು ತೀವ್ರ ಟೀಕೆ ಮಾಡಿದಾಗ ಆನಾಕರು ಅವರು ಹೀಗೆ ಹೊಸಬರ ಮೇಲೆ ಹಿರಿಯರ ಪ್ರಹಾರ ಸಲ್ಲದು ಅಂತ ಹೇಳಿ ಒಂದು
ಅವರ ಮೇಲೆ ಒಂದು ಯುದ್ಧವನ್ನೇ ಮಾಡಿ ತನ್ನ ಶಿಷ್ಯನ ರಕ್ಷಿಸಿಕೊಂಡಿದ್ದು ನಿಜಕ್ಕೂ ಆ ಒಂದು ದಂತಕಥೆಯಾಗಿ ಅದು ಗುರುತಿಸಲ್ಪಡುತ್ತೆ. ಆಮೇಲೆ ಗುರು ಶಿಷ್ಯರ ಸಂಬಂಧಕ್ಕೂ ಮೀರಿದಂತ ಸಂಬಂಧ ಇನ್ಯಾವ್ದಾದ್ರು ಇದ್ರೆ ಅದು ಆನಕರು ಮತ್ತೆ ತಾರಸವ್ರ ಮಧ್ಯ ಇತ್ತು ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಮಾಸ್ತಿಯವರು ಈ ತರ ಒಂದು ಟೀಕೆ ಮಾಡಿದ್ರು ಅಂದ್ರೂ ಕೂಡ ಇದು ಸಾಹಿತ್ಯ ಪರಿಷತ್ತಿನ ಸುವರ್ಣ ಮಹೋತ್ಸವದಲ್ಲಿ ತರಾಸು ಅವ್ರಿಗೆ ಸನ್ಮಾನನ ಮಾಸ್ತಿಯವರೇ ಮಾಡ್ತಾರೆ. ಅದು ನಿಜವಾಗ್ಲೂ ಒಂದು ಅಮೃತಗಳಿಗೆ. ಆ ಕಾಲದಲ್ಲಿ ಸಾಹಿತಿಗಳಲ್ಲಿ ಹೇಗೆ ವೈಷಮ್ಯ ಅನ್ನೋದು ಬರೀ ಆ ಒಂದು ವಿಷಯಕ್ಕೆ ಮಾತ್ರ ಸಂಬಂಧಿತವಾಗ್ತಿತ್ತು. ಅದನ್ನ ಬಿಟ್ರೆ ಮತ್ತೆ ಅವರೆಲ್ಲರೂ ಪರಸ್ಪರವಾಗಿ ಒಂದು ವಿಶ್ವಾಸವನ್ನ ಹೊಂದಿದಂತವರಾಗಿರೋರು, ಆಮೇಲೆ ಪರಸ್ಪರ ಒಂದು ಅಭಿಮಾನವನ್ನು ಹೊಂದಿದಂತವರಾಗಿದ್ರು ಅನ್ನೋದಕ್ಕೆ ಅದೊಂದು ಉದಾಹರಣೆಯಾಗಿ ನಮ್ಗೆ ಕಾಣುತ್ತೆ. ತರಾಸು ಅವರ ಮೊದಲಿನ ಕಾದಂಬರಿಗಳಲ್ಲಿ ಅನಾಕರವರ ದಟ್ಟ ಛಾಯೆ ಕಂಡು ಬಂದ್ರು. ಆಮೇಲೆ ಅವರು ಬರ್ತಾ ಅವರ ಇದರಲ್ಲಿ ಅವ್ರದೇ ಸ್ವತಂತ್ರವಾದಂತ ಒಂದು ಶೈಲಿನ ಕಾಣುತ್ತೆ. ಅವರು ಇಬ್ರು ಒಂದ್ ರೀತಿಯಲ್ಲಿ ವಿಪುಲವಾಗಿ ಅಧ್ಯಯನ ಮಾಡಿದ್ದವರು, ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲದ್ರ ಮೇಲೂ ಒಂದು ಅಧಿಕಾರಿಯುತವಾಗಿ ಮಾತಾಡುವಂತ ಶಕ್ತಿನ ಹೊಂದಿದ್ರು. ಆಮೇಲೆ ತರಾಸು ಅವರು ಆನಕರು ಅವ್ರ ಬಗ್ಗೆ ಒಂದು ಗ್ರಂಥವನ್ನ ರಚಿಸ್ಬಿಟ್ಟು ಸಾಹಿತ್ಯದಲ್ಲಿ ಒಂದು ಹೊಸ ಪ್ರಕಾರಕ್ಕೆ ಆ ನಾಂದಿಯನ್ನ ಹಾಡ್ತಾರೆ. ಮತ್ತೆ ಒಂದು ಘಟನೆನ ಇಲ್ಲಿ ಹೇಳ್ಬೇಕು. ಆನಕರು ಅವ್ರು ಒಂದ್ಸಲ ರೈಲ್ನಲ್ಲಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಸಹ ಪ್ರಯಾಣಿಕ ಒಬ್ಬ ಬಂದು ಪುಸ್ತಕದ ಓದಲು ಮುಳುಗೋಗಿದ್ದಂತೆ. ಆವಾಗ ಆನಕರು ಅವ್ರಿಗೆ ಆಶ್ಚರ್ಯ, ಇದು ಯಾವ ಪುಸ್ತಕ ಇರ್ಬೋದು ಅಂತ. ಯಾವ್ದಪ್ಪ ಅಂತ ಅವ್ನು ಕೇಳಿದಾಗ ಇದು ಹಂಸಗೀತೆ ಸರ್. ಅವ್ರಿಗೆ ಆನಕರು ಅಂತ ಗೊತ್ತಾಗಿಲ್ಲ ಕೇಳಿದವರು. ಅದೇ ತರಾಸು ಬರ್ದಿರೋದು. ಏನ್ ಬರೀತಾನ್ ಸರ್ ಅಂತ ಹೇಳ್ಬಿಟ್ಟು ಮುಳುಗೋಗ್ಬಿಡ್ತೀವಿ ನಾವ್ ಅದ್ರಲ್ಲಿ ಅಂತ ಅಂದ್ರಂತೆ. ಅದನ್ನ ಕೇಳಿದ ಆನಕರು ಅವ್ರಿಗೆ ಒಂಚೂರು ಹೊಟ್ಟೆ ಕಿಚ್ಚಾಗಿಲ್ಲ. ತನ್ನ ಶಿಷ್ಯನೊಬ್ಬರು ಇಷ್ಟು ಮಟ್ಟಿಗೆ ಹೊಗಳ್ತಿದಾರಲ್ಲ ಅಂತ ಬಲೆಯ ಅಭಿಮಾನ ಬಂತಂತೆ. ಇದು ಅವರಿಬ್ಬರ ಮಧ್ಯ ಇದ್ದಂತ ಒಂದು ಪ್ರೀತಿ ಮತ್ತೆ ಅಂತಃಕರಣ. ಈಗ ತರಾಸು ಅವರ ಬರವಣಿಗೆ ಹೇಗ್ ಶುರುವಾಯಿತು, ಅದರಲ್ಲಿ ಅವ್ರು ಎಷ್ಟು ಬರೆದ್ರು, ಇದನ್ನೆಲ್ಲ ಒಂದು ಇದರಲ್ಲಿ ನೋಡ್ತಾ ಹೋಗ್ಬೇಕು ಅಂದ್ರೆ, ಅವ್ರು 8 ವರ್ಷದವರಿದ್ದಾಗ ಅವ್ರ ಮನೆಗ್ ಬಂದಿದ್ದ, ನಮ್ ತಾತನ ಮನೆಗ್ ಬಂದಿದ್ದ TS ವೆಂಕಣ್ಣಯ್ಯನವರು, ಈ ಬರೀ ಮಾತಾಡ್ತಾ ಇದ್ದ ಹುಡುಗನ್ ನೋಡಿ ಈ ಬರೀ ಬುರುಡೆ ಬಿಡ್ತೀಯಲ್ಲ, ಒಂದ್ ಕತೆ ಬರೀ ನೋಡೋಣ ಅಂತೇಳಿ ಒಂದ್ ಸವಾಲ್ ಹಾಕಿದ್ರು. ನಾನ್ ನಿಮ್ಗೊಂದು ಬಹುಮಾನ ಕೊಡ್ತೀನಿ ಅಂತ. ಸವಾಲು ಅಂದ್ರೆ ತಕ್ಕೊಳಕ್ ಯಾವಾಗ್ಲೂ ರೆಡಿ. ಇವ್ರು ಆ ಥರದ್ ಒಂದು ಸ್ವಭಾವ ಇವ್ರಿಗೆ. ಯಾರೇ ಯಾವ್ದೇ ಸವಾಲು ಹುಟ್ಟಿದ್ರು ಅದು ಧೈರ್ಯವಾಗಿ ತಗೊಳ್ಳೋದು, ಅದನ್ನ ಎದುರಿಸೋದು. ಸರಿ ಅಂದ್ರಂತೆ. ಇವರು ಮಾಧು ಚೆಂಡು ಅಂತ ಒಂದ್ ಕತೆ ಬರದೇ ಬಿಟ್ರು. ಅದನ್ನ ಓದಿದ್ದು ಸಂತೋಷ ಪಟ್ಟ ಅವರ ದೊಡ್ಡಪ್ಪ 10 ರೂಪಾಯಿನ ಬಹುಮಾನ ಕೊಟ್ಟಿದ್ದಾರೆ. 10 ರೂಪಾಯಿ ಅಂದ್ರೆ ಆ ಕಾಲಕ್ಕೆ ಒಂದು ಸಂಸಾರ ನಡೆಸಬಹುದಾಗಿತ್ತು, ಅಷ್ಟು ದುಡ್ಡು. ಆ ಸಂಸಾರಕ್ಕೆ ಅಷ್ಟು ದುಡ್ಡನ್ನ ಅವರು ಸೀದಾ ತೆಗೆದು ತಮ್ಮ ಮಗನಿಗೆ ಬಹಳ ಸಂತೋಷದಲ್ಲಿ ಕೊಟ್ರಂತೆ. ಅದು ಅವರ ಮೊದಲನೇ ಒಂದು ಕೃತಿ ಅಂತ ಹೇಳಿ ನಾವು ಅನ್ಕೋಬಹುದು. ಆದ್ರೆ ಅವ್ರು ಆ 10 ರೂಪಾಯಿನ ತಗೊಂಡೋಗಿ ಅಷ್ಟಕ್ಕೂ ಪುಸ್ತಕ ತಗೊಂಡ್ಬಂದ್ಬಿಟ್ಟಿದ್ರಂತೆ. ಒಂದು ಪೈಸೆ ಬಿಡ್ದಂಗ ಅಷ್ಟು ತಗೊಂಡೋಗಿ ಪುಸ್ತಕಕ್ಕೆ ಹಾಕಿ ಪುಸ್ತಕ ತಗೊಂಡ್ಬಂದಿದ್ದಾರೆ. ಇವ್ರು ಪುಸ್ತಕ ಓದಕ್ಕೋಸ್ಕರ ಗಳಗ ಇದೂರು ಯಾವ್ದದ ಆಶ್ರಮ ಇದೆ, ಆನಂದ ಆಶ್ರಮಕ್ಕೆಲ್ಲ ಹೋಗಿ ಅಲ್ಲಿ ಗಳಗನಾಥರು ಓದ್ಕೊಂಡ್ ಬರ್ತಾ ಇದ್ದಿದ್ದು ಪುಸ್ತಕಗಳು ಇವಾಗೆಲ್ಲ ನಮ್ಮ ತಾತನ ಮನೆಗೆ ಬರ್ತಾ ಇದ್ರು. ಆ ಪುಸ್ತಕಗಳನ್ನೆಲ್ಲ ಅವ್ರು ಓದೋರು. ಈ ರೀತಿ ಅವ್ರಿಗೆ ತುಂಬಾ ಒಂದು ಸಾಹಿತ್ಯಿಕವಾದ ಒಂದು ಆಸಕ್ತಿ ಆ ತರ ಇತ್ತು. ಅವರು ಈ 8ನೇ ವರ್ಷದಲ್ಲಿ ಈ ರೀತಿ ಒಂದು ತಮ್ಮ ಸಾಹಿತ್ಯ ಬರೆಯೋ ಶಕ್ತಿ ಇದೆ ಅಂತ ಗುರುತಿಸ್ಕೊಂಡಿದ್ದು. ಆಮೇಲೆ ಆ ಪತ್ರಿಕೆಗಳಿಗೆ ಬರಿತಾ ಇದ್ದಿದ್ದ ದಿನದಲ್ಲಂತೂ ಅವ್ರಿಗೆ 25 ರೂಪಾಯಿ ಸಂಬಳಕ್ಕೆ ಅವರು ಬರೆದಿದ್ದಾರೆ. ಅವ್ರಿಗೆ ಬರೆಯಕ್ ಒಂದ್ ಮೇಜು, ಒಂದ್ ಕುರ್ಚಿ ಇಲ್ಲದೆ ಅವರು ಅವ್ರದ್ದು ಟ್ರಂಕನ್ನೇ ಮುಂದಿಟ್ಕೊಂಡು ಅದ್ರ ಮೇಲೆ ಹಾಳೆ ಇಟ್ಕೊಂಡು ಬರ್ದಿದ್ದಾರೆ. ಊಟಕ್ಕೆ ತಿಂಡಿಗೂ ಕೂಡ ದುಡ್ಡು ಇಲ್ದಂಗೆ ಬರೀ ಕಾಫಿ ಕುಡ್ಕೊಂಡು, ಬಾಳೆಹಣ್ಣು ಕಡಲೆಕಾಯಿ ತಿನ್ಕೊಂಡು, ರಾತ್ರಿ ಆ ನ್ಯೂಸ್ ಪೇಪರ್ನೇ ಹಾಸ್ಕೊಂಡು ಅದ್ರ ಮೇಲೆ ಮಲಗಿ, ಈ ರೀತಿ ಎಲ್ಲ ಕಷ್ಟಪಟ್ಟು ಅವರು ಆ ಜೀವನವನ್ನ ಕಳೆದಿದ್ದಾರೆ. ಹೀಗೆ ಆದ್ರೆ ಯಾರ ಕೈ ಕೆಳಗೂ ನಾವು ಕೆಲಸ ಮಾಡಕ್ ಇಷ್ಟ ಇಲ್ಲ ಅನ್ನೋದು ಒಂದು ಅವರ ಧ್ಯೇಯ ಆಗಿತ್ತು. ಆಮೇಲೆ ಅವರು ಇವರು ಅನಕರು ಅವ್ರ ಸಂಪರ್ಕಕ್ಕೆ ಬಂದ್ಮೇಲೆ ಬರದೇ ಬದುಕೋದು ಅನ್ನೋದನ್ನೇ ಅವರು ತೀರ್ಮಾನ ಮಾಡ್ಕೊಂಡ್ರು. ಸ್ವಲ್ಪ ಕಾಲ ಬೆಂಗಳೂರಲ್ಲಿ ಇದ್ದವ್ರು ಆಮೇಲೆ ಬಂದು ಮೈಸೂರಲ್ಲೇ ಅವರ ಕರ್ಮಭೂಮಿಯಾಗಿ
ಮಾಡ್ಕೊಂಡ್ರು. ಅವರ ಮೊದಲನೇ ಕಾದಂಬರಿ ಮನೆಗೆ ಬಂದ ಮಹಾಲಕ್ಷ್ಮಿ. ಆ ಮಾಧು ಚೆಂಡು ಆದ್ಮೇಲೆ ನಾವು ಕಾದಂಬರಿಯ ಅಥವಾ ಸಾಹಿತ್ಯ ಪ್ರಕಾರದಲ್ಲಿ ಗುರುತಿಸೋದಾದ್ರೆ ಮೊದಲನೇ ಕಾದಂಬರಿ ಮನೆಗೆ ಬಂದ ಮಹಾಲಕ್ಷ್ಮಿ 1944ನೇ ಇಸ್ವಿನಲ್ಲಿ ಬಂತು. ಅಂದ್ರೆ ಅವ್ರಿಗೆ 24 ವರ್ಷ ಆದಾಗ. ಕೊನೆಯ ಚಕ್ರೇಶ್ವರಿ ಅವರ ಉತ್ತರಾರ್ಧವನ್ನ ಅವರು 1984ನೇ ಮಾರ್ಚ್ ಅಲ್ಲಿ ಶುರು ಮಾಡಿದ್ರು. ಆದ್ರೆ ಅದನ್ನ ಅವ್ರ ಕೈ ಮುಗ್ಸಕ್ಕಾಗ್ಲಿಲ್ಲ. ಆಮೇಲೆ ನಾ ಪ್ರಭಾಕರ ಅಂತ ಹೇಳಿ ಅವ್ರ ಶಿಷ್ಯ ಅವ್ರು ಅದನ್ನ ಮುಗಿಸಿದ್ರು. ಹಾಗಾಗಿ ನಾವು 1981ರಲ್ಲಿ ಅವರು ಬರೆದು ಮುಗಿಸಿದ ದುರ್ಗಾಸ್ತಮಾನನೇ ಅವರ ಕಡೆ ಕೃತಿ ಅಂತ ಹೇಳಿ ಪರಿಗಣಿಸಬಹುದು. ಅವರ ಯಕ್ಷ ಪ್ರಶ್ನೆ ಕಾದಂಬರಿಗೆ ಮೈಸೂರು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂದಿದೆ. ಶಿಲ್ಪಶ್ರೀ ಕಾದಂಬರಿಗೆ ಗೋಮಟೇಶ್ವರ ಪುರಸ್ಕಾರ ಸಮಿತಿಯ ಪದಕ ಹಾಗೂ ವಿದ್ಯಾವಾರಿಧಿ ಪ್ರಶಸ್ತಿ ಲಭಿಸಿದೆ. ದುರ್ಗಾಸ್ತಮಾನ ಕಾದಂಬರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 1983ನೇ ಇಸವಿಯ ವಿಶೇಷ ಪುರಸ್ಕಾರ, ಹಾಗೆ 1985ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಮರಣೋತ್ತರ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾವೆ. ಇನ್ನು ಅವರ ಪ್ರಶಸ್ತಿಗಳನ್ನ ಹೇಳ್ತಾ ಹೋದ್ರೆ ಆ ಪಟ್ಟಿಯನ್ನು ಹೇಳೋದಕ್ಕೆ ಒಂದು ಅರ್ಧ ಗಂಟೆ ಬೇಕಾಗ್ಬೋದು. ಅದರಿಂದ ಅದನ್ನ ಅಲ್ಲಿ ಪಕ್ಕಕ್ಕೆ ಇಟ್ಟಿದ್ದೀನಿ. ನಾನು ಬರೀ ಮುಖ್ಯವಾದ ಒಂದು 2-3 ಮಾತ್ರ ಹೇಳಿದ್ದೀನಿ. ಅವರು ಒಟ್ಟು 53 ಸಾಮಾಜಿಕ ಕಾದಂಬರಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ಹಲವು ಚಲನಚಿತ್ರಗಳಾಗಿರುವಂತಹ ಕಾದಂಬರಿಗಳು ಕೂಡ ಇದ್ದಾವೆ. ಜೊತೆಯಲ್ಲಿ 2 ಕಾದಂಬರಿ ಅವರು ಉಪನಿಷತ್ತಿಗೆ ಸಂಬಂಧಪಟ್ಟ ಹಾಗೆ ಅವರು ಬರೆದಿದ್ದಾರೆ. ಬೆಳಕು ತಂದ ಬಾಲಕ ಮತ್ತೆ 4x4 1:2. ಐತಿಹಾಸಿಕ ಕಾದಂಬರಿಗಳು ದುರ್ಗಾಸ್ತಮಾನವನ್ನು ಸೇರಿ ಒಟ್ಟು 12 ಕಾದಂಬರಿಗಳು. ಅದರಲ್ಲಿ ಚಿತ್ರದುರ್ಗದ ಇತಿಹಾಸದ್ದೇ ಹೆಚ್ಚಿನ ಕಾದಂಬರಿಗಳು. ಮಿಕ್ಕಿದ್ದು ನೃಪತುಂಗ, ಶಿಲ್ಪಶ್ರೀ ಈ ತರ ಕಾದಂಬರಿಗಳು ಕೂಡ ಬಂದಿವೆ. 5 ಕಥಾ ಸಂಕಲನಗಳನ್ನ ಸಣ್ಣ ಸಣ್ಣ ಕಥೆಗಳ ಕಥಾ ಸಂಕಲನ ಬರೆದಿದ್ದಾರೆ. ಅವರ 0 - 0 = 0 ಅಂದ್ರೆ 0 - 0 ಅದರ ಉತ್ತರ 0 ಅನ್ನೋದು ಒಂದು ಅತ್ಯಂತ ಚಾರಿತ್ರಿಕ ಮಹತ್ವವನ್ನು ಗಳಿಸಿರುವಂತಹ ಒಂದು ಸಣ್ಣ ನವ್ಯಕತೆ. ಸಣ್ಣ ನವ್ಯಕತೆ ಬಗ್ಗೆ ಯಾರೇ ಮಾತಾಡೋದಾದ್ರು ಆ 0 - 0 = 0 ಬಿಟ್ಟು ಮುಂದೆ ಹೋಗೋದಿಲ್ಲ. ಅದನ್ನ ಒಂದು ಹೆಜ್ಜೆ ಗುರುತಾಗಿ ಭಾವಿಸ್ತಾರೆ. ಆಮೇಲೆ 2 ನಾಟಕಗಳನ್ನ ಬರೆದಿದ್ದಾರೆ. ಬಾನುಲಿ ನಾಟಕಗಳು 2 ಇದೆ. 9 ಕೃತಿಗಳನ್ನ ಅವರು ಅನುವಾದ ಮಾಡಿದ್ದಾರೆ ಬೇರೆ ಬೇರೆ ಭಾಷೆಗಳಿಂದ. 3 ಜೀವನ ಚರಿತ್ರೆಗಳನ್ನ ಅವರು ಬರೆದಿದ್ದಾರೆ. ಅವರ ಲೇಖನಗಳ ಸಂಗ್ರಹ ಒಂದು ಸ್ಪಂದನ ಅಂತ ಬರೆದಿದೆ. ಈ ಕ್ರಿಯಾಶಕ್ತಿ ವಿದ್ಯಾರಣ್ಯ ಅನ್ನುವಂತ ಒಂದು ಖಂಡನ ಗ್ರಂಥವನ್ನ ಬರೆದಿದ್ದಾರೆ. ನವಸಾಕ್ಷರಿಗೆ ಒಂದು ನಾಗರಮರಿ ಅನ್ನುವಂತ ಒಂದು ಕೃತಿಯನ್ನ ರಚಿಸಿದ್ದಾರೆ. ಶ್ರೀಶೈಲ ಆರಾಧ್ಯ ಅವರೊಂದಿಗೆ ಚಿತ್ರಮಯ ಚಿತ್ರದುರ್ಗ ಅನ್ನುವಂತ ಒಂದು ಚಿತ್ರಪಟ ಸಂಯೋಜನೆ ಕೂಡ ಮಾಡಿದ್ದಾರೆ. 2 ಕೃತಿಗಳನ್ನ ಸಂಪಾದಿಸಿದ್ದಾರೆ. ಶ್ರೀ ಜಗದ್ಗುರು ಅಂತ ಒಂದು ಮತ್ತೆ ಶ್ರೀ ಶಿವಾರ್ಪಣಂ ಅಂತ ಒಂದು. ಹಿಂತಿರುಗಿ ನೋಡಿದಾಗ ಮಂಥನ ಇವೆರಡು ಅವರ ಆತ್ಮಕಥನ ಅಂತ ಹೇಳ್ಬೋದು. ಪೂರ್ಣವಾಗಿಲ್ಲ, ಅಂತೂ ಅಪೂರ್ಣವಾಗಿರುವಂತ 2 ಆತ್ಮಕಥನ. ಅಪ್ರಕಟಿತವಾದ ಕಾದಂಬರಿಗಳು 3 ಅಂದ್ರೆ ಬರೆದು ಇಟ್ಕೊಂಡು ಅದು ಪ್ರಕಟವಾಗ್ಲಿಲ್ಲ. ವನಾಂತರಾಳ, ಸ್ವಗತ, ಬಂಗಾರದ ಸೂಜಿ ಇವು 3. ಚಲನಚಿತ್ರವಾಗಿದ್ದು 13 ಚಲನಚಿತ್ರಗಳು ಬಂದಿದೆ. ಅದಕ್ಕೆ 19 ಕಾದಂಬರಿಗಳು ಆಧಾರವಾಗಿದೆ. ಯಾಕೆಂದ್ರೆ ಕೆಲವು ನಾಗರಹಾವುಗೆ 3 ಕಾದಂಬರಿಗಳು, ಆಮೇಲೆ ಮಾರ್ಗದರ್ಶಿ ಪಿಕ್ಚರ್ಗೆ 2 ಕಾದಂಬರಿಗಳು, ಆಮೇಲೆ ಇದು ಆಕಸ್ಮಿಕ ಆಗಿ 3 ಕಾದಂಬರಿಗಳು, ಆಮೇಲೆ ಅಕ್ಕಮನ ಭಾಗ್ಯಗೆ 2 ಕಾದಂಬರಿ, ಈ ತರ ಸೇರ್ಕೊಂಡು ಒಟ್ಟು 19 ಕಾದಂಬರಿಗಳು ಅವ್ರದ್ದು ಚಲನಚಿತ್ರ ಆಗಿರೋದು. ಚಲನಚಿತ್ರಗಳು ಮಾತ್ರ 13. ಅವರು ಬರೆಯಕ್ಕೆ ಅಂತ ಸಿದ್ಧತೆ ಮಾಡ್ಕೊಂಡಿದ್ರು 3 ಕಾದಂಬರಿಗಳಿಗೆ. ಒಂದು ಪಂಪನ ಬಗ್ಗೆ ಬರಿಬೇಕು ಅನ್ನೋದು ತುಂಬಾ ಇತ್ತು, ಅದಕ್ಕಾಗಿ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡಿದ್ರು. 2ನೇದು ನಾನು ತಿಳಿದಂಗೆ ನಮಗೆ ಗೊತ್ತಿದ್ದಂಗೆನೆ ಶಂಕರಾಚಾರ್ಯ ಅದ್ರ ಬಗ್ಗೆ ಬರಿಬೇಕು ಅನ್ನೋದಕ್ಕೆ ಅವರದ್ದು 8-10 ವರ್ಷಗಳ ಶ್ರಮನೇ ಇತ್ತು. ಅವರು ಶಂಕರಾಚಾರ್ಯರು ಓಡಾಡಿ ಜಾಗಗಳಿಗೆಲ್ಲ ಹೋಗಿ ಬಂದಿದ್ರು. ಅವರ ಬಗ್ಗೆ ಸಿಕ್ಕಂತ ಹಲವಷ್ಟು ಗ್ರಂಥಗಳನ್ನ, ಉಪನಿಷತ್ತುಗಳನ್ನ ಇದನ್ನೆಲ್ಲ ಸಂಗ್ರಹಿಸ್ಕೊಂಡಿದ್ರು, ಓದಿದ್ರು. ಅವ್ರಿಗೆ ಯಾವಾಗ ಯಾವ ವಿಷಯದ ಬಗ್ಗೆ ಒಂದು ಸಣ್ಣ ಒಂದು ಸಂಶಯ ಬಂದ್ರು ಕೂಡ ಶೃಂಗೇರಿಗೆ ಹೋಗಿ ಅಲ್ಲಿನ ಜಗದ್ಗುರುಗಳ ಜೊತೆ ಮಾತಾಡಿ ಅಲ್ಲಿ ವಾರಗಟ್ಲೆ ಇದ್ದು ಅವ್ರ ಜೊತೆ ಮಾತಾಡಿ ಅವ್ರ ಸಂಶಯ ಪರಿಹರಿಸ್ಕೊಂಡ್ ಬರ್ತಾ ಇದ್ರು. ಈ ರೀತಿ ಅವರು ಒಂದು 7-8 ವರ್ಷಗಳ ಕಾಲ ಕೆಲಸ ಮಾಡಿದ್ದು, ಟಿಪ್ಪಣಿಗಳು ಮಾಡಿಟ್ಕೊಂಡು ಇನ್ನೇನ್ ಬರಿಬೇಕು ಅಂತ
ಅನ್ಕೊಂಡಿದ್ದ ಇದು ನಿಂತೋಗಿದ್ದು ಶಂಕರಾಚಾರ್ಯ. ಇನ್ನೂ ಒಂದು ಇದು ಅವರು ಜ್ಯೋತಿಷ್ಯ ಶಾಸ್ತ್ರ ಇದನ್ನ ಬಹಳ ಚೆನ್ನಾಗಿ ಅವರು ತಿಳ್ಕೊಂಡಿದ್ರು. 16 ವರ್ಷ ಅದ್ರ ಬಗ್ಗೆ ಓದಿ ಅದ್ರ ಬಗ್ಗೆ ಬಹಳ ವಿಷಯಗಳನ್ನ ಸಂಗ್ರಹ ಮಾಡಿದ್ರು. ಮಾನವನ ಜೀವನದ ಮೇಲೆ ವಿವಿಧ ಶಾಸ್ತ್ರಗಳು, ಗಣಿತ, ಜ್ಯೋತಿಷ್ಯ, ಖಗೋಳ ಇದರ ಏನ್ ಪರಿಣಾಮ ಬೀರುತ್ತೆ, ಪ್ರಭಾವ ಏನಿರುತ್ತೆ, ಅದರ ಸಂಬಂಧಗಳೇನು ಅನ್ನೋದನ್ನ ಕುರಿತು ಸುತ್ತು ಅನ್ನುವಂತ ಒಂದು ಕಾದಂಬರಿ ಬರೆಯಕ್ ಕೂಡ ಅವರು ಒಂದಷ್ಟು ಸಿದ್ಧತೆ ಮಾಡ್ಕೊಂಡಿದ್ರು ಅಂತ ಕಾಣುತ್ತೆ. ಇದು ಮೂರು ಅದು ಪ್ರಕಟವಾಗಿ ಬರ್ಲಿಲ್ಲ. ಈ ದುರ್ಗಾಸ್ತಮಾನದ ಬಗ್ಗೆ ಒಂದು ಸಣ್ಣ ಟಿಪ್ಪಣಿಯನ್ನ ನಾನು ಮತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ. ತಾರಾಸು ಅವ್ರ ಬಗ್ಗೆ ಕೆಲವು ತುಂಬಾ ಜನ ಅವರು ಬಹಳಷ್ಟು ಅದು ಹೇಳಿದ್ನಲ್ಲ 1000 ಪುಟಗಳ ಅಭಿಪ್ರಾಯ ಕೊಟ್ಟಿದ್ದಾರೆ. ಆದ್ರೆ ನಾನು ಕೆಲವನ್ನ ಸುಮ್ಮನೆ ಅಲ್ಲಿ ಇಲ್ಲಿ ಹೆಕ್ಕಿ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಹಾಮಾನಾಯ್ಕ ಅವ್ರು ಹೇಳ್ತಾರೆ, ಹೊರಜೀವನದ ಸಮಸ್ಯೆಗಳನ್ನು ಬಲ್ಲ ತಾರಾಸು ಮನಸ್ಸಿನ ಪದಗಳನ್ನ ಸಮರ್ಥವಾಗಿ ಬಿಚ್ಚಿ ತೋರಿಸಬಲ್ಲರು ಅಂತ. ಆಮೇಲೆ ಅವರಿಗೆ ಏನಾದ್ರೂ ಗೀಚ್ಲೇಬೇಕು ಅನ್ನೋ ಹಠ ಇಲ್ಲ, ಬರೆಯಕ್ಕೆ ಯಾವುದೇ ನಿರ್ಬಂಧ ಹಾಕೊಳ್ಳಲ್ಲ, ಏನನ್ನೂ ಬರೀದ ವರ್ಷಗಟ್ಲೆ ಕಳೀತಾರೆ. 4-5 ತಿಂಗಳಲ್ಲಿ ದುರ್ಗಾಸ್ತಮಾನದಂತ ಕಾದಂಬರಿಗಳು ಕೂಡ ಬರೀಬಲ್ಲರು. ಆಮೇಲೆ ದೇಜವರೇಗೌಡರು ಹೇಳ್ತಾರೆ, ಭಾಷಣ ಪ್ರಾರಂಭಿಸಿ 4-5 ನಿಮಿಷಗಳಲ್ಲಿ ತಾರಾಸು ಮರೆಯಾಗಿ ಹೋಗ್ತಾರೆ, ವಿಷಯಕ್ಕೆ ಬಾಯಿ ಬಂದೋಗುತ್ತೆ, ಮಾತೆಲ್ಲ ವಿಷಯ ಆದಾಗೆ ಅವರ ಇಡೀ ವ್ಯಕ್ತಿತ್ವೇ ಮಾತಾಡ್ತಾ ಇರೋ ಭಾಸವಾಗುತ್ತೆ ಅಂತಾರೆ. ಯು ಆರ್ ಮೂರ್ತಿ ಅವ್ರದ್ದು ತುಂಬಾ ಸ್ವಾರಸ್ಯಕರವಾದಂತ ಒಂದು ರಿಮಾರ್ಕ್ ಇದೆ ಅವ್ರ ಬಗ್ಗೆ. ತನ್ನ ದೇಹಕ್ಕೆ ಪರಮವೈರಿಯಾಗಿದ್ದ ಸಿಗರೇಟ್ ಅನ್ನ ನನ್ನಿಂದ ಪಡೆದು ಅದು ಕೊಡೋ ಚಿತ್ರ ಹಿಂಸೆಯನ್ನು ಸುಖಿಸ್ತಾ ಅವರು ಮಾತಾಡ್ತಿದ್ದ ತಾರಸು ಅವ್ರ ಚಿತ್ರ ಕಣ್ಣಿ ಕಟ್ಟತ್ತೆ ಅಂತ ಹೇಳಿ ಅವರು ಬರೀತಾರೆ ಒಂದ್ ಕಡೆ. ತಾರಸು ಅವರು ಶಾರದಾ ವಿಲಾಸ ಕಾಲೇಜಿನಲ್ಲಿ ಭಾಷಣ ಮಾಡಿದ್ದಾಗ ಅದು ಮಾಸ್ಟರ್ ಹಿರಣ್ಣಯ್ಯನವ್ರಿಗೆ ಒಂದು ಸ್ಫೂರ್ತಿ ಕೇಂದ್ರವಾಯ್ತು. ಒಂದಲ್ಲ ಒಂದಿನ ನಾನು ಹೀಗೆ ಮಾತಿನ ಬೋಡಿಯಿಂದ ಜನತೆ ಹೃದಯ ಗೆಲ್ಬೇಕು ಅಂತ ಅವ್ರು ತೀರ್ಮಾನಕ್ಕೆ ಬರ್ತಾರೆ. ಆಮೇಲೆ ತಾರಾಸು ಅವ್ರಿಗೆ ತನ್ನದು ನೀನದು ಅಂತ ಯಾವ ಒಂದು ಭೇದ ಇರಲಿಲ್ಲ ಅವರಲ್ಲಿ. ಅವ್ರ ಜೀವನದಲ್ಲಿ ದ್ವೈತಕ್ಕೆ ಅವಕಾಶ ಇಲ್ಲ. ಅವ್ರು ತಾವು ಆಡೋ ಹಾಗೆ ಇರ್ತಾರೆ, ಇರೋ ಹಾಗೆ ಆಡ್ತಾರೆ. ಸಿಡಿಲು ಮಗ್ಗು ಕೃತಿಗಳಿಂದ ಗರ್ಜಿದಂತ ಗದ್ಯದ ದೊರೆ ಅನ್ನಿಸ್ಕೊಂಡ ಅನಾಕರು ಕೂಡ ಬರೀಲಿಲ್ಲ ಅಂತ ಪಾಟೀಲ್ ಪುಟ್ಟಪ್ಪನವರು ಹೇಳ್ತಾರೆ. ಆಮೇಲೆ ನಿಜಲಿಂಗಪ್ಪನವರು ಅವ್ರು ಹೇಳಿದ್ದು, ಬೆಟ್ಟವನ್ನು ಅಲುಗಿಸುವಂತ ಶಕ್ತಿ ನಿನ್ ಲೆಕ್ಕಣಿಕೆಯಲ್ಲಿದೆ, ಚಿತ್ರದುರ್ಗದ ಇತಿಹಾಸದ ಬಗ್ಗೆ ಬರಿ ಅಂತ ಹೇಳಿ ಅವರು ಹುರಿದುಂಬಿಸಿದ್ರು. ಆರ್ಯಂಬ ಪಟ್ಟಾಭಿ ಅವರಿಗೆ ತಾರಾಸು ಅವರಾಗಿ ನಾನು ಕಥೆ ಕಾದಂಬರಿಗಳ ಮೇಲೆ ಜನಪ್ರಿಯ ಲೇಖಕಿ ಆಗ್ಬೇಕು ಅಂತ ಅನಿಸ್ಬಿಟ್ಟಿದಂತೆ. ಹಾಗೇನೆ ವೈಕುಂಠರಾಜ್ ಅವ್ರು ಹೇಳ್ತಾರೆ, ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಬರೆಯುವಂತವ್ರು, ಸಾಹಿತ್ಯ ಚಳವಳಿ, ರಾಷ್ಟ್ರೀಯ ಆಂದೋಲನದ ಇತಿಹಾಸ ಬರೆಯುವಂತವ್ರು, ಇದೆಲ್ಲ ಅವರು ತಾರಾಸು ಅವರನ್ನ ಮರೆತು ಬಿಟ್ಟು ಮುಂದೆ ಹೋಗಕ್ ಸಾಧ್ಯನೇ ಇಲ್ಲ ಅಂತ. ತಾರಾಸು ಅವರು ವರ್ಣನೆಗಳಿಗೆ ಬಹಳ ಪ್ರಸಿದ್ಧರಾದರು. ಕಣ್ಣಿಗೆ ಕಟ್ಟುವಂತ ಒಂದು ವರ್ಣನೆಗಳನ್ನ ಕೊಡ್ತಾ ಇದ್ರು. ಇದರಲ್ಲಿ ನಾನು ಒಂದು ತುಂಬಾ ಸುಂದರವಾದ ವರ್ಣನೆಗಳನ್ನ ಇಲ್ಲಿ ಒಂದು ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ. ಹಂಸಗೀತೆಯ ಚಂದ್ರಾಸನಿ ಬಗ್ಗೆ ಅವರು ಮಾಡುವಂತ ವರ್ಣನೆ. ಕೇದಗೆಯ ಕಾಂತಿಯಲ್ಲಿ ಗುಲಾಬಿಯ ಹೊಳಪನ್ನು ಬೆರೆಸಿದ ದಂತದಲ್ಲಿ ಕೆಟ್ಟಿದ ಮೈ, ಬಯಕೆಯ ಹೂ ಅರಳುವಂತೆ ಬಿರಿದ ಚೆಂದುಟಿಗೆ ತೋರು ಬಿರಳುವಂತೆ ರಂಜಿಸುವ ಎಳಸಾದ ನಾಸಿಕ, ಯೌವನ ಭಾರದಿಂದ ಮತ್ತವಾಗಿ ಕಾಮಕಾಂತಿಯಿಂದ ಉಜ್ವಲವಾಗಿ ಮಸೆದ ಮಿಂಚಿನ ಅಲುಗಿನಂತೆ ಬಿಳಿ ನೈದಿಲೆಯ ತೋಳಲ್ಲಿ ಸೆರಸಿಕ್ಕ ದುಂಬಿಯಂತೆ ಸಂಚರಿಸುವ ಚಂಚಲ ನೇತ್ರ, ಅವಳ ತುಟಿಯ ಹವಳದ ತೊಟ್ಟಿಲಿನಲ್ಲಿ ಕೋಟಿ ರಾಗಗಳ ಸಮೋಹಕತೆ ಮಲಗಿ ಕೈ ಬೀಸಿ ಕರೆದಂತೆ ಕೇಳಿಸಿತು ವೆಂಕಟಸುಬ್ಬಯ್ಯನವರಿಗೆ. ಕಣಿ ಕಟ್ಟದೆ ಅಂತ ಅದನ್ನು ನೋಡಿದ್ರೆ. ಇನ್ನೊಂದು ಸಿಡಿಲ ಬಗ್ಗಿನ ಶಾಂತನು. ಒಳಗೆ ಹರಿಯುವ ರಕ್ತದ ಕಾಂತಿಯಿಂದ ಅರುಣ ವರ್ಣವಾಗಿ ತೊಳೆದ ಕನ್ನಡಿಯಂತೆ ಥಳಥಳಿಸುವ ಕಪೋಲಗಳು, ಹವಳದ ಬಣ್ಣದ ತುಂಬು ತುಟಿಗಳು, ಮಿಂಚಿನ ಮರಿಗಳೆರಡನ್ನ ನೀರಿನಲ್ಲಿ ಸೆರೆ ಇಟ್ಟಂತೆ ಥಳಥಳಿಸುವ ಕಣ್ಣುಗಳು, ಆ ಕಣ್ಣು ತುಟಿಗಳ ಮಧ್ಯೆ ಸೌಂದರ್ಯ ಸೇತುವಿನಂತೆ ರಂಜಿಸುವ ಎಳಸಾದ ನಾಸಿಕ. ಎಂತ ಸುಂದರವಾದ ವರ್ಣ, ಎಂತ ಒಂದು ಸುಂದರವಾದ ಕಲ್ಪನೆ ನಮ್ಮ ಮುಂದೆ ಅದು ಬಂದು ನಿಂತ್ಕೊಳ್ಳುತ್ತೆ. ಹಾಗೆ ಅವರು ನಿಸರ್ಗದ ವರ್ಣನೆ ಹೇಗ್ ಮಾಡಿದ್ದಾರೆ ಅಂತ ನೋಡೋಣ. ಒಂದು ಸೂರ್ಯೋದಯದ ವರ್ಣನೆ ತಗೊಳ್ತೀನಿ. ಇರುಳ ಬೇಟದಿಂದ ಬಳಲಿ ಮುಂಜಾವಿನ ಚಳಿಗಾಳಿಗೆ ಮೈದೆರೆಯಲ ಆಸೆ ಇಲ್ಲದೆ ಹರಿತ ಶ್ಯಾಮಲ ವರ್ಣದ ಉಣ್ಣೆ ಹೊದಿಕೆಯಲ್ಲಿ ಮಲಗಿದ ಸಹ್ಯಾದ್ರಿ ವನಲಕ್ಷ್ಮಿಯನ್ನು, ಆಕೆಯ ಸುತ್ತಲೂ ಕವಿದ ಹೇಮಂತ ಋತುವಿನ ದಟ್ಟವಾದ ಮಂಜಿನ ಬೇದರೆಯನ್ನು ಮೋಸಡಿಸಿ ಸುವರ್ಣಾರುಣ ವರ್ಣೋಜ್ವಲ ಕಿರಣಾಂಗುಲಿಯಿಂದ ನೇವರಿಸಿ ಏಳುವರಿಸಿದನು ಸೂರ್ಯನಾರಾಯಣ. ಅರೆನಿದ್ರೆಯಲ್ಲಿ ಪ್ರೇತಮನ ಕರೆ ಕೇಳಿ
ಪುಲಕಿತ ಗಾತ್ರದ ನಲ್ಲೆಯಂತಾಯಿತು ಪ್ರಭಾತ ಸಮಯದ ತಂಗಾಳಿ ಸೂಸಿದ ಬನವಾಸಿಯ ಬನ. ಕುಹು ಕುಹು ಎಂದು ಕುಕಿಲಿತು ಮಾವಿನ ಮರದ ಹಸಿರು ಗೋಪುರಗಳಲ್ಲಿ ಕುಳಿತ ಕೋಗಿಲೆಯ ಕಲಕಟ್ಟ. ಸೂರ್ಯೋದಯದ ಮಂಗಲ ವಾರ್ತೆಯನ್ನು ಲೋಕಕ್ಕೆ ಸಾರುವ ಪ್ರಭಾತ ವಾದ್ಯರವದಂತೆ ಉದಯರಾಗವನ್ನು ಹಾಡುವ ಗಾಯಕರಂತೆ ನುಡಿಯುವ ಕೋಟ್ಯಂತರ ಹಕ್ಕಿಗಳ ಉಲಿಹನ್ನು ಕೇಳಿ ಕಣ್ದೆರೆದಳು ವಿಪಿನ ಶ್ರೀರಮಣಿ. ಈ ರೀತಿಯಾದ ಒಂದು ವರ್ಣನೆಗೆ ಅವರು ಬಹಳ ಪ್ರಸಿದ್ಧರು. ಸಾವಿರಾರು ವರ್ಣನೆಗಳಿದೆ ಅವರ ಕಾದಂಬರಿಗಳಲ್ಲಿ. ನಾನು ಎಲ್ಲೋ 4 ಮಾತ್ರ ಸುಮ್ಮನೆ ಆರಿಸ್ಕೊಂಡಿದ್ದೀನಿ ಅಷ್ಟೇ. ಇದೇ ಶ್ರೇಷ್ಠವಾದ್ದು ಅಂತಲ್ಲ, ಆ ಕ್ಷಣಕ್ಕೆ ನನಗೆ ದೊರಕಿದ 4 ಆರಿಸ್ಕೊಂಡಿದ್ದೀನಿ. ತರಾಸು ಅವರ ಆಧ್ಯಾತ್ಮ ಹೇಗಿತ್ತು ಅನ್ನೋದಕ್ಕೆ, ಅರ್ಪಿಸದೇ ಇರ್ತೀಯಲ್ಲ, ಏನೇನು ಅರ್ಪಿಸದೆ? ಹೂವು, ಹಣ್ಣು, ಪತ್ರೆ, ಕರ್ಪೂರ, ತೈಲ, ಪತ್ತಿ, ಮಂತ್ರ, ಇದ್ಯಾವುದೂ ನಿಂದಲ್ಲ, ಏನೋ ಅಲ್ವ ವಸ್ತು. ನೀನ್ ಅರ್ಪಿಸ್ಬೇಕಾಗಿರೋದು ಒಂದನ್ನೇ, ಅದು ನಿನ್ನನ್ನೇ. ಅಲ್ಲೂ ದೇಹ ನಿಂದಲ್ಲ, ಆತ್ಮ ನಿಂದು. ಅದು ವಿಶ್ವಾತ್ಮದ ಒಂದಂಶ. ಕೊಟ್ಟದ್ದನ್ನು ವಾಪಸ್ ಕೊಟ್ರೆ ಎಷ್ಟು ಸಾರ್ಥಕತೆಯೋ ಅಷ್ಟೇ. ಬಹಳ ಜನ ಅದನ್ನೂ ಮಾಡಲ್ಲ. ನೀನ್ ಅಷ್ಟು ಮಾಡಕ್ ಸಾಧ್ಯ ಆದ್ರೆ ನೋಡು, ಆಗ ಜೀವ ದೇವ ಎರಡು ದ್ವೈತ ಇಲ್ಲ, ಎಲ್ಲ ಒಂದೇ. ಎಲ್ಲಾದ್ರೂ ಗುರಿ ಏನು? ನಾನು ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ವಾ. ಇದು ಹೀಗೆ ಒಂದೆರಡು ಕಾದಂಬರಿಗಳ ಹಿನ್ನೆಲೆಯ ನೋಟವನ್ನ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಸಗೀತೆ ಬರೀಬೇಕಾದ್ರೆ ಅವರು ಚಂದ್ರಾಸನಿಯನ್ನ ತುಂಬಾ ಮೆಚ್ಚುಗೆಯಿಂದ, ತುಂಬಾ ಒಂದು ಮೃದುಭಾವದಿಂದ ಅವನ್ನ ಒಂದು ಒಳ್ಳೆಯ ಮಲ್ಲಿಗೆ ಹೂವಿನ ಹಾಗೆ ಅವನ್ನ ಚಿತ್ರಣೆ ಮಾಡಿದ್ರು. ಆದ್ರೆ ಆ ಕಾದಂಬರಿಯಲ್ಲಿ ಅವಳನ್ನ ಕೊಲ್ಲಬೇಕಾದ್ದು ಅನಿವಾರ್ಯವಾಗಿತ್ತು, ಅವಳು ಸಾಯ್ಬೇಕಿತ್ತು. ಆವತ್ತು ಆ ಭಾಗ ಬರೆಯೋ ಬೆಳಗಿನಿಂದ ಅವರು ಬಹಳ ಉದ್ವಿಗ್ನರಾಗಿದ್ರು. ಅವ್ರಿಗೆ ಬರೆಯೋ ಸಮಯದಲ್ಲಿ ಇನ್ನೇನು ಬೇಕಾಗ್ತಿರ್ಲಿಲ್ಲ. ಫ್ಲಾಸ್ಕ್ ತುಂಬಾ ಕಾಫಿ, ಜೊತೆನಲ್ಲಿ ಪ್ಯಾಕೆಟ್ ಗಟ್ಟಲೆ ಸಿಗರೇಟ್. ಬೆಳಗಿನಿಂದ ಅದನ್ನೇ ಮಾಡ್ಕೊಂಡು ಆ ಅಂತ್ಯದ ದೃಶ್ಯವನ್ನೇ ಬರಿತಾ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ದೃಶ್ಯಗಳನ್ನೆಲ್ಲ ಬರಿತಾ ಬಂದಿದ್ದಾರೆ. ರಾತ್ರಿ 10 ಗಂಟೆ ಆಗೋ ಹೊತ್ತಿಗೆ ಅವಳನ್ನ ಸಾಯಿಸುವಂತ ಒಂದು ದೃಶ್ಯ ಬಂದಿದೆ. ಬೆಳಗಿಂದ ಒಂದು ತುತ್ತು ಅನ್ನನೂ ತಿನ್ನದೆ ಇದನ್ನ ಮಾಡ್ತಾ ಇದಾರಲ್ಲ ಕೆಲಸ ಅಂತ ಹೇಳಿ ನಮ್ಮ ಅತ್ತೆಗೆ ಬಹಳ ಸಂಕಟಾಗಿ ಒಂದ್ ತುತ್ತು ಮೊಸರನ್ನಾದ್ರೂ ಕಲಿಸ್ಕೊಡ್ಲೆ ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಒಂದ್ ತುತ್ತು ತಿಂದ್ಬಿಟ್ಟು ಆಮೇಲೆ ಎಷ್ಟೊತ್ತು ಬೇಕಾದ್ರೂ ಬರ್ಕೊಳ್ಳಿ, ಬೆಳಗಿಂದ ಬರೀ ಕಾಫಿನಲ್ಲೇ ಇದ್ದೀರಾ. ಆಗ ಅವ್ರಿಗೆ ಅವರ ಒಂದು ತಾವೇ ಹುಟ್ಟಿಸಿ ಬೆಳೆಸಿದ್ದ ಒಂದು ಪಾತ್ರವನ್ನ ಅಂತ್ಯ ಮಾಡ್ತಿರೋಂತ ಒಂದು ದಾರುಣವಾದ ಮನಸ್ಥಿತಿಲಿದ್ರು. ಸೀದಾ ತಟ್ಟೆ ತೆಗೆದು ಎಷ್ಟದ ಹೆಂಡತಿ ಕಪಾಳ ಕೂಡ ಬಿಡಿದಾರೆ, ಹೊಟ್ಟು ಹೋಗಿಲ್ಲಿಂದ ಅಂತ. ಆವಾಗ ಮತ್ತೆ ಬೇರೆ ಏನು ಮಾತಾಡಿಲ್ಲ, ಸೀದಾ ಹೋಗ್ಬಿಟ್ರು ಹೊರಗಡೆ. ಮಧ್ಯರಾತ್ರಿ 2 ಗಂಟೆ ಹೊತ್ತಿಗೆ ಬರೋದೆಲ್ಲ ಮುಗಿಸಿದ್ಮೇಲೆ ಅವ್ರಿಗೆ ತುಂಬಾ ದುಃಖ ಆಗಿ ಅಳು ಬಂದ್ಬಿಟ್ಟಿದೆ. ನಾನೇ ಕೈಯಾರೆ ಹುಟ್ಟಿಸಿದ ಮಗು ನಾನೇ ಕೈಯಾರೆ ಕೊಂಡ್ಬಿಟ್ಟಲ್ಲ ಅನ್ನಷ್ಟು ಆ ದುಃಖ ತಡೆದು ಎಷ್ಟೋ ಹೊತ್ತು ಮೇಲೆ ಆಮೇಲೆ ಹೊರಗೆ ಬರುವಾಗ ಹೊಟ್ಟೆ ಸಂಕಟ ಗೊತ್ತಾಗ್ತಾ ಇದೆ. ಆವಾಗ ಹೆಂಡತಿ ನೆಪ್ಸಿ ಒಂದು ಚೂರೇನಾರು ಕಲಿಸ್ಕೊಂಡು ತಿಂತೀನಿ. ಆ ರಾತ್ರಿ 2 ಗಂಟೆನಲ್ಲಿ ಇಷ್ಟು ಮೊಸರನ್ನ ತಿಂದು ಮಲಗ್ತಾರೆ. ಇದು ಅವರು ಅವರ ಪಾತ್ರಗಳನ್ನ ಪ್ರೀತಿಸ್ತಾ ಇದ್ದಂತ ಒಂದು ಪರಿ. ಈಗ ದುರ್ಗಾಸ್ತಮಾನದ ಬರಿಬೇಕಾದ್ರೆ ಅವ್ರಿಗೆ ಆಕ್ಚುಲಿ ನಾನು ಹೇಳಿದಾಗ ಅವ್ರು ಶಂಕರಾಚಾರ್ಯರನ್ನ ತಗೋಬೇಕಾಗಿತ್ತು ಕೈಗೆ. ಆದ್ರೆ ಅವ್ರಿಗೆ 80ನೇ ಇಸ್ವಿನಲ್ಲಿ 60 ವರ್ಷ ಆಯ್ತು ಅಂತ ಹೇಳಿ ಚಿತ್ರದುರ್ಗದಲ್ಲಿ 81ನೇ ಇಸ್ವಿನಲ್ಲಿ ಒಂದು ವೈಭವಪೇತವಾದ ಸನ್ಮಾನ ಆಯ್ತು. ಆ ಒಂದು ಸಮಾರಂಭದಲ್ಲಿ ಅಲ್ಲಿನ ಜನತೆ, ಅಲ್ಲಿನ ಕನ್ನಡ ಪ್ರೊಫೆಸರ್ ಶ್ರೀಶೈಲ ಆರಾಧ್ಯರ ಮೂಲಕ ಅವ್ರಿಗೆ ಒಂದು ಮನವಿನ ಇಟ್ಕೊಂಡ್ರು. ಏನಂದ್ರೆ, ನೀವು ನಮ್ಮೆಲ್ಲರ ಪ್ರೀತಿ ಪಾತ್ರನಾದ ಕಡೇ ಪಾಳೆಗಾರ ಮದಕರಿ ನಾಯಕನ ಕತೆ ಬರೀಲೇಬೇಕು ಅಂತ. ಅವ್ರಿಗೆ ಅದಾದ್ಮೇಲೆ ಅಸ್ತಮಾನ ಆಗೋಗ್ಬಿಡತ್ತಲ್ಲ ಅಂತ ಅದನ್ನ ಬರೆಯೋದನ್ನ ಬಹಳ ಮುಂದೂಡ್ತಾ ಬಂದಿದ್ರು. ಅವ್ರಿಗೆ ದುರ್ಗ ಅಸ್ತಮಾನ ಆಗೋದು ಬೇಕಾಗೇ ಇರ್ಲಿಲ್ಲ. ಆದ್ರೆ ಎಲ್ಲ ಒಂದು ಇದಾದಾಗ ಹೌದು ಅದಕ್ಕೊಂದು ಇದಕ್ ಬರ್ಬೇಕು ಅನ್ನೋದು. ಆವಾಗ ಇವ್ರು ಹೇಳಿದ್ರು, ಆಯ್ತು ನಾನು ಬರಿತೀನಿ, ಆದ್ರೆ ನೀವು ಮದಕರಿ ನಾಯಕನ ಕಂಚಿನ ಪ್ರತಿಮೆನ ಅಷ್ಟೊಳಗಡೆ ನೀವು ಅದ್ರಲ್ಲಿ ಪ್ರತಿಷ್ಠಾಪನೆ ಮಾಡಿ ತೋರಿಸ್ತೀರಾ, ಚಿತ್ರದುರ್ಗದಲ್ಲಿ ಅದನ್ನ ಸ್ಥಾಪಿಸ್ತೀರಾ. ಅದಕ್ಕೋಸ್ಕರ ಬೇಕಾದ್ರೆ ಮನೆ ಮನೆಗೆ ಹೋಗಿ ದೇಣಿಗೆ ಇರ್ತಾನೆ, ನಾನು ಬರ್ತೀನಿ ಜೊತೆಗೆ, ಭಿಕ್ಷೆ ಇರ್ತಾನೆ, ಅದನ್ನ ಮಾಡ್ಬೇಕು ಅಂತ ಹೇಳಿ ಆ ಜನತೆಗೆ ಪ್ರತಿ ಸವಾಲನ್ನು ಹಾಕಿದ್ರು. ಆವಾಗ ಅಲ್ಲಿನ ಜನತೆ ನಾವು ಸ್ಥಾಪಿಸ್ತೀವಿ ನೀವು ಬರೀರಿ ಅಂತ ಹೇಳಿ ಅವ್ರು ಸವಾಲು ಸ್ವೀಕರಿಸೋರು. ತರಾಸು ಜೀವನ ಯಾವಾಗ್ಲೂ ಸವಾಲು ಜವಾಬಲ್ಲೇ ಇರೋದು. ಹಾಗಾಗಿ ಅದನ್ನ ತಗೊಂಡ್ರು ಅವರು.
ಆಯ್ತು ಅಂತ ಬರೆಯಕ್ಕೆ ಶುರು ಮಾಡ್ಕೊಂಡು ತಮ್ಮ ಮಹತ್ವದ ಕೃತಿ ಶಂಕರಾಚಾರ್ಯ ಬರಿಬೇಕು ಅಂತಿದ್ದದನ್ನ ಪಕ್ಕಕ್ಕೆ ಸರಿಸಿ ಮದಕರಿ ನಾಯಕನ್ನ ಮತ್ತೆ ಅವ್ರ ಮೈ ಮೇಲೆ ಆವಾಹನೆ ಮಾಡ್ಕೊಂಡ್ರು. 11/8/81 ಅಂದ್ರೆ ಆಗಸ್ಟ್ ತಿಂಗಳಲ್ಲಿ 81ನೇ ಇಸ್ವಿನಲ್ಲಿ ಶುರು ಮಾಡಿದವರು. ಹಗಲು ರಾತ್ರಿ ಇಲ್ಲ ಅನ್ನೋ ಹಾಗೆ ಬೃಹತ್ ಕಾದಂಬರಿಗೋಸ್ಕರ ದುಡಿದ್ರು. ಆ ಸಮಯದಲ್ಲಿ ನಾ ಪ್ರಭಾಕರನ್ ಕೂಡ ಹುಷಾರಿಲ್ಲದೆ, ಅಂದ್ರೆ ಅಲ್ಲಿವರೆಗೆ ಕಡೆ ದಿನಗಳಲ್ಲಿ ಅವ್ರು ಬರೆಯುವಂತ ಪುಸ್ತಕಗಳಿಗೆ ನಾ ಪ್ರಭಾಕರ ಅನ್ನೋರು ಅವ್ರಿಗೆ ಒಂದು ಲೆಕ್ಕಣಿಕೆ ಆಗಿದ್ರು. ಇವನಿಗೆ ಗಣಪತಿ ಲೆಕ್ಕಣಿಕೆ ಆದ ಹಾಗೆ ಇವರು ನಮ್ಮ ತಾರಸುಮಾವನಿಗೆ ನಾ ಪ್ರಭಾಕರ ಲೆಕ್ಕಣಿಕೆ ಆಗಿದ್ರು. ಅವ್ರಿಗೂ ಹುಷಾರ್ ತಪ್ಪಿ ಅವ್ರ ಊರಿಗೆ ಹೋಗ್ಬೇಕಾಯ್ತು. ಅವಾಗ ಇವ್ರು ತಮ್ಮ ಇದ್ರಲ್ಲೇ ಬರೆದ್ರು. ಅವ್ರಿಗೆ ನಡುತ್ತಾ ಇತ್ತು ಕೈ, ಅವ್ರಿಗೆ ಕೈ ಹಿಂಗ್ ಹಿಡ್ಕೊಂಡ್ರೆ ಕೈಯೆಲ್ಲ ಹೀಗೆ ಅಲ್ಲಾಡೋದು. ಅಂತಹ ಒಂದು ಇದ್ರಲ್ಲಿ ಅವ್ರು 5 ತಿಂಗಳಲ್ಲಿ ಅಂತ ಒಂದು ದೊಡ್ಡ ಬೃಹತ್ ಕಾದಂಬರಿಯನ್ನ ಅವರು ಬರೆದು ಮುಗಿಸಿದ್ರು. ಮಧ್ಯ 3-4 ಸಲ ಅವರು ರವಿ ನರಸಿಂಹ ಅವ್ರ ಮನೆ ಪಕ್ಕದಲ್ಲಿ, ಈ ಮನೆ ಆ ರಸ್ತೆ ಈ ಕಡೆ ಪಕ್ಕದಲ್ಲಿ ಇವ್ರ ಮನೆ, ಆ ರಸ್ತೆ ಆ ಕಡೆ ಪಕ್ಕದಲ್ಲಿ ರವಿ ನರಸಿಂಹ. ಅದೇ ಅವ್ರ ಮನೆ ಆಗಿತ್ತು. ಒಂದು 4-5 ಸಲ ಅಲ್ಲಿ ಹೋಗಿ ಅಡ್ಮಿಟ್ ಆಗೋದು, ಅಲ್ಲೊಂದ್ ಸ್ವಲ್ಪ ಸರಿ ಮಾಡ್ಕೊಳ್ಳೋದು, ಮತ್ ಬರೆಯೋದು ಈ ರೀತಿಯಾಗಿ ಮಾಡ್ಕೊಂಡು ಅವರು ಡಿಸೆಂಬರ್ ಅಲ್ಲಿ ಅದನ್ನ ಮುಗಿಸಿದ್ರು. ಆಗಸ್ಟ್ ಅಲ್ಲಿ ಶುರು ಮಾಡಿ ಅದನ್ನ ಪೂರೈಸ್ಕೊಂಡ್ರು. ಆದ್ರೆ ಅವ್ರು ಮುಗಿಸಿದ್ರು ಕೂಡ ಆ ಕಂಚಿನ ಪ್ರತಿಮೆ ಅವ್ರು ಇರೋ ತನಕನೂ ಚಿತ್ರದುರ್ಗದಲ್ಲಿ ಸ್ಥಾಪನೆ ಆಗ್ಲಿಲ್ಲ. ಅವರು ಕಾಲವಾದ ನಂತರ ಅದು ಸ್ಥಾಪನೆ ಆಯ್ತು. ಆಮೇಲೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಅವರಿಗೆ ಮರಣೋತ್ತರವಾಗಿ ಅದರ ಇದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂತು. ಅವರ ಇಷ್ಟೆಲ್ಲ ಅವರ ಒಂದು ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇದ್ರು. ಆಮೇಲೆ ಬರದೇ ಜೀವನ ಮಾಡ್ಬೇಕು ಅನ್ಬೇಕಾದ್ರೆ ಆರ್ಥಿಕ ಸಮಸ್ಯೆಗಳು ಸಾಕಷ್ಟು ಇತ್ತು. ಇದೆಲ್ಲ ಇದ್ರು ಕೂಡ ಅವರ ಬದುಕಿನ ಒಂದು ನೋಟಗಳೇ ಬೇರೆ ರೀತಿ ಇರ್ತಾ ಇತ್ತು ಯಾವಾಗ್ಲೂ. ಅವರು ಯಾವತ್ತೂ ಒಂದು ಲೆಕ್ಕದಲ್ಲಿ ಮೊದಲಿಂದ ವೀಕೆ, ಹಾಗೆ ಕಡೆ ತನಕನೂ ಹಾಗೆ ಇದ್ರು. ಅವರು ಜನಗಳ ಒಂದು ಪ್ರೀತಿ ವಿಶ್ವಾಸಕ್ಕೆ ಬಾಂಧವ್ಯಕ್ಕೆ ತುಂಬಾ ಬೆಲೆ ಕೊಡೋರು. ದುರ್ಗಾಸ್ಮಾನ ಬರೀತಾ ಇದ್ದಂತ ಕಾಲದಲ್ಲಿ ಸ್ವಲ್ಪ ಒಂದು ಇದನ್ನ ಕಳ್ಕೊಂಡಿದ್ದ ಒಂದು ವ್ಯಕ್ತಿ ಅವ್ರ ಮನೆಗೆ ದಿನ ಬೆಳಗ್ಗೆ ಬರೋದು, ಬಂದ್ ಮಾತು ಕೂತ್ಕೊಳ್ಳೋರು. ಎಷ್ಟೊತ್ತಾದ್ರೂ ಅವ್ರು ಎದ್ದು ಹೋಗ್ತಾ ಇರ್ಲಿಲ್ಲ. ಇವರು ಬೇಸರ ಮಾಡ್ಕೊಳ್ತಿರ್ಲಿಲ್ಲ, ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆದ್ರೆ ನಾ ಪ್ರಭಾಕರಂಗೆ ಇದು ಬರೆಯೋದು ನಿಧಾನ ಆಗ್ತಾ ಇದೆ ಅನ್ನುವಂತ ಒಂದು ಕಳಕಳಿ. ಅವ್ರು ಒಂದಿನ ಅವ್ರು ಬಂದ ತಕ್ಷಣ, ನೋಡಿ ಸ್ವಾಮಿ, ಕೈ ಮುಗಿದ್ಬಿಟ್ಟು ಹೇಳಿದ್ರು, ನೋಡಿ ಸ್ವಾಮಿ, ನೀವು ಬೆಳಗ್ಗೆ ಹೊತ್ತಲ್ಲಿ ಬರ್ಬೇಡಿ, ದಯವಿಟ್ಟು ಮಧ್ಯಾಹ್ನದ ಹೊತ್ಮೇಲೆ ಬನ್ನಿ ಅಂತ ಹೇಳಿ ಹೇಳಿದ್ರು. ಆಮೇಲೆ ಅವ್ರು ಆಯ್ತು, ಅದನ್ನ ನಯವಾಗಿ ಹೇಳಿದ್ರು, ಆದ್ರೂ ಆಯ್ತು ಸರ್ ಅಂತ ಅವ್ರು ಹೊರಟು. ಆಮೇಲೆ ಇವ್ರವ್ರು ತರಾಟೆ ತಗೊಂಡು, ನೀನ್ ಯಾಕಾಗಿ ಹೇಳಿದೆ? ಅವರು ಒಂದ್ ಕಾಲದಲ್ಲಿ ಬಹಳ ಶ್ರೀಮಂತರಾಗಿದ್ದು, ಕಲಾವಿದ್ರು, ಸಾಹಿತಿಗಳ ಮೇಲೆ ಬಹಳ ಗೌರವ ಇಟ್ಕೊಂಡಿದ್ ಮನುಷ್ಯ. ಅವರು ಬಂದಾಗ ನೀನ್ ಈ ತರ ಮಾತಾಡ್ಬಾರ್ದು, ಯಾರ್ ಬಂದ್ರು ಮಾತಾಡ್ಬಾರ್ದು ಅಂತ ಹೇಳಿದ್ರು. ಅವಾಗ ಅವ್ರ ಅದನ್ನ ಅಪಮಾನ ಮಾಡಕ್ ಹೇಳಿಲ್ಲ, ಬರವಣಿಗೆ ಹೋಗಕ್ ಇಡಬಾರ್ದು ಅನ್ನೋದಕ್ಕೆ ಹೇಳಿದೆ ಅಷ್ಟೇ ಅಂತ. ಆದ್ರೆ ಮಾವ ಹೇಳಿದ್ರು, ಬರೆಯೋದಕ್ಕಿಂತ ಬದುಕು ದೊಡ್ಡ ಕಣಯ್ಯ. ಮನುಷ್ಯತ್ವ ಕಳ್ಕೊಂಡ್ಮೇಲೆ ಬರೆದೇನು ಉದ್ಧಾರ ಆಗತ್ತೆ? ನಾನು ಎಲ್ಲಾನು ಕಂಪಾರ್ಟ್ಮೆಂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ. ಅಲ್ಲಲ್ಲಿಗೆ ಬಿಟ್ಟು ಬೇಕಾದನ್ನ ಮಾತ್ರ ಚಿಂತಿಸ್ತೀನಿ. ಇಲ್ದಿದ್ರೆ ಬದುಕೋಕ್ಕೂ ಆಗಲ್ಲ, ಬರೆಯೋಕ್ಕೂ ಆಗಲ್ಲ. ಇದು ನನ್ನ ಪ್ರೀತಿಯ ತಾರಸುಮಾವನ ಜೀವನ ದರ್ಶನ. ಅವ್ರಿಗೆ ತಾವ್ ಹಿರಿ ಸಾಹಿತಿ, ಇನ್ಯಾರೋ ಕಿರಿ ಸಾಹಿತಿ, ಅವ್ರು ಬರೆಯೋದ್ ಚೆನ್ನಾಗಿಲ್ಲ, ನಾವ್ ಬರೆಯೋದೇ ಶ್ರೇಷ್ಠ, ಈ ತರ ಭ್ರಮೆಗಳಿರ್ಲಿಲ್ಲ. ಒಂದ್ಸಲ ಯಾರೋ ಕನ್ನಡ ಪ್ರೊಫೆಸರ್ ಒಬ್ರು ಬಂದಾಗ, ನೀವ್ ಸರ್ ನಿಮ್ಮಂತ ಏನು, ನಿಮ್ ಬರೆಯೋ ಕೃತಿಗಳೇನು ಅಂತೇಳಿ ಇನ್ನೊಬ್ರು ಯಾರ ಜೊತೆ ಹೋಲಿಕೆ ಮಾಡಿ ಅವರು ಬರೀತಾರೆ ಬೇಕಾರೆ, ತಿಂಗ್ಳಿಗೆ 4 ಕಾದಂಬರಿ ಬರೀತಾರೆ, ಏನ್ ಪ್ರಯೋಜನ ಸರ್, ಹಂದಿ ಬರಿಗಳಾಗ್ತಂಗೆ ಅನ್ನೋ ತರ ಒಂದು ಇದ್ರಿಂದ ಅಲ್ಲಿ ಮಾತಾಡಿ. ಆವಾಗ ನಮ್ಮ ಮಾವನ್ ಬಹಳ ಕೋಪ ಬಂತು. ಅವ್ರು ಹೇಳಿದ್ರು, ಹೋಲಿಕೆನೆ ಹೋಲಿಸು, ಯಾರನ್ನು ಯಾರ ಜೊತೆಗೆ ಹೋಲಿಸ್ಬೇಡಿ. ಅವ್ರು ಯಾಕೆ ಬರಿತಾ ಇದ್ದಾರೆ? ಅವ್ರು ಹೊಟ್ಟೆಪಾಡು ಸರ್, ನನಗೂ ಅಷ್ಟೇ, ನಾನು ಹೊಟ್ಟೆಪಾಡಿಗೋಸ್ಕರ ಬರಿತಾ ಇರೋದು. ಅವ್ರು ಯಾಕೆ ಬರೀತಾರೆ ಅಂದ್ರೆ ಓದ್ತಾ ಇದ್ದಾರೆ, ಅವ್ರ ಪುಸ್ತಕ ಯಾತಕ್ಕೆ ಪ್ರಕಾಶನ ಮಾಡ್ತಾ ಇದ್ದಾರೆ, ಅದನ್ನ ಓದ್ತಾ ಇದ್ದಾರೆ ಜನ. ಅವರು ಕನ್ನಡದ ಪ್ರೀತಿಯನ್ನ ಓದವ್ರು ಯಾರು ಸರ್? ಎಲ್ಲ ಬರೀ ಇವರು ರಿಕ್ಷಾ ಡ್ರೈವರ್ಸು, ಇವರು ಕೂಲಿಗಳು. ಅವರಲ್ಲೂ ಕನ್ನಡ ಪ್ರೀತಿ ಇರ್ಬೇಕು. ಅದನ್ನ ಉಳಿಸ್ತಾ ಇದಾರಲ್ಲ, ಅಂತ ದೊಡ್ಡ ಕೆಲಸ ಮನೆಯವ್ರು ಮಾಡ್ತಾ ಇದ್ದಾರೆ. ನಾನ್ ಬರ್ದಿದ್ದನ್ನ ವಿದ್ವಾಂಸರು ಓದ್ತಾರೆ ಅಂದ್ರೆ ಶ್ರೇಷ್ಠ ಆಗೋಯ್ತಾ? ಅವ್ರು ಬರ್ದಿದ್ ಕನಿಷ್ಠ ಆಗೋಯ್ತಾ ಅಂತ ತಾರತಮ್ಯನೇ ಸಲ್ಲದು ಅಂತ ಹೇಳಿ ಆ ಸಾಹಿತಿನ ವಹಿಸ್ಕೊಂಡು ಇನ್ನೊಂದು ಸಲ ನೀವು ಈ ರೀತಿ ಯಾವರ ಬಗ್ಗೆನೂ ನನ್ನ ಹತ್ರ ಈ ತಾರತಮ್ಯದ ನುಡಿಗಳನ್ನ
ಮಾತಾಡಬೇಡಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ. ಇದು ಅವರು ಬದುಕಿದ್ದ ರೀತಿ. ಇನ್ನ ಮುಂದೆ ನಾನು ತರಾಸು ಮಾವನ್ನ ನಾನ್ ಹೇಗ್ ನೋಡ್ದೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀನಿ. ಅವರು ತುಂಬಾ ಚೆನ್ನಾಗಿದ್ರು. ತಲೆ ತುಂಬಾ ಗುಂಗುರು ಕೂದಲು, ಉದ್ದದ ಮುಖ, ಅದಕ್ಕೊಪ್ಪುವಂತ ಒಂದು ಉದ್ದವಾದ ಮೂಗು, ಕಾಂತಿಯುಕ್ತವಾದ ಕಣ್ಣುಗಳು, ನಿರಂತರವಾಗಿ ಅಧ್ಯಯನಗಳು ತಗೊಳ್ಕೊಂಡಿದ್ರು. ಕಡೆ ತನಕ ಅವ್ರು ಕನ್ನಡಕ ಹಾಕ್ಲಿಲ್ಲ, ಕಣ್ಣಿನ ಸಮಸ್ಯೆ ಅವ್ರಿಗೆ ಬರ್ಲಿಲ್ಲ. ಕೈಯಲ್ಲಿ ಸದಾ ಎಡಗೈ ಬೆರಳುಗಳ ಮಧ್ಯ ಉರಿತಾ ಇದ್ದು ಸಿಗರೇಟ್ ಇರ್ತಾ ಇತ್ತು. ಕಾಫಿ ಕೇಳಿದಾಗೆಲ್ಲ ಅವ್ರಿಗೆ ಕಾಫಿ ಬೇಕಿತ್ತು. ಚಿಕ್ಕಂದಿನಲ್ಲಿದ್ದಾಗ ಅವರು ನಾಸ್ತಿಕವಾದಿಯಾಗಿದ್ರು. 50 ವರ್ಷದ ನಂತರ ಒಂದ್ಸಲ ಹೃದಯಾಘಾತ ಆಯ್ತು. ತಿಂಗಳ ಕಾಲ ಇಲ್ಲಿ ಸೇಂಟ್ ಮಾರ್ಕಸ್ ಹಾಸ್ಪಿಟಲ್ ಅವ್ರು ಇರ್ಬೇಕಾಗಿ ಬಂತು. ಆವಾಗ ಅಲ್ಲಿವರೆಗೂ ಅವರು ಓದ್ದೇ ಬಿಟ್ಟಿದ್ದ ರಾಮಾಯಣ ಮಹಾಭಾರತಗಳನ್ನ ತರಿಸ್ಕೊಂಡು ಓದಿದ ಮೇಲೆ ಜೀವನದ ಬಗ್ಗೆ ಅವರ ದೃಷ್ಟಿಕೋನವೇ ಬದಲಾಗೋಯ್ತು. ಅವರೇ ಹೇಳ್ಕೊಡೋ ಹಾಗೆ ದೇವರ ವಿರುದ್ಧವಾಗಿ ನಿಂತಷ್ಟು ದಿನ ಅವ್ರ ಜೀವನ ಹೋರಾಟ ಇದ್ದಾಗಿತ್ತು. ಅದೇ ದೇವರೇ ಅವ್ರಿಗೆ ಬೆನ್ನಿಗೆ ನಿಂತಾಗ ಅವ್ರ ಜೀವನ ಪ್ರಶಾಂತವಾಗಿದೆ ಅಂತ ಅವ್ರಿಗೆ ಅನ್ಸಕ್ಕೆ ಶುರುವಾಯ್ತಂತೆ. ಚಿಕ್ಕವಳಿದ್ದಾಗ ನಮ್ಮಮ್ಮ ನಮ್ಗೆ ಎಲ್ಲರಿಗೂ ನಮ್ಮ ತಾರಸಿಂಹವನ್ ಬಗ್ಗೆ ಹೇಳ್ತಾ ಇದ್ರು. ಆ ಕಾಲ ಹೇಗಿತ್ತು ಅಂದ್ರೆ ಯಾರು ಅಂತ ಶ್ರೀಮಂತರಲ್ಲ. ಅವ್ರಿದ್ದಿದ್ ಮೈಸೂರಲ್ಲಿ, ನಾವಿದ್ದಿದ್ ಶಿವಮೊಗ್ಗದಲ್ಲಿ. ಪದೇ ಪದೇ ಹೋಗ್ ಬರೋಷ್ಟು ಆರ್ಥಿಕ ಅನುಕೂಲವಾಗ್ಲಿ ಇದಾಗ್ಲಿ ನಮ್ಮೂರೆಲ್ಲ ಅವ್ರಿಗೂ ಇರ್ಲಿಲ್ಲ. ಹಾಗಾಗಿ ಒಬ್ರನ್ನೊಬ್ರು ಭೇಟಿ ಆಗ್ತಿದ್ದು ನಾವು ಚಿಕ್ಕವರು ಇರುವಾಗ ಅಪರೂಪದಲ್ಲೇ. ಆವಾಗ ನಮ್ಮಮ್ಮ ಹೇಳುವಂತ ಒಂದು ಕಥೆಗಳ ಮೇಲೆನೆ ಅವ್ರ ಬಗ್ಗೆ ನಾವು ಊಹೆ ಮಾಡ್ಕೊಳ್ತಾ ಇದ್ವಿ. ಆವಾಗ ಹಿಂಗೆ ನಾವ್ಯಾವಾಗ್ಲೂ ಒಂದ್ಸಲ ನಮ್ಮ ಪಾಠದಲ್ಲಿ ಬಂದಿದ್ದ ಭಾರತ ಮಾತೆ ನಮ್ಮ ಎಲ್ಲರ ತಾಯಿ, ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂತೆಲ್ಲ ಓದುವಾಗ ನಮ್ಮಮ್ಮನಿಗೆ ನಗು ಬಂದ್ಬಿಡೋದು. ಯಾಕಮ್ಮ ನಗ್ತಾ ಇದೆಯಾ ಅಂತಂದ್ರೆ, ಏನಿಲ್ಲ, ಹೀಗೆ ಸುಬ್ಬಣ್ಣನ ಇದರಲ್ಲಿ ಅರೆಸ್ಟ್ ಮಾಡ್ಬಿಟ್ಟಿದ್ರಲ್ಲ ಸ್ವಾತಂತ್ರ್ಯ ಚಳವಳಿನಲ್ಲಿ, ಅವಾಗ ಕರ್ಕೊಂಡೋಗಿ ಕೋರ್ಟಿಗೆ ನಿಲ್ಸಿದ್ದಾರೆ. ಆ ಕೋರ್ಟ್ ಅಲ್ಲಿ ನಮ್ ರಾಮಣ್ಣ ಅಂದ್ರೆ ಅವ್ರ ತಂದೆ, ಅವ್ರ ತಂದೆನ ರಾಮಣ್ಣ ಅಂತಾನೆ ಕರೀತಾ ಇದ್ರು. ಪ್ಲೀಡರು ಅಲ್ಲಿ ಹೋಗಿ ಕೂತಿದ್ದಾನೆ. ಅವನ ಎದುರುಗಡೆನೆ ಇವನು ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡ್ತಾ ಇದ್ದಾನೆ. ನಿಮ್ಮ ತಂದೆ ಹೆಸರೇನು ಅಂತಂದ್ರೆ ಮಹಾತ್ಮ ಗಾಂಧಿ, ನಿಮ್ಮ ತಾಯಿ ಹೆಸರೇನು ಅಂದ್ರೆ ಭಾರತ ಮಾತೆ ಅಂತ. ಅಲ್ಲೇ ಕೂತಿರೋ ನಮ್ಮಪ್ಪಂಗೆ ಹಿಂಗಾಗಿರ್ಬೇಡ ಇದನ್ನ ಕೇಳಿ ಅಂತ ಹೇಳಿ ಅವರು ನಗ್ತಾರೆ. ಆ ಒಂದು ಇದು ಕೇಳುವಾಗ ನಮಗೂ ಒಂಥರ ತುಂಬಾ ಖುಷಿ ಅಂತ ಅನ್ಸೋದು. ಆಮೇಲೆ ಹೀಗೆ ತುಂಬಾ ಬುದ್ಧಿವಂತ ಮಗ, ಆದ್ರೆ ಹೀಗೆ ಎಡವಟ್ ಸವಾಸಕ್ಕೆ ಬಿದ್ದು ಜೈಲ್ ಪಾಲಾಗ್ಬಿಟ್ನಲ್ಲ ಅನ್ನೋ ಒಂದು ಇದು ತುಂಬಾ ಇತ್ತು. ಒಂದು ನೋವಿತ್ತು ನಮ್ಮ ತಾತಂಗೆ. ಆವಾಗ ದಿನ ಜೈಲ್ ಕಟ್ಟೆ ಮೇಲೆ ಕುತ್ಕೊಳ್ಳೋದು, ಹತ್ಕೊಂಡ್ ಬರೋದು. ಆವಾಗ ಒಬ್ರು ಪೇದೆಯಲ್ಲಿ ನಮ್ಮ ತಾತಂಗೆ ಬಹಳ ಪರಿಚಯದವ್ರು ಇದ್ರಂತೆ. ಅವ್ರು ಹೇಳ್ತಿರೋದು, ಏನ್ ಯೋಚನೆ ಮಾಡ್ಬೇಡಿ ಸ್ವಾಮಿ, ನಾನ್ ನಿಮ್ ಮಗನ್ ನೋಡ್ಕೊಳ್ತೀನಿ ಚೆನ್ನಾಗಿ ಅಂತ ಹೇಳಿ ನಮ್ಮ ಮಾವನ್ಗೆ ದಿನಾನು ಒಂದ್ ಲೋಟ ಬಾದಾಮಿ ಹಾಲು ತಗೊಂಡೋಗಿ ಅವರು ಕೊಟ್ಟು ಬರ್ತಾ ಇದ್ರಂತೆ. ಅವ್ರಿಗೆ ಎಷ್ಟೋ ಒಂದು ಇದು ಏನೇ ಸಿಟ್ಟಿದ್ರು ಕೂಡ ಮಗನೋ ಒಂದು ಕರುಳು ಹಾಗೆ ಇದ್ ಮಾಡತ್ತಲ್ವಾ. ನಮ್ಮ ತಾತ ಅವಾಗ ಅವರು SLC ಫೇಲ್ ಆದಾಗ ಹೊಡೆದಾಗ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅವ್ರ ನಮ್ಮ ತಾತರ ಲೆಡ್ಜರ್ಲಿ ಬರೆದು ಹೋಗಿದ್ರಂತೆ, ನಾನು ನಿಮ್ಮ ಹಾಗೆ ಅಡ್ವೊಕೇಟ್ ಆಗೋದಿಲ್ಲ, ರವೀಂದ್ರನಾಥ ಟಾಗೂರ್ ಹಂಗೆ ವಿಶ್ವಕವಿ ಆಗ್ತೀನಿ ಅಂತ ಹೇಳಿ. ನಮ್ ತಾತನ್ಗೆ ಆ ಬಗ್ಗೆ ಎಷ್ಟೇ ಕೋಪ ಇದ್ರು ಕೂಡ ಅವ್ರ ಮಗ ಓದ್ಲಿಲ್ಲ ಅನ್ನೋದು, ಅವ್ರು ಬರ್ದಿದ್ದ ಇದನ್ನ ಮಾತ್ರ ಕಡೇ ತನಕ ಅವ್ರ ಜೊತೆ ಜತನವಾಗಿ ಇಟ್ಕೊಂಡಿದ್ರು. ಹಾಗೆ ಮಗ ಹೇಳಿದ್ದು ಸಾಧಿಸ್ದ ಅನ್ನೋ ಒಂದು ಹೆಮ್ಮೆ, ಒಂದು ಸಂತೋಷ ಕೂಡ ನಮ್ಮ ಇವ್ರಿಗೆ, ನಮ್ಮ ತಾತನ್ಗೆ ಬಹಳ ಇತ್ತು. ಹಾಗೇನೆ ಯಾವಾಗ್ಲೂ ಒಂದೊಂದ್ಸಲ ಈ ತರದ್ದು ಏನೋ ಒಂದ್ ಪ್ರಸಂಗ ಬಂದಾಗೆಲ್ಲ ಒಂದೊಂದು ಇದನ್ನ ಹೇಳೋರು. ಹೈಸ್ಕೂಲ್ ಮುಗಿಸೋ ಹೊತ್ತಿಗೆನೆ ಲೈಬ್ರರಿ ಎಲ್ಲಾ ಪುಸ್ತಕ ಓದ್ಬಿಟ್ಟಿದ್ರು. ಪಕ್ಕದಲ್ಲೇ ನಿಜಲಿಂಗಪ್ಪನವ್ರ ಮನೆ, ಅವರು ಇದಕ್ ಕರ್ಕೊಂಡು ಹೋಗ್ತಾ ಇದ್ರು ಸ್ವಾತಂತ್ರ್ಯ. ಅವರು ಒಲೆ ಮಾತುಗಾರ, ಇವನು ಕರ್ಕೊಂಡು ಹೋಗಲ್ಲ ಚಳವಳಿಗೆ ಭಾಷಣ ಮಾಡ್ಸೋರು, ಅವ್ರನ್ನ ಹುರಿದಂಬಿಸ್ತಿದ್ದವ್ರೆ ಅವರು. ಈ ತರ ಎಲ್ಲ ಇದನ್ನ ಹಚ್ಕೊಂಡಿದ್ರು. ಆಮೇಲೆ ಇದು ಒಂದು ಇದರಲ್ಲಿ ಹೀಗೆ ಜೈಲಿನ ಕಥೆಗಳನ್ನೆಲ್ಲ ಸುಮಾರಷ್ಟು ಹೇಳೋರು. ಹೀಗೆ ಅದೇ ಬಿಟ್ಟು ಬೇರೆ ತರವು ಇನ್ಯಾವಾಗ್ಲೋ ದೋಸೆ ಹೊಯ್ಬೇಕಾದ್ರೆ ನಮ್ಮ ಅಮ್ಮಗೆ ಏನೋ ನಾಕ ಬಂದ್ಬಿಡೋದು. ಅವ್ರ ಏನೋ ಒಂದ್ ಇದರಲ್ಲಿ ನಕ್ರೆ ನಮ್ಗೆ ಅವ್ರ ಮನಸ್ಸಲ್ಲಿ ಏನೋ ಒಂದು ಹಳೆ ನೆನಪು ಬಂದಿದೆ ಅಂತ ಏನ್ ಹೇಳು ಅಂತ ಇದ್ವಿ. ಯಾಕಂದ್ರೆ ನಮ್ಮಮ್ಮ ತುಂಬಾ ಸ್ವಾರಸ್ಯಕರವಾಗಿ ವರ್ಣನೆಗೆ ಕಥೆ ಹೇಳೋರು. ಅದಕ್ಕೆ ಅವಾಗ ಅವ್ರು ಹೇಳೋರು, ಇಲ್ಲ ಒಂದ್ಸಲ ಹಿಂಗೇನೆ ಇದು ಮನೆಯವರೆಲ್ಲ ಊರ್ಗ್ ಹೋಗ್ಬೇಕಾಯ್ತಂತೆ ಯಾವ್ದೋ ಮದ್ವೆಗೆ. ಮನೆಯಲ್ಲಿ ಸುಬ್ಬಣ್ಣ ಮತ್ತೆ ಶಂಕರ ಅಂತ ಇನ್ನೊಬ್ರು, ಅವ್ರಿಬ್ರೇ ಇದ್ರಂತೆ. ಅವಾಗೆಲ್ಲ ಏನು
ಒಂದು ಹೋಟೆಲ್ ಹೋಗಿ ತಿನ್ಕೊಳ್ಳಿ ಅಂತ ಕೊಡೋ ಅಷ್ಟು ದುಡ್ಡು ಯಾರ ಕೈಲೂ ಇರ್ತಿರ್ಲಿಲ್ಲ. ಆ ತರ ದಿನಗಳು ಅಲ್ಲ, ಹೋಟ್ಲು ಗಿಟ್ಲೆಲ್ಲ ಇದ್ದಂತ ದಿನಗಳು ಅಲ್ಲ. ಒಂದು ಕೊಳದಪ್ಲೆ ತುಂಬಾ ದೋಸೆ ಇಟ್ಟು ರುಬ್ಬಿಟ್ಟು ಅಲ್ಲಿ ಒರಳ ಮೇಲೆ ಇಟ್ಬಿಟ್ಟು ಹೋಗಿದ್ರಂತೆ. ಇದು ಹಶ್ವಾದಾಗೆಲ್ಲ ದೋಸೆ ಹಾಕೊಂಡು ತಿನ್ಕೊಳ್ಳಿ ಅಂತ ಹೇಳಿ. ಇವ್ರಿಬ್ರು ಆಯ್ತು ಅಂದ್ರೆ ಮಾರನೇ ಬೆಳಗ್ಗೆ ಎದ್ದು ನೋಡ್ಬೇಕಾದ್ರೆ ಆ ದೋಸೆ ತಪ್ಲೆ ಹಿಂದ್ಗಡೆ ಒಂದು ಹಾವು, ನಾಗರಹಾವು ಬುಸ್ ಬುಸ್ ಅಂತ ಎಡೆ ಆಡಿಸ್ತಾ ನಿಂತಿದ್ದಾರೆ. ಆ ಶಂಕರಗ್ ಹೆದರಿಕೆ ಆಗ್ಬಿಟ್ಟು ಓಡೋಗ್ಬಿಟ್ರೆ, ಇವ್ರು ಅಷ್ಟೇ ತಾನೇ ಎಂದು ಪಕ್ಕದಲ್ಲಿ ಇದು ಒನಕೆ ತಗೊಂಡು ಅದನ್ನ ಹೊಡೆದೇ ಹಾಕ್ಬಿಟ್ರು. ನಾವು ಹಾ ಅಂತ ಬಿಟ್ ಬಾಯಿ ಬಿಟ್ಕೊಂಡು ಸರಿ ದೇವಸ್ಥಾನದಿಂದ ಅಂತ ಹೇಳಿ ಮೇಲಕ್ಕೆ ಅನ್ನು ಹಂಗೇನೆ ಯಾವಾಗ್ಲಾದ್ರೂ ಇದು ಪಾಳೆಗಾರರ ವಿಷಯ ಎಲ್ಲ ಹೇಗ್ ಬರೆದ್ರು ಅನ್ನೋದಕ್ಕೆ ಹುಲ್ಲೂರು ಶ್ರೀನಿವಾಸ ಜೋಯಿಸರ ಕಥೆಗಳನ್ನ ಹೇಳೋರು, ಅವ್ರು ಹೇಗ್ ಅವ್ರ ಇದನ್ನ ಮಾಡ್ಕೊಟ್ರು ಅನ್ನೋದ್ರ ಬಗ್ಗೆ ತುಂಬಾ ಹೇಳ್ತಿದ್ರು. ಹೀಗೆ ಅವ್ರು ಹೇಳ್ತಾ ಇದ್ದ ಕಥೆಗಳಿಂದ ನಮ್ಗೆ ನಮ್ಮ ಮಾವ ಒಬ್ಬ ಜೀವಂತ ದಂತಕಥೆಯಾಗಿ ಅನಿಸ್ಬಿಟ್ಟಿತ್ತು. ಆದ್ರೆ ನಾವು ಅವ್ರನ್ನ ಮೊದಲನೇ ಸಲ ನಾವ್ಯಾವಳು ತುಂಬಾ ಚಿಕ್ಕವರಿದ್ದಾಗ ಕೆಲವು ತಿಂಗಳು ಮಗು ಆಗಿದ್ದಾಗ ಬಂದಿದ್ರಂತೆ. ಆಮೇಲೆ ಅವ್ರ ಮನೆಗೆ ಬಂದಿದ್ದಾಗ ನಾನು ಕಾಣೆ. ನಾವು ಅವ್ರನ್ನ ನೋಡಿದ್ದು ನನಗೆ ಪ್ರಾಯಶಃ ಒಂದು 5-6 ವರ್ಷ ಆಗಿರ್ಬೇಕಾದ್ರೆ ಅಂತ ಅನ್ಕೊಳ್ತೀನಿ. ಮೈಸೂರು ಹತ್ರ ನಂಜನಗೂಡಿಗೆ ಯಾವ್ದೋ ಮದುವೆಗೆ ಹೋಗಿ ಬರ್ಬೇಕಾದ್ರೆ ಅವ್ರ ಮನೆ ನೋಡಿದ್ವಿ. ಅವ್ರ ಮನೆ ತುಂಬಾ ವಿಶಿಷ್ಟವಾಗಿತ್ತು. ಅವ್ರ ಮನೆ ಮುಂದೆ ಒಂದು ಬಾಗಿದ ಕಮಾನ್ ಇತ್ತು. ಆ ಕಮಾನಿ ಒಂದು ಮಲ್ಲಿಗೆ ಬಳ್ಳಿ ಹೊತ್ತಿಸಿದ್ರು. ಮನೆ ಮುಂದೆ ಎಡಪಕ್ಕದಲ್ಲಿ ಒಂದು ಕಾರಂಜಿ ಇತ್ತು. ಒಂದು ಮುಂದ್ಗಡೆ ಪಕ್ಕದಲ್ಲಿ ಹಿಂಭಾಗದಲ್ಲಿ ಎಲ್ಲ ಒಂದು ಒಳ್ಳೆ ಕೈತೋಟ ಮಾಡ್ಕೊಂಡಿದ್ರು. ಬೇಕಾದಷ್ಟು ಹೂವುಗಳು ಇದೆಲ್ಲ ಬೆಳೀತಿತ್ತು. ಮನೆ ಮುಂದೆ ಒಂದು ಗೆಣಸಂಕೆ ಮರ ಇತ್ತು. ಮತ್ತೆ ಈಗ ನಮ್ಗೆ ಎಲ್ಲಕ್ಕಿಂತ ಅಟ್ರಾಕ್ಷನ್ ಅಂದ್ರೆ ಮನೆ ಮುಂದೆ ಒಂದು ಕಾರಂಜಿ ಇತ್ತು. ಅವ್ರ ಮನೆ ಬಲಭಾಗಕ್ಕೆ ಒಂದು ಕೋಣೆ ಇತ್ತು. ಆ ಕೋಣೆಗೆ ಹೊರಗಡೆಯಿಂದನೂ ಇದಿತ್ತು, ಪ್ರವೇಶ ಇತ್ತು. ಮನೆ ಒಳಗಡೆಯಿಂದನೂ ಪ್ರವೇಶ ಇತ್ತು. ಮನೆ ಒಳಗಡೆ ಅಂದ್ರೆ ಅವರ ಕೋಣೆಯಿಂದ ಆ ರೀತಿ ಒಂದ್ ಮನೆ ಇತ್ತು. ಅದು ಆ ಕೋಣೆ ಬರೆಯುವ ಒಂದು ಅತಿಥಿಗಳಿಗೋಸ್ಕರ ಮೀಸಲಾಗಿತ್ತು. ಅಲ್ಲಿ ತುಂಬಾ ಒಳ್ಳೊಳ್ಳೆ ತೈಲಿ ಚಿತ್ರಗಳನ್ನ, ವರ್ಣಚಿತ್ರಗಳನ್ನೆಲ್ಲ ಹಾಕೊಂಡಿದ್ರು. ಅವ್ರ ಕೋಣೆಯಲ್ಲಿ ಶಂಕರಾಚಾರ್ಯರ ಒಂದು ದೊಡ್ಡ ಚಿತ್ರ ಇತ್ತು. ಬುಕ್ ಶೆಲ್ಫ್ಗಳಿದ್ವು, ಅದರಲ್ಲಿ ಬೇಕಾದಷ್ಟು ಪುಸ್ತಕಗಳಿದ್ವು. ತುಂಬಾ ಒಳ್ಳೊಳ್ಳೆ ಶೃಂಗೇರಿಯ ಶೇಖರನ್ ಅವರು ಬರೆದಿರುವಂತ ಕೆಲವು ವರ್ಣಚಿತ್ರಗಳನ್ನ ಹಾಕೊಂಡಿದ್ರು. ಆನಕರು ಅವರ ವರ್ಣಚಿತ್ರ ಇತ್ತು. ಈ ತರ ಆಮೇಲೆ ಆಲೂರು ವೆಂಕಟರಾಯರದ್ದು ಒಂದು ದೊಡ್ಡ ಚಿತ್ರ ಅತಿಥಿಗಳ ಕೋಣೆನಲ್ಲಿತ್ತು. ಅವರ ಮನೆ ಇವತ್ತಿಗೂ ನಮ್ಗೆ ಕಣ್ಣಿಗೆ ಕಟ್ಟದಂಗಿದೆ. ಆದ್ರೆ ಈಗ ಮನೆ ಬಹಳ ಹಳೇದಾಗಿ ಅದನ್ನ ಒಂದು ಸ್ಮಾರಕವಾಗಿ ಉಳಿಸ್ಕೋಬೇಕು ಅಂತ ಅವ್ರ ಕುಟುಂಬದವರು ಮಾಡಿದ ಪ್ರಯತ್ನ ಸಹಕಾರಿ ಆಗ್ಲಿಲ್ಲ ಅದೇನು. ಹಾಗಾಗಿ ಆ ಮನೆನ ಒರೆಸಿ ಇವಾಗ ಒಂದು ವಸತಿ ಸಂಕೀರ್ಣ ನಿರ್ಮಿಸಿದ್ದಾರೆ. ಅದ್ರ ಮುಂದೆ ಅಂತ ಒಬ್ಬ ಸಾಹಿತಿ ಇಲ್ಲಿ ಇದ್ರು ಅನ್ನೋದಕ್ಕೆ ಒಂದು ಫಲಕವನ್ನು ಮಾತ್ರ ಅಲ್ಲಿ ನೆಟ್ಟಿದ್ದಾರೆ ಅಷ್ಟೇ. ಆಮೇಲೆ ನಮ್ಮನೆಯಲ್ಲಿ ನಾವೀಗೆ ಅವ್ರನ್ನ ಚಿಕ್ಕವನಿಂದಾಗ ನಾ ಹೆಚ್ಚಿಗೆ ನೋಡಿ, ಅಂದ್ರೆ ತುಂಬಾ ಚಿಕ್ಕವರಿಂದ ಹೆಚ್ಚಿಗೆ ನೋಡಿರ್ತಿರ್ಲಿಲ್ಲ ಅಂತಂದಿಲ್ಲ. ಹೆಚ್ಚಿಗೆ ಬಂದು ಹೋಗುವಂತ ಒಂದು ಅನುಕೂಲ ಇಬ್ರಲ್ಲಿ ಇರ್ಲಿಲ್ಲ ಅನ್ನೋದಕ್ಕೆ ಅವ್ರು ಬರೆದಿರೋ ಪುಸ್ತಕ ಪ್ರಕಟ ಆದಾಗ ಎಲ್ಲ ನಮ್ ತಂದೆ ಅದನ್ನ ರಾಜಾರಾಮ್ ಬುಕ್ ಹೌಸ್ ಇಂದ ತರೋರು. ಇವ್ರು ಅದನ್ನ ಕೊಂಡ್ಕೊಂಡು ಹೋಗ್ತಾರೆ ಅಂತೇಳಿ ನಮ್ ತಂದೆ ಆ ಕಡೆ ಹೋಗ್ತಾ ಇದ್ರ ಬುಕ್ ಹೌಸ್ನವನು ಹೇಳೋನು, ನಿಮ್ಮ ತರಾಸು ಪುಸ್ತಕ ಬಂದಿದೆ ಸಾರ್ ಅಂತ. ತಕ್ಷಣನೇ ತಗೊಂಡ್ರು. ಅದು ತಂದು ಬಿಟ್ರೆ ನಮ್ಮಮ್ಮನ ಸಂತೋಷ ನೋಡ್ಬೇಕು. ಅದ್ ತಂದ ತಕ್ಷಣ ಅದನ್ನ ಪುಸ್ತಕ ಇಟ್ಕೊಂಡು ಈ ಕೈಯಲ್ಲಿ ಒಂದ್ಸಲ ಮುಟ್ಟಿ ಅದನ್ನ ನಿಧಾನವಾಗಿ ಅವ್ರ ಅಣ್ಣನ ಕೈಯೇ ಹಿಡ್ಕೊಂಡಿದ್ದೀನಿ ಅನ್ನೋ ಹಾಗೆ ಅದನ್ನ ತಿರುಗಿಸ್ ನೋಡ್ತಾ ಪುಟಗಳನ್ನ ಇದ್ರಲ್ಲಿ ತರಾಸು ಅಂತ ಬರ್ದಿರೋ ಕಡೆ ಒಂದ್ಸಲ ಕೈ ಹಿಂಗ ಅಲ್ಲಾಡ್ಸಿ ಅದೇ ಅವ್ರ ಅಣ್ಣನೇ ಅನ್ನೋಷ್ಟು ಮಟ್ಟಿಗೆ ಅದನ್ನ ಮುಟ್ತಾ ಅದೇನೋ ಒಂದು ಲೋಕದಲ್ಲಿ ಇರೋರು ಆ ಒಂದಿದು. ಆಮೇಲೆ ನಾವೊಂದು ಸ್ವಲ್ಪ ಒಂದು ಮಿಡ್ಲ್ ಸ್ಕೂಲ್ಗೆಲ್ಲ ಬರೋ ಹೊತ್ತಿಗೆ ಬಂದಿದ್ರು ಮನೆಗೆ. ಅಷ್ಟೊತ್ತಿಗೆಲ್ಲ ಬರ್ತಾ ಇದ್ರು. ಆವಾಗ ನಮ್ಮ ಅಮ್ಮ ಅಂತೂ ಒಂದು ನೆಲದಲ್ಲೇ ಇರ್ತಿರ್ಲಿಲ್ಲ. ಒಂದ್ 2 ಇಂಚ್ ಎತ್ತರದಲ್ಲಿ ಅವರು ಓಡಾಡ್ತಾ ಇದಾರೇನೋ ಅನ್ನೋ ಹಾಗೆ ನಮ್ಗನ್ನಿಸ್ತಾ ಇತ್ತು. ಅವ್ರಿಗೊಂದು 2 ರೆಕ್ಕೆಗಳು ಬಂದ್ಬಿಟ್ಟಿದೆ ಏನೋ ಅಂತ. ಆ ಮುಖ ತುಂಬಾ ಒಂದು ದಿವ್ಯ ಕಳೆ ಅವ್ರ ಮುಖದಲ್ಲಿ. ಒಂದ್ ಮಾಂತ್ರಿಕ ಸ್ಪರ್ಶಕ್ಕೆ ಒಳಗಾದಂಗೆ ಅವ್ರ ಸಂಪೂರ್ಣ ಚಹರೆನೇ ಬದಲಾಗಿ ಹೋಗ್ತಾ ಇತ್ತು. ಹಾಗೆ ಅವರು ಅಣ್ಣ ತಂಗಿಯರು ಬಹಳ, ಅವರು ಇಷ್ಟು ಜನ 10 ಜನ ಅಕ್ಕ ತಂಗಿಯರಿದ್ರು ಕೂಡ, ಈ 3 ಜನ ಇವ್ರ ಅಣ್ಣ ತಮ್ಮದಿದ್ರು ಕೂಡ ನಮ್ಮ ತರಸುಮವ ಮತ್ತೆ ನಮ್ಮಮ್ಮನ ಮಧ್ಯ ಅವ್ರ ಮಧ್ಯೆ ಇದ್ದ ಈಗ ಹೇಳ್ತಾರಲ್ಲ ಕೆಮಿಸ್ಟ್ರಿ ಅಂತ, ಆ ಕೆಮಿಸ್ಟ್ರಿ ಬಹಳ ಚೆನ್ನಾಗಿತ್ತು. ಅವರಿಬ್ಬರ ಮಧ್ಯೆ ತುಂಬಾ ಹೊಂದಾಣಿಕೆ ಆ ತರ ಒಂದು ಸಂಬಂಧ ಇತ್ತು. ಎಷ್ಟೇ ದೂರದಲ್ಲಿ ಎಷ್ಟೇ ದಿನಗಳಲ್ಲಿ ಭೇಟಿ ಆದ್ರೂ ಕೂಡ ಈ ನೆನ್ನೆ ಕೂಡ ಅವ್ರ ಜೊತೆ ಇದ್ವಿ ಅನ್ನೋಂತ ಒಂದು ಭಾವ ಅವರಲ್ಲಿ ಸದಾ ಇರ್ತಾ ಇತ್ತು. ನಮ್ಗೆ ಅರ್ಥ ಆಗದಿದ್ರು ಕೂಡ ನಾವೆಲ್ಲ ಚಿಕ್ಕವರು ಅವಾಗ ಚಂದವಳ್ಳಿ ತೋಟ, ಚಕ್ರತೀರ್ಥ ಇದೆಲ್ಲ ಬಂದಾಗ ನಮ್ಗೆ ಅರ್ಥ ಆಗದಿದ್ರು ಪರವಾಗಿಲ್ಲ, ಇದು ನಮ್ಮ ಅಣ್ಣನ್ ಪಿಕ್ಚರ್ ಅಂತ ಹೇಳಿ ಇಲ್ಲೇ ನಮ್ಗೆ ಸಿನಿಮಾಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಅವ್ರ ಅಣ್ಣನ ಚಿತ್ರಗಳನ್ನ ಮಾತ್ರ ನೋಡಕ್ ನಮ್ಗೆ ಪರ್ಮಿಷನ್ ಇತ್ತು. ಹಾಗಾಗಿ ನಾವು
ಚಂದವಳ್ಳಿ ತೋಟ, ಚಕ್ರತೀರ್ಥ, ಮಾರ್ಗದರ್ಶಿ, ಪುನರ್ಜನ್ಮ ಇದನ್ನೆಲ್ಲ ಆವಾಗ ನೋಡಿದ್ವಿ. ಯಾವ ಪಿಕ್ಚರು ನೋಡದೇ ಇದ್ದಿದ್ದ ನಮ್ಮ ತಂದೆ ಕೂಡ, ನಮ್ಮ ತಂದೆ ಸಿನಿಮಾಗಳನ್ನೇ ನೋಡೋರಲ್ಲ, ಅವ್ರು ಕೂಡ ಅವ್ರ ಭಾವಮಿದ್ದಂತ ಸಿನಿಮಾಗಳು ಬಂದ್ರೆ ಮಾತ್ರ ತಪ್ಪದೆ ಟಾಕೀಸ್ಗೆ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ರು. ನಮ್ಮ ಬುದ್ಧಿ ತೆಗೆದಾಗ ಆದ್ಮೇಲೆ ನನ್ಗೆ 7-8 ವರ್ಷ ಇರ್ಬೋದೇನೋ, ಶಿವಮೊಗ್ಗದ ಯಾವ್ದೋ ಕಾರ್ಯಕ್ರಮಕ್ಕೆ ಬಂದಿದ್ರು. ಹಾಗೇನೆ ಒಂದಷ್ಟು ದಿನ ಅಲ್ಲಿ ನಮ್ಮಲ್ಲೇ ಇದ್ರು. ಆ ಅವ್ರು ಬಂದ್ರು ಅಂದ್ರೆ ನಾವೆಲ್ಲ ರಜಾ ಹಾಕಿ ಕುತ್ಕೊಂಡ್ಬಿಡ್ತಾ ಇದ್ವಿ. ಏನು ಬೃಹತ್ ಕಾರ್ಯ ನಾವೇನ್ ಮಾಡಕ್ ಇರ್ಲಿಲ್ಲ, ಆದ್ರೆ ಏನೋ ಒಂದ್ ಖುಷಿ, ನಮ್ಮ ಮಾವ ಬಂದಿದ್ದಾರೆ ಅಂತ ಸ್ಕೂಲ್ ಚಕ್ರ ಹಾಕ್ಬಿಟ್ಟು ಕುತ್ಕೊಂಡ್ಬಿಡೋದು. ಆವ ಅದೇ ನಮ್ಮಮ್ಮ ಪಡ್ತಾ ಇದ್ವಿ ಸಂಭ್ರಮದ ಬಗ್ಗೆ ನಾನು ಆಗ್ಲೇ ಹೇಳ್ದೆ. ನಮ್ಮ ಮನೆ ಅಡಿಗೆ ಮನೆ ಪಕ್ಕದಲ್ಲಿ ಒಂದು ಸಣ್ಣ ಸ್ಟೂಲ್ ಇತ್ತು, ಮರ ಸ್ಟೂಲ್. ಅದು ಹರಟೆ ಸ್ಟೂಲ್ ಏನೇ ಅದು. ಅವರು ಬಂದವರು ನಮ್ಮಮ್ಮನ ಆತ್ಮೀಯರು, ಅದ್ರ ಮೇಲೆ ಕುತ್ಕೋಬೇಕು. ನಮ್ಮಮ್ಮ ಅಡಿಗೆ ಮಾಡ್ತಾ ಮಾಡ್ತಾನೆ ಅವ್ರ ಜೊತೆ ಮಾತಾಡ್ತಾ ಇರೋದು. ಅದು ಎಷ್ಟು ಮಾತಾಡೋದು, ಅದು ಅದ್ರ ಮಧ್ಯೆ ಎಷ್ಟು ಸಲ ಕಾಫಿಗಳಾಗೋದು ಅದು ಲೆಕ್ಕಕ್ಕೆ ಆಗ್ತಿರ್ಲಿಲ್ಲ. ಬೆಳಗ್ಗೆ ಒಂದು ತಿಂಡಿ ಕಾರ್ಯಕ್ರಮ ಮುಗಿಯೋ ತನಕನೂ ಅಲ್ಲಿ ಆ ಹರಟೆ ಕಟ್ಟೆ ಕೆಲಸ. ಆಮೇಲಿಂದ ಎದ್ದು ಬಂದು ಹಾಲಲ್ಲಿ ಕುತ್ಕೊಂಡು ಮತ್ತೆ ಮಾತು ಮುಂದುವರ್ಸೋದು. ಆಮೇಲಿಂದ ಊಟ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ರೆಸ್ಟ್. ಅದಾದ್ಮೇಲೆ ಸಾಯಂಕಾಲ ಮನೆ ಮುಂದಿನ ಬೃಂದಾವನ, ಆ ಬೃಂದಾವನದ ಮುಂದೆ ಒಂದ್ ಚಾಪೆ ಹಾಸ್ಕೊಂಡ್ಬಿಟ್ಟು ಗಾಳಿ ತಣ್ಣಗ್ ಬರುತ್ತೆ ಅಂತ ಮುಂದೆ ಉದ್ದ ತೋಟ ಇತ್ತು ನಮ್ಗೆ. ಆ ಇದರಲ್ಲಿ ಆರಾಮಾಗಿ ಕೂತ್ಕೊಂಡು ಆ ಸಂಜೆ ಹೊತ್ತಲ್ಲಿ ಮಾತಾಡೋದು. ಅಷ್ಟೊತ್ತಿಗೆ ನಾವು ಎಲ್ಲ ಸ್ಕೂಲಿಂದ ಬಂದ್ಬಿಡ್ತಾ ಇದ್ವಿ, ಎಲ್ಲಾರು ಸೇರ್ಕೊಳ್ಳೋದು. ಅದೇನೋ ಆ ಸಂತೋಷ, ಆ ಸಂಭ್ರಮವೇ ಬೇರೆ. ನನ್ಗೆ ಇವಾಗ ನೆನೆಸ್ಕೊಂಡ್ರು ಈಗ ಅಲ್ಲಿ ಕೂತಿದ್ದೀನೇನೋ ಅನ್ನೋಂತ ಒಂದು ಭಾವನೆ ಬರುತ್ತೆ. ಈಗ ಅವ್ರು ಇರೋಷ್ಟು ದಿನವೂ ಅಲ್ಲಿ ಆಮೇಲೆ ಅವರು ಅದಾದ್ಮೇಲೆ ಮತ್ತೆ ರಾತ್ರಿ ಊಟ ಆದ್ಮೇಲೆ ಮತ್ತೆ ಅಲ್ಲೇ ಕುತ್ಕೊಳ್ಳೋದು ನಿದ್ದೆ ಬರೋ ತನಕ. ಅಂದ್ರೆ ನಮ್ಮ ಅಮ್ಮ ಅವ್ರಿಗೆಲ್ಲ ಸಾಕಾಯ್ತು ಇನ್ನು ಮಲ್ಗೋಣ ಅಂತ, ಅಷ್ಟೇ, ನಿದ್ದೆ ಏನ್ ಬರ್ತಿರ್ಲಿಲ್ಲ. ಆ ರೀತಿ ಅನ್ಸಿ ಒಳಗೋಗಿ ಮಲ್ಕೊಳ್ಳೋ ತನಕನೂ ಆ ಒಂದ್ ಹರಟೆ ಮುಂದುವರಿತಾ ಇತ್ತು. ಅವ್ರು ಶಿವಮೊಗ್ಗಕ್ಕೆ ಬಂದಿದ್ದಾರೆ ಅಂದ್ರೆ ಸಾಕು, ಬಹಳಷ್ಟು ಜನ ಸಾಹಿತ್ಯಾಸಕ್ತರು, ಆಮೇಲೆ ಪ್ರೊಫೆಸರ್ಸು, ಹಾಡುಗಾರರು, ಅವರ ಅಭಿಮಾನಿಗಳು ನಮ್ಮನೆಗೆ ಬರ್ತಾ ಇದ್ರು, ನೋಡ್ಕೊಂಡು ಹೋಗ್ತಾ ಇದ್ರು. ಸಂಗೀತ ನಮ್ಮ ಮಗನಿಗೆ ಬಹಳ ಪ್ರಿಯವಾದಂತ ಒಂದು ವಿಷಯ. ಶಿವಮೊಗ್ಗ ಸುಬ್ಬಣ್ಣ ಬಂದು ಬಹಳಷ್ಟು ಸಲ ನಮ್ಮಲ್ಲಿ ಅವ್ರಿಗೋಸ್ಕರ ಹಾಡು ಹೋಗಿದ್ದಾರೆ. ಹಾಗೇನೆ ಆಮೇಲೆ ಈ ಶಂಕರಾಚಾರ್ಯರ ಒಂದು ಇದು ಶುರುವಾದ್ಮೇಲೆ ಅವ್ರು ನಮ್ಮನೆಗೆ ಬರೋ ಇದು ಸ್ವಲ್ಪ ಹೆಚ್ಚೆ ಆಯ್ತು. ನಾನ್ PUC ನಲ್ಲಿ ಇರ್ಬೇಕಾದಾಗ ಒಂದು 52 ವರ್ಷ ಆದಾಗ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಸೇಂಟ್ ಮಾರ್ತಾಸ್ ಅಲ್ಲಿ ಒಂದು ತಿಂಗಳಗಟ್ಟಲೆ ಇದ್ರು ಅಂತ ಹೇಳಿದೆ. ಅವಾಗ ನಾವೆಲ್ಲ ಶಿವಮೊಗ್ಗದಿಂದ ಅವ್ರನ್ನ ನೋಡಕ್ಕೆ ಅಂತ ಹೋಗಿದ್ವಿ. ಆಗಿನ ನಾನು ಹೆಚ್ಚಿಗೆ ಪರಿಚಯ ಆಗಿರ್ಲಿಲ್ಲ ಅವ್ರಿಗೆ. ಸಂಜೆ ಭೇಟಿ ಸಮಯಕ್ಕೆ ಅಲ್ಲಿ ಹೋಗ್ಬೇಕಾದ್ರೆ ಆಸ್ಪತ್ರೆ ಆವರಣದಲ್ಲಿ ಒಂದು ಮರ ಇದೆ, ಅದ್ರ ಕೆಳಗಡೆ ನಮ್ಮಮ್ಮ ಕೂತ್ಬಿಟ್ರು. ಅವ್ರಿಗೆ ಅವ್ರ ಅಣ್ಣನ್ಗೆ ಹುಷಾರಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ, ಅವ್ರು ಈ ರೀತಿ ಇದಾರೆ ಅನ್ನೋದನ್ನ ಅವ್ರ ಮನಸ್ಸು ಒಪ್ಕೊಳ್ತಾನೆ ಇಲ್ಲ. ಆ ತರ ಆಗ್ಬಿಟ್ಟು ಅವ್ರಿಗೆ ಅಷ್ಟು ನಿರಾಕರಣೆ ಮಾಡ್ತಾ ಇತ್ತು. ಎಲ್ರು ತುಂಬಾ ಸಮಾಧಾನ ಹೇಳಿ, ನೀನ್ ಹೋಗಿ ಅಲ್ಲಿ ಮಣ್ಣನ್ ಮುಂದೆ ಹಿಂಗ್ ಅಳಬಾರ್ದು, ನೀನ್ ಧೈರ್ಯವಾಗಿರ್ಬೇಕು, ಅವ್ರಿಗೆ ಧೈರ್ಯ ಹೇಳೋಂಗಿರ್ಬೇಕು, ನೀನೇ ಹೇಗೆ ಹತ್ರ ಹೇಗೆ ಅಂತೆಲ್ಲ ತುಂಬಾ ಸಮಾಧಾನ ಮಾಡಿ ಕರ್ಕೊಂಡ್ ಹೋದ್ರೆ ಅಲ್ಲಿ ಹೋಗಿ ಕೂತ್ಕೊಂಡ್ರು ಅಣ್ಣನ ಪಕ್ಕದಲ್ಲಿ. ಅಣ್ಣ ತಂಗಿ ಕೈ ಹಿಡ್ಕೊಂಡ್ರು ಅಷ್ಟೇ. ಇಬ್ರು ಕಣ್ಣಲ್ಲೂ ಹೊಳವು ಅಂತ ಅಳು. ಅಷ್ಟು ಅವ್ರಿಬ್ರು ಮಾತಿಲ್ಲ, ಕತೆ ಇಲ್ಲ, ಒಬ್ರ ಕೈ ಒಬ್ರು ಇಟ್ಕೊಂಡು ಎಷ್ಟೋ ಹೊತ್ತಿನ ಕಾಲ ಅಳ್ತಾ ಇದ್ದಿದ್ದು ಈಗ್ಲೂ ನನ್ನ ಕಣ್ಣಿಗೆ ಕಟ್ಟದಂಗಿದೆ. ಅದಾದ್ಮೇಲೆ ಅವ್ರು ತುಂಬಾ ಔಷಧಿಗಳ ಮೇಲೆ ಬದುಕಿದ್ರು ಅಂತ ಹೇಳ್ಬೇಕು. ಅವರ ಆಹಾರಕ್ಕಿಂತ ಹೆಚ್ಚಾಗಿ ಅವರು ಔಷಧಿನಲ್ಲೇ ಇದ್ರು. ಒಂದೊಂದು ವರ್ಷದಲ್ಲಿ 3-4 ಸಲನಾದ್ರೂ ಆಮೇಲೆ ಅವ್ರಿಗೆ ಬದಲಾವಣೆ ಬೇಕು ಅಂತ ಅನಿಸ್ತಾಗಿಲ್ಲ, ಅಥವಾ ಯಾವ್ದೋ ಒಂದು ಕಾರ್ಯ ನಿಮಿತ್ತ ಶೃಂಗೇರಿ ಹೋಗಕ್ಕೆ ಈ ರೀತಿ ನಮ್ಮನೆಗೆ ಬರ್ತಾ ಇದ್ರು. ಬರುವಾಗೆಲ್ಲ ಅವ್ರ ಜೊತೆ ಒಂದ್ ತಂತಿ ಬಿಟ್ಟು ತುಂಬಾ ಔಷಧಿಗಳನ್ನ ತಗೊಂಡ್ ಬರ್ತಾ ಇದ್ರು. ಅದು ಅವ್ರ ಸ್ನೇಹಿತನಿಂದೆ. ಬರ್ಬೇಕಾದ್ರೆ ಜೊತೆನಲ್ಲಿ ನಮ್ಮ ಅತ್ತೆ ಬರ್ತಾ ಇದ್ರು, ಇಲ್ಲಾರೆ ನಾ ಪ್ರಭಾಕರ ಬರ್ತಾ ಇದ್ರು, ಇಲ್ಲಾಂದ್ರೆ ಅವ್ರ ಮಕ್ಕಳಲ್ಲಿ ಯಾರೊಬ್ರು ಸ್ಕೂಲಿಗೆ ರಜಾ ಇದ್ರೆ ಅವ್ರು ಬರ್ತಾ ಇದ್ರು. ಈ ತರ ಬೆಳಗಿಂದ ರಾತ್ರಿ ತನಕ, ಬೆಳಗ್ಗೆ ಎದ್ದಾಗಿಂದ ಒಂದಾದ್ಮೇಲೆ ದಿನದಲ್ಲಿ ಒಂದು 20 ಮಾತ್ರೆ ನುಗ್ತಾ ಇದ್ರೆ ಆವಾಗ ಅದು ರೆಗ್ಯುಲರ್ ಆಗಿ ತಗೊಳ್ಳೋದು. ಜೊತೆನಲ್ಲಿ ತಲೆನೋವು ಅಂದ್ರೆ ಒಂದು, ಅಸಿಡಿಟಿ ಅಂದ್ರೆ ಒಂದು, ಇನ್ಯಾವುದಕ್ಕೂ ಒಂದು, ಹೀಗೆ ಇನ್ನ ಒಂದಿಷ್ಟು ಮಾತ್ರೆಗಳು ತಗೊಳ್ಳೋದು. ಇಷ್ಟಾದ್ರೂ ಮಾತ್ರ ಓದು, ಬರವಣಿಗೆ, ಭಾಷಣ ಇವೇ ನಮ್ಮ ಹತ್ರ ಯಾವ್ದು ಎಂದಿನಂತೆ ಮಾಡ್ಕೊಂತಿದ್ರು. ಅವರಲ್ಲಿ ತುಂಬಾ ಸರಿ ಸಲ ತಮಾಷೆ ಕೇಳಿದೆ, ಮಾವ ನಿಮ್ ಮೈಯಲ್ಲಿ ರಕ್ತ ಹರಿಯತ್ತ ಅಥವಾ ಔಷಧಿ ಹರಿಯತ್ತ ಅಂತ. ನಮ್ಮ ಮಾವ ಅದೇ ದಾಟಿನಲ್ಲಿ, ಅಲ್ಲಿ ಅಂದ್ರೆ ಮೈಯಲ್ಲಿ ಏನಾರು ಹರ್ಕೊಳ್ಳಿ ಬಿಡೆ, ನನ್ ತಲೆಯಲ್ಲಿ ಏನ್ ಹರಿಬೇಕು ಅದು ಸರಿಯಾಗಿ ಹರಿತಾ ಇದೆ ಅಂತ ಹೇಳಿದ್ರು. ಆದ್ರೆ ಈಗ ನಾನ್ ತಗೊಳ್ತಾ ಇರೋ ಔಷಧಿ ನೋಡಿದಾಗ ಅವತ್ ನಾನು ಅಷ್ಟು ರೇಸಿದ್ನಲ್ಲ ಮಾವನ್ನ ಅಂತ ಅನ್ಸುತ್ತೆ. ನಮ್ಮ ತಂದೆ ಕಡೆಯಿಂದ ನಮ್ ದೊಡ್ಡಪ್ಪನ ಮಗ ಆಗ್ಬೇಕು, TV ನಾರಾಯಣ ಶಾಸ್ತ್ರಿಗಳು ಅಂತ, ಶಿವಮೊಗ್ಗದ ಪ್ರತಿಷ್ಠಿತ ವ್ಯಕ್ತಿಗಳಲ್ಲಿ ಒಬ್ರು, ಊರಿನ ಪ್ರಸಿದ್ಧ ಕೈಗಾರಿಕೋದ್ಯಮಿ ಆಗಿದ್ದವರು. ಹಾಗೇನೆ ಜರೋಂಕಾರಿ ಕೂಡ, ಎಡಗೈಯಿಂದ ಕೊಟ್ಟಿದ್ದ ಬಲಗೈ ತುಳಿಗೈ ಇದ್ದಂಗೆ ನೋಡ್ತಾ ಇದ್ದಂತ ದಾನಶೀಲರು. ಅವ್ರಿಗೆ ಮತ್ತೆ ನಮ್ಮ ಮಾವನಿಗೆ ಅದು ಹೇಗೆ ಸಂಬಂಧ ಇದಂತ ಗೊತ್ತಿಲ್ಲ, ಒಳ್ಳೆ ಒಂದು ಸ್ನೇಹ ಸಂಬಂಧ ಇತ್ತು.
ಇಬ್ರದು ಕ್ಷೇತ್ರಗಳು ಬೇರೆ, ಇವ್ರ ಸಾಹಿತ್ಯ, ಅವ್ರದ್ದು ಉದ್ಯೋಗಿಕ ಉದ್ಯಮ ಕ್ಷೇತ್ರ. ಆದ್ರೆ ಇಬ್ರಿಗೂ ಆಸಕ್ತಿ ಇದ್ದಿದ್ದು ಆಧ್ಯಾತ್ಮದಲ್ಲಿ. ಅವ್ರದೊಂದು ತೋಟ ಇತ್ತು ನಮ್ಮೂರಿಂದ ಗಾಜನೂರ್ಗೆ ಹೋಗೋ ರಸ್ತೆನಲ್ಲಿ. ಅಲ್ಲಿ ಒಂದು ತುಂಗಾ ನದಿ ಹಿಂದ್ಗಡೆ ಹರಿತಾ ಇರುವಾಗಿ ಆ ತೋಟ ಇದ್ದಿದ್ದು. ಅಲ್ಲಿ ಬೇಕಾದಷ್ಟು ಭತ್ತ, ಕಬ್ಬು, ತರಕಾರಿಗಳು, ಮಾವು, ತೆಂಗು, ಬಾಳೆ ಎಲ್ಲ ಬೆಳೀತಾ ಇದ್ರು. ಅಲ್ಲಿ ಒಂದ್ ಮಂಟಪ ಕಟ್ಟಿಸ್ಕೊಂಡಿದ್ರು ಆ ನದಿ ಹಿನ್ನೆಲೆ ಕಾಣೋ ಹಾಗೆ. ಅಲ್ಲಿ ಕುತ್ಕೊಂಡು ಇವರಿಬ್ರು ಗಂಟೆಗಟ್ಲೆ ಮಾತಾಡೋರು. ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ಹೋದ್ರೆ ಗಂಟೆಗಟ್ಲೆ ಮಾತಾಡಿ ಅಲ್ಲಿಂದ ಬಂದ್ರೆ ಆವಾಗ ಒಂಥರ ಅವ್ರಿಗೆ ಆವಾಗ ಅವ್ರು ನಮ್ಮ ಮಾವ ಯಾರ ಹತ್ರ ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಒಂದು ಆಧ್ಯಾತ್ಮ ಲೋಕದಲ್ಲಿ ಹುಟ್ಟಿದವರು ಆ ತರ ಇರೋರು. ಅವರು ಇರೋಷ್ಟು ಕಾಲ ಇವರು ಅವ್ರಿಗೇನೋ ಬೇಕಾಗಿರುವಂತದನ್ನ ಕಳಿಸ್ಕೊಡೋದು, ಅವ್ರ ಔಷಧಿಗಳನ್ನ ಕಳಿಸ್ಕೊಡೋದು, ಅವ್ರಿಗೆ ಬೇಕಾದಂತ ಕೆಲವು ಅಗತ್ಯವಾದಂತಹ ಸಾಮಾನುಗಳನ್ನ ಕಳಿಸೋದು, ಈ ತರ ಅವರಿಬ್ಬರ ಮಧ್ಯ ತುಂಬಾ ಒಳ್ಳೆ ಒಂದು ಆ ಸಂಬಂಧ ಇತ್ತು. ನಾನು ಒಂದಷ್ಟು ಓದಿ ಬರಿತಿದ್ದೀನಿ ಅಂತ ಅನ್ನುವಾಗ ನಮ್ಮ ಅವ್ರಿಗೆ ನಾನು ತುಂಬಾ ಹತ್ರ ಆಗಿದ್ದೆ. ನಾವು ಬೇಕಾದಷ್ಟು ಅವ್ರ ಪುಸ್ತಕಗಳಲ್ಲದೆ ಬೇರೆ ಸಾಹಿತಿಗಳ ಪುಸ್ತಕಗಳ ಬಗ್ಗೆ ಬೇಕಾದಷ್ಟು ಮಾತಾಡ್ತಿದ್ವಿ. ಅವ್ರಿಗೆ ಯಾವುದೇ ಪೂರ್ವಾಗ್ರಹ ಇರಲಿಲ್ಲ. ಹಾಗೆ ನನಗೆ ಒಂದೆರಡು ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಒಂದೆರಡು ಪ್ರಬಂಧ ಸ್ಪರ್ಧೆಗಳಲ್ಲಿ ಬಹುಮಾನ ಬಂದಾಗ ಅವ್ರಿಗೆ ತುಂಬಾ ಹೆಮ್ಮೆ ಅಂತ ಅನ್ಸಿ ನನ್ನನ್ನ ತುಂಬಾ ಇದರಲ್ಲಿ ಅವ್ರು ಮೆಚ್ಕೊಂಡಿದ್ರು. ಅವ್ರ ಚಾಂದೋಕೋಪನಿಷತ್ತಿನ ಸತ್ಯಕಾಮ ಜಾಬಾಲಿ ಕತೆ 4x4 ಕಾದಂಬರಿನ ಬರೆದು ಮುಗಿಸಿದಾಗ ಅವ್ರಿಗೆ ಅದ್ರ ಬಗ್ಗೆ ಯಾರ ಹತ್ರನಾರು ಮಾತಾಡಿ ವಿಷಯಗಳನ್ನ ನನಗೆ ಅನ್ಸಿದ್ದನ್ನೆಲ್ಲ ಹಂಚ್ಕೋಬೇಕು ಅಂತ ಅನ್ಸ್ತಿರ್ತಂತೆ. ಅವತ್ ರಾತ್ರಿ ಕನಸಲ್ಲಿ ಅವ್ರು ನನ್ನನ್ನು ಕೂರಿಸ್ಕೊಂಡು ಅದ್ರ ಕಥೆನ ಅವ್ರು ಹೇಳ್ಬೇಕು ಅಂತ ಅನ್ಕೊಂಡಿದ್ದ ಎಲ್ಲಾ ವಿಷಯಗಳನ್ನ ನನ್ನ ಹತ್ರ ಹೇಳಿದ್ರಂತೆ. ನಾನು ಅದನ್ನ ಅಷ್ಟೇ ಆಸಕ್ತಿಯಿಂದ ಕೇಳಿಸ್ಕೊಂಡಿದ್ದಂತೆ. ಆ ಪುಸ್ತಕದ ಕರಡಚಿ ಬಂದ ಹೊಸರಲ್ಲೇ ನಮ್ಮ ಮನೆಗೆ ಬಂದ್ರು. ಅದನ್ನ ಕರಡಚಿ ನನ್ನ ಕೈ ಕೊಟ್ಟು ಹೇಳಿದ್ರು, ಕನಸಿನ ವಿಷಯ ಹೇಳಿದ್ರು. ಕನಸಿನಲ್ಲಿ ನೀನ್ ಹೇಳಿದ್ದೆ ಕಣೆ, ಈಗ ಅದ್ರ ಕರಡ ಪ್ರತಿ ಮೊದಲು ನಿಂಗೆ ತಂದ್ಕೊಡ್ತಾ ಇದ್ದೀನಿ, ಓದ್ಬಿಟ್ಟು ನೀನ್ ಅಭಿಪ್ರಾಯ ಹೇಳು ಅಂತ ಆತ್ಮೀಯವಾಗಿ ನನ್ ಭುಜ ಬಳಸ್ಕೊಂಡು ಹೇಳಿದಾಗ ನನ್ ಮಾತು ಹೊರಡ್ಲೇ ಇಲ್ಲ. ನನ್ ಕಣ್ಣಲ್ಲಿ ನೀರಾಡ್ತಷ್ಟೆ. ಇಷ್ಟು ದೊಡ್ಡ ವ್ಯಕ್ತಿ ಅವ್ರ ಮನ್ಸಲ್ಲಿ ಒಂದಿಷ್ಟು ಜಾಗ ಇಟ್ಕೊಂಡಿದಾರಲ್ಲ ಅಂತ ಹೇಳಿ ಅದಕ್ಕಿಂತ ದೊಡ್ಡ ಪುಣ್ಯ ನನ್ಗೆ ಇನ್ನೇನು ಅಂತ ಅನಿಸ್ಬಿಡ್ತು. ಆಮೇಲೆ ನನ್ಗೆ ಕೆಲಸ ಸಿಕ್ಕಾಗ ಅವ್ರಿಗೆ ತುಂಬಾ ಸಂತೋಷ ಆಗಿತ್ತು. ಯಾವುದೇ ಶಿಫಾರಸ್ ಇಲ್ಲದೆ ಕೆಲಸ ತಗೊಂಡೆ ಅಂತ. ಆವಾಗ ಮೂಡಿಗೆರೆನಲ್ಲಿದ್ದೆ. ಅದೇ ವರ್ಷ ಚಿಕ್ಕಮಂಗ್ಳೂರಲ್ಲಿ ಸಾಹಿತ್ಯ ಸಮ್ಮೇಳನಕ್ಕೆ ಅವ್ರು ಒಂದು ಗೋಷ್ಠಿ ಅಧ್ಯಕ್ಷರಾಗಿದ್ರು. ಅಲ್ಲಿ ತನಕ ಬಂದವ್ರಿಗೆ ಅವ್ರಿಗೆ ನಾನು ನೋಡದೆ ಹೋಗಕ್ಕೆ ಆಗದೇ ಇಲ್ಲ ಅಂತ ಅನಿಸ್ಬಿಟ್ಟು ಅಲ್ಲಿಂದ ಒಂದು ಕಾರ್ ಮಾಡ್ಕೊಂಡು ಬಂದಿದ್ರು ಅವರು, ನಮ್ಮ ಅತ್ತೆ ಮತ್ತೆ ಪ್ರಭಾಕರ ಎಲ್ಲರೂ. ಮೂಡಿಗೆರೆಯಲ್ಲಿ ನಮ್ಮ ಮನೆಯಲ್ಲಿದೆ ಅಂತ ಕೂಡ ಗೊತ್ತಿಲ್ಲ. ಅವಾಗೆಲ್ಲ ಫೋನಿನ ಒಂದು ಇದು ಇಲ್ಲ. ಭಾನುವಾರದ ದಿನ ಬ್ಯಾಂಕಿಗೆ ಫೋನ್ ಮಾಡಿ ತಿಳ್ಕೊಳಕ್ಕೂ ಸಾಧ್ಯ ಇಲ್ಲ. ಹೋಗಿ ಹುಡುಕಿದ್ರೆ ಆಯ್ತು ಅಂತ ಅನ್ಕೊಂಡು ಆ ಒಂದು ಇದರಲ್ಲಿ ಉಮೇದಲ್ಲಿ ಬಂದು ಆಮೇಲೆ ಅಲ್ಲೆಲ್ಲೋ ನಿಲ್ಸಿ ಹೀಗೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿ ಅವ್ರ ಮನೆ ಆದ್ರೆ ಇಲ್ಲಿದೆ ಅಂತ ಯಾರೋ ಒಬ್ರು ದಾರಿ ಹೋಗ್ರಿ ಈ ಕಡೆಗೆ ಅವರು ನಮ್ಮನೆಗೆ ಹುಡ್ಕೊಂಡು ಬಂದಿದ್ರು. ನನಗಂತೂ ಅದು ಎಂಥ ದೊಡ್ಡ ಆಶ್ಚರ್ಯ ಅಂತಂದ್ರೆ ನಾನು ಅದನ್ನ ಆ ಜೀವಮಾನ ಕೂಡ ಇದನ್ನ ಮರೆಯಕ್ ಸಾಧ್ಯನೇ ಇಲ್ಲ. ಮನೆಗ್ ಬಂದವ್ರು ತುಂಬಾ ವಿಶ್ವಾಸವಾಗಿ ಒಂದಷ್ಟು ಕೂತಿದ್ರು. ಕಾಫಿಗೆ ಏನೇ ಸರಿಯಾಗಿಲ್ಲ ಕಣೆ, 3 ದಿನದಿಂದ ಒಳ್ಳೆ ಒಂದು ಕಾಫಿ ಮಾಡ್ಕೊಡು ಅಂತ ಹೇಳಿ ಕೂತ್ಕೊಂಡು ಕಾಫಿ ಕುಡಿದ್ರು. ತುಂಬಾ ಸಂತೋಷವಾಗಿ ಅಮೃತವೇನೋ ಅನ್ನೋ ಮಟ್ಟಿಗೆ ಅದನ್ನ ಕುಡಿದ್ರು. ನನ್ಗೆ ನಿಜವಾಗ್ಲೂ ಆ ಒಂದು ದಿನಾನ ನಾನು ಮರೆಯಲೇಲಾರೆ. ಅಷ್ಟು ದೊಡ್ಡ ವ್ಯಕ್ತಿ ನಾನು ಹುಡ್ಕೊಂಡು ಬರ್ಬೇಕು ಅನ್ನೋದು ಏನು ಇರ್ಲಿಲ್ಲ. ಆದ್ರೆ ಅವ್ರಿಗೆ ನನ್ನ ಮೇಲಿನ ಅಭಿಮಾನ ಹಾಗಿತ್ತು. ಹಾಗೇನೆ ನಾನು ಮೂಡಿಗೆರೆಯಲ್ಲಿ ಇದೀನಿ ಅನ್ನೋದಕ್ಕೆ ನಮ್ಮಮ್ಮ ಬಹಳ ಬೇಜಾರಾದಾಗ ಅವ್ರ ಜ್ಯೋತಿಷ್ಯ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ರು ಅಂತ ನಾನು ಹೇಳಿದೆ ನಿಮ್ಗೆ. 10 ವರ್ಷ ಕಾಲ ಅವ್ರು ಅದನ್ನ ಅಭ್ಯಾಸ ಮಾಡಿದ್ರು ಅಂತ. ಅವ್ರು ನನ್ ಜಾತಕ ನೋಡಿ ಇಂಥ ದಿನ ಅದಕ್ಕೆ ಅರ್ಜಿ ಕೊಟ್ರೆ ಇಂಥ ದಿನ ವರ್ಗ ಆಗತ್ತೆ ಅನ್ನುವಂತ ಒಂದು ಭವಿಷ್ಯನ ಹೇಳಿದ್ರು. ಅದ್ ಹಾಗೆ ಆಯ್ತು. ಅದ್ರಲ್ಲಿ ಏನು ವ್ಯತ್ಯಾಸ ಆಗ್ಲಿಲ್ಲ. ಅವ್ರು ಅಷ್ಟ್ರ ಮಟ್ಟಿಗೆ ನಿಖರವಾಗಿ ಹೇಳಬಲ್ಲವರಾಗಿದ್ರು. ನನ್ನ ಮದುವೆಗೆ ಬಂದಿದ್ದ ಜಾತಕದಲ್ಲಿ 3 ಜಾತಕದಲ್ಲಿ 1 ಜಾತಕ ತೆಗೆದು ಇದೇ ಜಾತಕದ ಜೊತೆನೆ ನೀನ್ ಮದುವೆ ಆಗೋದು ಅಂತ ಹೇಳಿದ್ರು. ಅದು ಹಾಗೆ ಆಯ್ತು. ಹಾಗೆ ಅವ್ರಿಗೆ ಒಂದು ಯಾವುದನ್ನೇ ಆದ್ರೂ ಒಂದು ನಿಖರವಾಗಿ ತಿಳ್ಕೊಳ್ಳುವಂತ ಒಂದು ಸಾಮರ್ಥ್ಯ ಇದು ಶಕ್ತಿ ಅವರಲ್ಲಿ ಇತ್ತು. 1982ನೇ ತಿಂಗಳ ಮಾರ್ಚ್ ಅಲ್ಲಿ ನಾನು ಮದ್ವೆ ಆದಾಗ ಅವ್ರ ದುರ್ಗಾಸ್ತಮಾನ ಕಾದಂಬರಿ ಆಗಷ್ಟೇ ಮುಗಿದಿತ್ತು. ಸತತವಾಗಿ ಕೆಲಸ ಮಾಡಿ ತುಂಬಾ ಬಳಲು ಬಿಟ್ಟಿದ್ರು. ಆವಾಗ ಹರ್ಪಿಸ್ ಬೇರೆ ಬಂದ್ಬಿಟ್ಟು ಅವ್ರು ತುಂಬಾ ನೋವಿಂದ ಬಳಲ್ತಾ ಇದ್ರು. ಮದುವೆ ಬರಕ್ಕಾಗ್ಲಿಲ್ಲ. ಆಮೇಲೆ ನಾವೇ ಹೋದ್ವಿ ಅವ್ರು ನೋಡಕ್ಕೆ ಅಂತ. ಅಸಲು ಬಡ್ಡಿ ಸಮೇತ ಎಲ್ಲ ಕುತ್ಕೊಂಡು ಮಾತಾಡಿದ್ವಿ. ಆವಾಗ ನಮ್ಮ ಮನೆಯವ್ರ ಹತ್ರ ಹೇಳಿದ್ರು, ನಂದಿನೇನಿಲ್ಲ ಸರ್, ನೀವು ಅವಳು ಬರೀವಾಗ ಓದುವಾಗ ಅವಳು ಒತ್ತಾಸೆಯಾಗಿ ನಿಲ್ಬೇಕು ಅಷ್ಟೇ ಅಂತ ಹೇಳಿದ್ರು. ಅರೆ ಪಾಪ ನಮ್ಮ ಮನೆಯವರು ಹಾಗೇನೆ ಅದನ್ನ ಒಪ್ಕೊಂಡು ಇವತ್ತಿನವರೆಗೂ ಪಾಲಿಸ್ಕೊಂಡು ಬಂದಿದ್ದಾರೆ. ಅವ್ರ ಜೀವನ ಏನು ಹೂವಿನ ಹಾಸಿಗೆ ಆಗಿರ್ಲಿಲ್ಲ, ಮುಳ್ಳುಗಳೇ ಇತ್ತು. ಅವರು
ಬರೀ ಬೈಯೋ ಒಂದು ಹವ್ಯಾಸಕ್ಕೋಸ್ಕರ ಬರೀಲಿಲ್ಲ, ಅವ್ರ ಜೀವನೋಪಾಯಕ್ಕೋಸ್ಕರವೇ ಬರೆದ್ರು. ಹೀಗೆ ಅದು ಎಷ್ಟೋ ಸಲ ಎಂತ ಕಷ್ಟ ಬಂತು ಅಂದ್ರೆ ಅವರ ಹಂಸಗೀತೆನ ಕಾಪಿರೈಟೇ ಮಾಡುವಂತ ಒಂದು ಸಂದರ್ಭ ಬಂತು. ಅದ್ರಲ್ಲಿ ಭೈರವಿ ವೆಂಕಟ ಸುಬ್ಬಯ್ಯನವರು ಭೈರವಿ ರಾಗನೇ ಒತ್ತೆ ಇಡ್ತಾರೆ. ಅದೇ ತರ ನಮ್ಮ ಮಾವ ಆ ಪುಸ್ತಕನೇ ಒತ್ತೆ ಇಡೋಂತ ಒಂದು ಸಂದರ್ಭ ಬಂತು. ಏನು ಮಾಡಕ್ಕಾಗಲ್ಲ, ಇದೆಲ್ಲ ಅವರ ಜೀವನದಲ್ಲಿ ನಡೆದಂತ ಒಂದು ವಿಷಯಗಳು. ಅವ್ರಿಗೆ ರಾಜ್ಕುಮಾರ್ ಬಗ್ಗೆ ಬಹಳ ಅಭಿಮಾನ ಇತ್ತು. ರಾಜ್ಕುಮಾರ್ ಅವರ 4-5 ಚಿತ್ರಗಳಲ್ಲಿ ಮಾಡಿದ್ದಾರೆ, ಅವರ ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ. ಅವರು ಬಂದ್ರೆ ನಮ್ಮ ಅವನ್ನ ನೋಡದೆ ಹೋಗ್ತಾನೆ ಇರ್ಲಿಲ್ಲ. ಅವರು ಬಂದ್ರೆ ನಾವು ಮತ್ತೆ ಮಾಡೋ ತಿಳಿಸಾರು ಅವ್ರಿಗೆ ಬಹಳ ಇಷ್ಟ ಆಗ್ತಾ ಇತ್ತು. ಊಟ ಮಾಡ್ಕೊಂಡು ಒಂದಷ್ಟು ಕಾಲ ಕಳೆದು ಹೋಗ್ತಾ ಇದ್ರು. ಎನ್ ಟಿ ರಾಮರಾವ್ ಸಿಂಹಬಲುಡು ಅನ್ನುವಂತ ಒಂದು ಸಿನಿಮಾ ಶೂಟಿಂಗಿಗೆ ಬಂದಾಗ ಲಲಿತ ಮಹಲ್ಗೆ ನಮ್ಮ ಮಾವನ ಕರೆಸ್ಕೊಂಡು ಬಹಳಷ್ಟು ಕಾಲ ಅವ್ರು ನೋಡ್ಲೇಬೇಕು ಅಂತ ಕರೆಸ್ಕೊಂಡು ಮಾತಾಡಿ, ಆಮೇಲೆ ನಿಮ್ ಮನೆಗೂ ನಾನು ಬರ್ತೀನಿ ಅಂತ ಹೇಳಿ ಬಂದಾಗ 2 ಗೋಂಕೂರ್ ಪಚಡಿ ಬಾಟ್ಲುಗಳನ್ನ ಅವ್ರಿಗೆ ಉಡುಗೊರೆಯಾಗಿ ತಂದ್ಕೊಟ್ಟಿದ್ರು. ಅವಾಗ ನಾ ಪ್ರಭಾಕರನ್ ನೋಡಿ ಇವ್ರು ಯಾರು ಅಂದ್ರೆ, ಇವ್ರು ನನ್ನ ಶಿಷ್ಯ. ಆ ನಿನ್ನೆಂತ ಪುಣ್ಯವಂತನಯ್ಯ ಅಂತೇಳಿ ಆ ನಾ ಪ್ರಭಾಕರನ್ ತಂದ್ಕೊಂಡವ್ರು, ಬೇಷ್ ನೀನೇ ಪುಣ್ಯವಂತ ಅಂತ ಅಂದ್ರು. ಆ ತರ ಸಿನಿಮಾ ನಟರು ಕೂಡ ಅವರು ವಿಷ್ಣುವರ್ಧನ್ ಆಗ್ಲಿ ಪ್ರತಿಯೊಬ್ರು ಅವ್ರ ಬಗ್ಗೆ ಬಹಳ ಒಂದು ಗೌರವವನ್ನ ಇಟ್ಕೊಂಡಿದ್ರು. ನಾಗರಹಾವು ಪಿಕ್ಚರ್ ಆಗಿ ಬಂದಾಗ ಹಲವಷ್ಟು ವಿವಾದಗಳಿದ್ವು. ಅದನ್ನ ದುಡ್ಡುಗೋಸ್ಕರ ತೆಗೆದು ಅಂತ ಹೇಳಿ ಕೂಡ, ದುಡ್ಡುಗೋಸ್ಕರ ಸಾರಾ ಸುಬ್ರಾಯ್ ಗಲಾಟೆ ಮಾಡಿದ್ರು ಅಂತ ಒಂದು ಇದು ಕೂಡ ಬಂತು. ಹಾಗೇನಿಲ್ಲ, ಅವ್ರಿಗೆ ಅವರ ಪಾತ್ರಗಳ ಬಗ್ಗೆ ಅಷ್ಟ್ರ ಮಟ್ಟಿಗಿನ ಒಂದು ತನ್ಮಯತೆ ಇರ್ತಿತ್ತು. ಅದಕ್ಕೆ ಎಲ್ಲಿ ಕೊರತೆ ಆಗತ್ತೋ ಅಲ್ಲಿ ಅವ್ರದನ್ನ ಪ್ರತಿಭಟಿಸಿದ್ರು ಅಷ್ಟೇ. ಆಮೇಲೆ ಅವರು ಪುಟ್ಟಣ್ಣ ಅವ್ರು ಬಂದು ಎಲ್ಲ ಸಮಜಾಯಿಷಿ ಕೊಟ್ಟು ಅದನ್ನ ಸರಿ ಮಾಡ್ಕೊಂಡ್ರು. ಆದ್ರೂ ಪುಟ್ಟಣ್ಣ ಅವರು ಮಸಣದ ಹೂವು ಮಾಡ್ಬೇಕು ಅಂತ ಹೊರಟಾಗ ಅವರು ತಾವು ಒಳಗ್ ಬರದೆ ಮಂಜು ಭಾರ್ಗವಿ ನಿರ್ಮಾಪಕಿಯನ್ನ ಮನೆಗ್ ಕಳಿಸಿದ್ರಂತೆ, ಅವರ ಒಪ್ಪಿಗೆ ಪಡ್ಕೊಂಡ್ ಬನ್ನಿ ಅಂತ. ಮಂಜು ಭಾರ್ಗವಿ ಬಂದಾಗ ಕೇಳಿದಾರೆ, ಯಾರು ಡೈರೆಕ್ಟ್ ಮಾಡ್ತಾರೆ ಅಂತ. ಪುಟ್ಟಣ್ಣವ್ರು ಅಂದ ತಕ್ಷಣ, ಓ ಮನೆ ಒಳಗ್ ಬರತ್ತೇನೋ ಅವ್ರಿಗೆ ಅಂತ ಹೇಳಿ ತಾವೇ ಹೊರಗಡೆ ಹೋಗಿ ಕೈ ಹಿಡಿದು ಒಳಗ್ ಕರ್ಕೊಂಡ್ ಬಂದು ವಿಷಯಾಧಾರಿತವಾಗಷ್ಟೇ ನಮ್ಮ ಮಾತುಗಳು. ಆ ಪಿಕ್ಚರ್ಗೆ ಆ ವಿಷಯ ಮುಗಿದೋಯ್ತು, ಇದು ಹೊಸ ವಿಷಯ, ಇದು ಹೊಸ ಮಾತು ಅಂತ ಹೇಳಿ ಅದೇ ಆತ್ಮೀಯ ಸಂಬಂಧವನ್ನ ಉಳಿಸ್ಕೊಂಡ್ರು. ಅವರ ಸ್ವಭಾವನೆ ಹಾಗಿತ್ತು, ಯಾವ್ದನ್ನು ಅದನ್ನ ಮನಸ್ತಾಪಗಳನ್ನ ಮುಂದುವರ್ಸ್ಕೊಂಡು ಹೋಗುವಂತವ್ರು ಅವ್ರಿಗಾಗಿರ್ಲಿಲ್ಲ. ಆಮೇಲೆ ಪ್ರಭಾಕರ ಅವರ ಪಠ್ಯ ಶಿಷ್ಯ, ಅವರ ಬಗ್ಗೆ ಒಂದಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಅವ್ರಿಗೆ ಲಿಪಿಕಾರರಾಗಿದ್ದವರು. ಅವರಿಂದ ಅವರು ತುಂಬಾ ಅವರು ಮಾವನಿಂದ ಅವರು ಪಡ್ಕೊಂಡ್ರು, ಅವರ ಸಹಾಯವನ್ನ ನಮ್ಮ ಮಾವನು ಪಡ್ಕೊಂಡ್ರು. ಅವರಿಬ್ಬರದು ಒಂದು ಒಳ್ಳೆಯ ಗುರು ಶಿಷ್ಯರ ಜೀವನ ಆಗಿತ್ತು. ಮಾವ ತಮ್ಮ ಬಗ್ಗೆ ಏನು ಬರ್ಕೊಳ್ಳಿಲ್ಲ, ತರಂಗದಲ್ಲಿ ಹಿಂತಿರುಗಿ ನೋಡಿದಾಗ ಅಂತ ಶುರು ಮಾಡಿದ್ರು ಅಷ್ಟೇ. ಆದ್ರೆ ಅದು ಅರ್ಧದಲ್ಲೇ ಅವರು ಮರಣ ಹೊಂದಿದ್ರಿಂದ ಅವರ ಹೆಂಡತಿ ಅದನ್ನ ಮುಂದುವರ್ಸಿದ್ರು, ರಾಯರ ನೆನಪುಗಳು ಅಂತ. ಆಮೇಲೆ ಆಕಾಶವಾಣಿನಲ್ಲಿ ಅವರು ಒಂದು 4 ಭಾಷಣಗಳನ್ನ ಮಾಡಕ್ಕೆ ಒಪ್ಕೊಂಡ್ರು. 3 ಭಾಷಣ ಮಾಡಿದ್ದಷ್ಟೇ, 4ನೇ ಭಾಷಣದ ಹೊತ್ತಿಗೆ ಅವರು ಇರ್ಲಿಲ್ಲ. ಆಮೇಲೆ ಇದೊಂದು ಕಡೇ ವಿಷಯ ಹೇಳ್ಬೇಕು ನಾನು. ರಾಮನವಮಿ ದಿನ ನಮ್ಮ ತಾತ ರಾಮಸ್ವಾಮಿನವ್ರು ಹುಟ್ಟಿದ್ದು. ಅವ್ರು ಇರೋವರ್ಗುನು ರಾಮೋತ್ಸವ ಮಾಡ್ತಾ ಇದ್ರು ಅಂತ ನಾನು ಹೇಳಿದೆ. ಹಾಗೇನೆ ಅದೇ ಇದನ್ನ ನಡ್ಕೊಂಡ್ ಬರ್ತಾ ಇತ್ತು ರಾಮೋತ್ಸವ, ಇದು ಪ್ರತಿ ವರ್ಷ. ಅವ್ರು ಹೋದ್ಮೇಲೆ ನಿಂತಿತ್ತು. ಈ 84ನೇ ಇಸ್ವಿ ಇದರಲ್ಲಿ ತರಾಸು ಅವರು ಕಾಲವಾಗಿದ್ದು ರಾಮನವಮಿ ದಿನ. ಅಂದ್ರೆ ಅವ್ರ ತಂದೆ ಯಾವತ್ತು ಹುಟ್ಟಿದ್ರೋ ಅವತ್ತು ಅವ್ರ ಕಾಲವಾದ್ರು. ಅದು ಒಂಥರ, ಅದು ಕಾಕತಾಳೀಯವೋ, ನಾವು ಸಂತೋಷ ಪಡ್ಬೇಕು ದುಃಖ ಪಡ್ಬೇಕು, ಅದು ಒಂದು ಅರ್ಥವಾಗದೇ ಇರುವಂತ ಒಂದು ಸನ್ನಿವೇಶ. ಅಲ್ಲಿವರೆಗೆ ನಾವು ರಾಮೋತ್ಸವದಲ್ಲಿ ಬಹಳ ಪಟ್ಟು ಬಹಳ ಸಂತೋಷನ ಹಂಚ್ಕೊಂಡು, ನಮ್ಗೆ ಪ್ರತಿ ವರ್ಷನೂ ರಾಮನವಮಿ ಬಂದ್ರೆ ನಮ್ಮ ತಾತನ ಮನೆಯ ಒಂದು ರಾಮೋತ್ಸವನ ನೆನೆಸ್ಕೊಳ್ತಾ ಇದ್ವಿ. ಆದ್ರೆ ಅದೇ ದಿನನೇ ಇವ್ರಿಗೆ ಬಂದಿದ್ದು ಈ ರೀತಿಯಾಗಿ ನೆನೆಸ್ಕೊಳ್ಳೋ ಹಾಗಾಯ್ತು. ಅವತ್ತೇ ನಮ್ಮ ಮಾವ ಪಂಚಭೂತಗಳಲ್ಲಿ ವಿಲೀನರಾಗಿದ್ರು. ಅವ್ರು ಹುಟ್ಟಿದ್ದು 20ನೇ ಇಸ್ವಿ 21 ಏಪ್ರಿಲ್ 21ನೇ ತಾರೀಕು. ಕಾಲವಾಗಿದ್ದು 84ನೇ ಇಸ್ವಿ ಏಪ್ರಿಲ್ 10ನೇ ತಾರೀಕು. ಹುಟ್ಟಿದ್ದು ಅಕ್ಷಯ ತದಿಗೆದಿಂದ, ತೀರ್ಕೊಂಡಿದ್ದು ರಾಮನವಮಿ. ಇನ್ನೊಂದು 14 ದಿನ ಇದ್ದಿದ್ರೆ ಅವ್ರು 64 ವರ್ಷ ಮುಟ್ಟಿರ್ತಿದ್ರು. 63-64 ವರ್ಷ ಸಾಯೋ ವಯಸ್ಸೇನಲ್ಲ, ಇನ್ನಷ್ಟು ಕಾಲ ಇರ್ಬೋದಿತ್ತು. ಆದ್ರೆ ನಮ್ ಪ್ರಾಪ್ತಿ ಅಷ್ಟೇ. ರಾಮನವಮಿ ಇದೆ, ಒಂದ್ ಸಂಭ್ರಮ ಒಂದ್ ಕಡೆ,
ಆದ್ರೆ ನಮ್ಮ ಮಾವನ್ನ ಕಳ್ಕೊಂಡಿದ್ದ ದುಃಖ ಒಂದ್ ಕಡೆ, ತಕ್ಕಡಿಯ ಎರಡು ಒಟ್ಟಿನಲ್ಲಿ ನಂಗೆ ತೂಗುತ್ತೆ. ಅವ್ರ ಕಾಲವಾದ ಎಷ್ಟೋ ದಿನಗಳ ವರ್ಷಗಳ ನಂತರ 2009 ಇಸ್ವಿ ಅಕ್ಷಯ ತದಿಗೆ ಮಾರನೇ ದಿನ ಬಸವ ಜಯಂತಿ ದಿನ ನನ್ನ ಮೊಮ್ಮಗ ಹುಟ್ಟಿದ. ಇನ್ನೂ 4 ವರ್ಷಗಳು ಕಳೆದು 2013 ಇಸ್ವಿನಲ್ಲಿ ಮತ್ತೆ ಅಕ್ಷಯ ತದಿಗೆ ಹಿಂದಿನ ದಿನ ನನ್ನ ಮೊಮ್ಮಗಳು ಹುಟ್ಟಲು. ನನ್ನ ತಂಗಿ ಹುಟ್ಟಲು ಏಪ್ರಿಲ್ 22, ತಂಗಿ ಮಗಳು ಹುಟ್ಟಲು ಏಪ್ರಿಲ್ 23. ನನ್ನ ಪ್ರೀತಿ ಪಾತ್ರರಾದ ಎಷ್ಟೋ ಜನ ಹುಟ್ಟಿದಬ್ಬ, ಆದ್ರೆ ಸುತ್ತಮುತ್ತದಲ್ಲೇ ಇರೋದು ಒಂದು ಯೋಗ ಅನ್ನುವಂಥದ್ದೇ ನನ್ನ ನಂಬಿಕೆ. ಮಾವನ್ಗೆ ನಾವು ಅಂದ್ರೆ ಅಷ್ಟು ಪ್ರೀತಿ ಇತ್ತು. ಜೀವನ ಅಂದ್ರೆ ಹೀಗೆ ತಾನೆ. ಇನ್ ಮುಂದೆ ನಮ್ಮ ಮಾವನ್ನೇ ಕರ್ಕೊಂಡ್ಬರ್ತೀನಿ. ಈಗ ಗುರುರಾಜ್ ಶಾಸ್ತ್ರಿ ಅವರು ನಮ್ಮ ಮಾವನ್ನ ಈ ವೇದಿಕೆಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಅವ್ರನ್ನ ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ಗುರುರಾಜ್ ಶಾಸ್ತ್ರಿ ಅವರು ಪ್ರೆಸೆಂಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲಿದ್ದೀನಿ. ನನ್ನ ಒಲವಿನ ಕನ್ನಡಿಗರೇ, ನೀವೀಗ ನೋಡಲಿರುವ ಚಲನಚಿತ್ರ ಚಕ್ರತೀರ್ಥ ನನ್ನ ಅದೇ ಹೆಸರಿನ ಕಾದಂಬರಿಯ ಮೇಲೆ ಆಧಾರವಾಗಿ ರಚಿತವಾದ ಚಿತ್ರ ಎಂದು ನಿಮ್ಮೆಲ್ಲರಿಗೂ ತಿಳಿದಿದೆ. ನಿಮ್ಮಲ್ಲಿ ಬಹುಮಂದಿ ಆ ಕಾದಂಬರಿಯನ್ನು ಓದಿದ್ದೀರಾ. ಅಂಥವರಿಗೆ ಈ ಚಿತ್ರಕಥೆಯಲ್ಲಿ ಹಲವು ಮುಖ್ಯವಾದ ಬದಲಾವಣೆಗಳನ್ನು ಮಾಡಿಕೊಂಡಿರುವುದು ಕಾಣುತ್ತದೆ. ಈ ಬದಲಾವಣೆಗಳನ್ನು ಚಿತ್ರಕಥೆಯ ಅವಶ್ಯಕತೆಗಾಗಿ ಮಾಡಿದರೂ ಅವುಗಳಿಂದ ಈ ಕಥೆ ಮತ್ತಷ್ಟು ಸುಂದರವಾಗಿದೆ ಎಂದೇ ನನ್ನ ನಂಬಿಕೆ. ಚಿತ್ರವನ್ನು ನೋಡುವ ನಿಮಗೂ ಕೂಡ ಹಾಗೆ ಅನಿಸುತ್ತದೆ ಎಂದು ನಾನು ನಂಬಿದ್ದೇನೆ. ಹಾಗೆ ಇನ್ನೊಂದು ಮಾತು, ಚಕ್ರತೀರ್ಥ ಎಂದರೆ ಸುಳಿಮಡುವು ಎಂದು ನಿಮಗೆಲ್ಲರಿಗೂ ಗೊತ್ತು. ಆದರೆ ಈ ಚಕ್ರತೀರ್ಥ ಮಾನವನ ಹೃದಯದಲ್ಲಿ ಸದಾ ಸುಳಿಸುತ್ತಾ ಕೊಂಚ ಎಚ್ಚರ ತಪ್ಪಿದರೂ ಮಾನವ ಜೀವನವನ್ನು ದುರಂತಕ್ಕೆ ಸೆಳೆದೊಯ್ಯುವ ಸುಳಿಮಡುವಿನ ಕಥೆ ಇದೇ ನೀವೀಗ ನೋಡಲಿರುವ ಚಿತ್ರ ಚಕ್ರತೀರ್ಥ. ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಾಹಿತ್ಯ ಸೃಷ್ಟಿ ಕುರಿತು ಮಾತನಾಡಿದ್ದಾರೆ ತಾರಾ ಸುಬ್ಬರಾಯರು. ಪ್ರಾಯಶಃ ನಾನು ಸಾಹಿತ್ಯ ಸೃಷ್ಟಿಗೆ ಹೇಗೆ ಧುಮುಕಿದೆ, ಯಾವುದು ಅದಕ್ಕೆ ಪ್ರೇರೇಪಕ ಶಕ್ತಿಯಾಯಿತು, ಯಾವುದು ಬೆಳೀತು, ಯಾವ ಶಕ್ತಿ ನನ್ನನ್ನು ಲೇಖಕನನ್ನಾಗಿಯೇ ಉಳಿಸ್ತು ಹಾಗೆ ಅಂತ ಹೇಳಿ, ಇದರ ಬಗ್ಗೆ ಲೇಖನವನ್ನು ನಾನು ಆರಂಭ ಮಾಡಿದಾಗ ನನ್ನ 9ನೇ ವಯಸ್ಸಿನಲ್ಲೋ 10ನೇ ವಯಸ್ಸಿನಲ್ಲೋ ಒಂದು ಕಥೆ ಬರೆದು ನಮ್ಮ ದೊಡ್ಡಪ್ಪನವ್ರ ಕೈಲಿ ಬೆನ್ನು ತಟ್ಟಿಸ್ಕೊಂಡು ನಾನು ಲೇಖಕನ ಆರಂಭ ಮಾಡಿದೆ ಹಾಗೆ ಅಂಥೇಳಿ. ಆಗ ಇದರ ಬಗ್ಗೆ ನಾನು ಹೆಚ್ಚು ಚಿಂತೆ ಮಾಡಿರಲಿಲ್ಲ. ಆದರೆ ಸ್ವಲ್ಪ ಬೆಳೀತಾ ಬೆಳೀತಾ 10 ಕೃತಿಗಳು ನನ್ನಿಂದ ಹೊರಬಂದ ಮೇಲೆ, ಮುಖ್ಯವಾಗಿ ದಿವಂಗತ ಡಾಕ್ಟರ್ ಅನಾಕ್ರೋ ಅವರೊಂದಿಗೆ ಪ್ರಗತಿಶೀಲ ಚಳವಳಿಯನ್ನು ಆರಂಭ ಮಾಡಿದ ಮೇಲೆ ಈ ಸಾಹಿತ್ಯ ಸೃಷ್ಟಿಯ ಬಗ್ಗೆ ಹೆಚ್ಚು ಚಿಂತನೆ ಮಾಡೋದಕ್ಕೆ ನಾನು ತೊಡಗಿದೆ. ಈ ಸಾಹಿತ್ಯ ಸೃಷ್ಟಿಯ ಬಗ್ಗೆ ಪ್ರಾಚೀನರಲ್ಲಿ ಕೆಲವರು ಹೇಳಿಕೆಗಳಿವೆ. ಒಬ್ಬ ಸಂಸ್ಕೃತ ಕವಿ ಹೇಳ್ತಾನೆ, ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಅಂತ ಹೇಳಿ ಕವಿ ಎನ್ನಿಸ್ಕೊಂಡವನು ತಾನು ಏನು ಬರೆದ ಅದಕ್ಕೆ ಅವನೇನೇನೇ ಸೃಷ್ಟಿಕರ್ತ, ಅವನು ಬೇಕಾದ್ದು ಬರಿಬಹುದು ಹಾಗೆ ಅಂತ ಹೇಳಿಬಿಟ್ಟು. ಹಾಗೇನೇನೆ ಮತ್ತೊಬ್ಬ ಕನ್ನಡದ ಕವಿನೂ ಹೇಳ್ತಾನೆ, ಕಟ್ಟುಗೆ ಕಟ್ಟೋದಕ್ಕೆ ಕಡಲಂ ಕಪಿಸಂತತಿ, ಮುಟ್ಟಿಗೆ ಮುಟ್ಟೋದಕ್ಕೆ ಮುಗಿಲಂ ವಾಮನ ಕ್ರಮದಿಂ ಹಾಗೆ ಅಂತ ಹೇಳ್ಬಿಟ್ಟು, ಕಟ್ಟುವರ್ ಮುಟ್ಟುವರ್ ಕವಿಗಳು ಹಾಗೆ ಅಂತ ಹೇಳ್ಬಿಟ್ಟು ಕವಿಗಳಿಗೆ ಏನು ಬೇಕಾದರೂ ಮಾಡ್ತಾರೆ. ಇದು ಒಂದು ರೀತಿ ಜಾದೂ ಹಾಗೆ ಅಂತ ಹೇಳಿಬಿಟ್ಟು ಒಂದು ಭಾವನೆಯನ್ನು ಸಾಮಾನ್ಯ ಜನರಲ್ಲಿ ಮೂಡಿಸ್ತಾರೆ. ಇದರ ಬಗ್ಗೆ ನಾನು ಆಳವಾಗಿ ಯೋಚನೆ ಮಾಡಿದ್ದೇನೆ. ಇದು ಅಲ್ಲ, ನನಗನ್ಸುತ್ತೆ ಈ ಸೃಷ್ಟಿ ಹೇಗಾಗುತ್ತೆ ಹಾಗೆ ಅಂತ ಹೇಳಿದರೆ, ನಿಮಗೆ ಗೊತ್ತಿರಬಹುದು, ಈ ಮುತ್ತು ಮಾಡಬೇಕಾದ್ರೆ ಈ ಆಯಿಸ್ಟರ್ ಅಂತ ಮುತ್ತಿನ ಹುಳು ಇದೆ ನೋಡಿ, ಒಂದು ಸಣ್ಣ ಮರಳ ಕಣವನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಸುತ್ತ ಹಲವಾರು ವರ್ಷಗಳ ಕಾಲ ತನ್ನ ರಸವನ್ನು ಸವಿಸ್ತಾ 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 ಒಂದು ಅಮೂಲ್ಯವಾದಂಥ ಒಂದು ಮುತ್ತನ್ನು ಸೃಷ್ಟಿ ಮಾಡುತ್ತೆ.
ಅದು ಪಕ್ವವಾದಾಗ ಅದು ಹೊರಗೆ ಬರುತ್ತೆ, ಅದನ್ನ ತೆಗಿತಾರೆ ಹಾಗೆ ಅನ್ನತಕ್ಕಂಥ ಮಾತನ್ನು ನಾನು ಕೇಳಿದ್ದೇನೆ. ಈ ಮಾತು ಸಾಹಿತ್ಯ ಸೃಷ್ಟಿಗೂ ಕೂಡ ಅನ್ವಯಿಸುತ್ತೆ ಅಂತಕ್ಕಂಥದ್ದು ನನ್ನ ಅನುಭವದಿಂದ ನನಗೆ ಗೊತ್ತಾಗಿದೆ. ಅಕಾರಣವಾಗಿ ಕಾರಣವಿಲ್ಲದೇನೆ ಯಾವ ಕೃತಿಯೂ ಮೂಡಿ ಬರೋದಿಲ್ಲ. ನನಗೆ ಯಾವುದೇ ಕಾದಂಬರಿ ಆಗಲಿ, ತನ್ನ ಕಥೆ ಆಗಲಿ, ಅಥವಾ ನಾನು ಬರೆದಂಥ ನಾಟಕಗಳಾಗಲಿ, ಇವನ್ನು ನಾನು ಎಲ್ಲೋ ಕೂತ್ಕೊಂಡು ರಸ್ತೆಯಲ್ಲಿ ಹೋಗ್ತಾ ಏನೋ ಬರೀ ಒಂದು ಕಲ್ಪನೆ ಮಾಡಿಕೊಂಡು ಈ ಜಗತ್ತಿನಲ್ಲಿ ಇಲ್ಲದ ಯಾವುದನ್ನೋ ಒಂದನ್ನು ನಾನು ಬರೆದೆ ಅಂತ ಹೇಳಿದೆ, ಪ್ರಾಯಶಃ ಹಸಿ ಸುಳ್ಳು ನಾನು ಹೇಳಿದಾಗತ್ತೆ. ಇದು ತಪ್ಪು. ನಾನು ಬರೆದಂಥ ಒಂದೊಂದು ಕೃತಿಗೂ ಕೂಡ ನನ್ನ ಜೀವನದಲ್ಲಿಯೇ ನಡೆದ, ಅಥವಾ ನಾನು ಕೇಳಿದ, ಅಥವಾ ನಾನು ಓದಿದ ಯಾವುದೋ ಒಂದು ಘಟನೆ, ಯಾವುದೋ ಒಂದು ವಿಷಯ, ಯಾವುದೋ ಒಂದು ವಸ್ತು ಅದಕ್ಕೆ ಮೂಲಭೂತ ಪ್ರೇರೇಪಕ ಶಕ್ತಿಯಾಗಿದೆ. ಇದಕ್ಕೆ ನಾನು ಹಲವಾರು ಉದಾಹರಣೆಗಳನ್ನ ನಾನು ಕೊಡಬಲ್ಲೆ. ಒಂದು ವಿಷಯವನ್ನು ಹೇಳಬೇಕು ಅಂತ ಇಷ್ಟಪಡ್ತೇನೆ. ನಂದು ಪಂಜರದ ಪಕ್ಷಿ ಮತ್ತು ಒಮ್ಮೆ ನಕ್ಕನಗು ಅಂತ ಹೇಳಿ ಒಂದು ಕಾದಂಬರಿ ಇದೆ, 2 ಭಾಗದಲ್ಲಿ ಅಚ್ಚಾಗಿದೆ. ಈ ಕಾದಂಬರಿ ಹೇಗೆ ಬರೆದೆ ನಾನು ಹಾಗೆ ಅಂತ ಹೇಳಿದ್ರೆ, ಒಮ್ಮೆ ನಾನು ನನ್ನ ಚಂದ್ವಳ್ಳಿ ತೋಟ ಸಿನಿಮಾ ಬರೆಯೋದಕ್ಕೋಸ್ಕರವಾಗಿ ಮದ್ರಾಸ್ನಲ್ಲಿದ್ದೆ. ಆಗ ಒಬ್ಬ ಸ್ನೇಹಿತರ ಮನೆಯಲ್ಲಿ ಅಡಿಯಾರಿನಲ್ಲಿ ಇಟ್ಕೊಂಡಿದ್ದೆ. ಮಾಡಿ ಮೇಲೆ ಅವ್ರ ಮನೆ, ಅದು ಅಡಿಯಾರ್ ರಸ್ತೆಯಲ್ಲಿ ಮುಖ್ಯ ರಸ್ತೆ ಒಳಗಿದೆ ಇರ್ತಕ್ಕಂಥ ಮನೆ. ಅಲ್ಲಿಯ ಪಕ್ಕದೊಂದು ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡ್ನಲ್ಲಿ ಯಾವುದೋ ಕಚೇರಿಲೋ ಕಾರ್ಖಾನೆಯಲ್ಲೋ ಎಲ್ಲೋ ಕೆಲಸ ಮಾಡ್ತಿದ್ದಂಥ ಒಬ್ಬ ಹದಿಹರೆಯದ ಹುಡುಗಿ ದಿನವೂ ಒಂದು ಗೊತ್ತಾದ ಹೊತ್ತಿಗೆ ಬಂದು ನಿಂತ್ಕೋತಾ ಇದ್ಲು, ಮತ್ತು ದಿನವೂ ಒಂದು ಗೊತ್ತಾದ ಹೊತ್ತಿಗೆ ಬಂದು ಇಳಿತಾ ಇದ್ಲು. ನೋಡೋಕೆ ತುಂಬ ಚೆನ್ನಾಗಿದ್ಲು ಆ ಹುಡುಗಿ. ಈ ಒಬ್ಬ ನನ್ನ ಮಿತ್ರ ಇದನ್ನು ಕಂಡುಕೊಂಡು ಆ ಹುಡುಗಿ ಬರೋ ಹೊತ್ತು ಹೋಗೋ ಹೊತ್ತು ನೋಡಿಕೊಂಡು ಆಕೆ ಕಡೆ ನೋಡೋದು, ನಗೋದು, ಇದನ್ನೆಲ್ಲ ಮಾಡ್ತಾಯಿದ್ದ. ಇದನ್ನು ನೋಡಿದಾಗ ನನಗನ್ನಿಸ್ತು, ಆ ಹುಡುಗಿಯ ಕಷ್ಟ ಏನಿರಬಹುದು. ಹುಡುಗಿ ರೂಪವತಿ, ಲಕ್ಷಣವಾಗಿದ್ದಾಳೆ. ಪ್ರಾಯಶಃ ಆ ವಯಸ್ಸಿಗೆ ಬೇಕಾದಂಥ ಆಶೋತ್ತರಗಳೆಲ್ಲವೂ ಕೂಡ ಆಕೆ ಜೀವನದಲ್ಲಿರಬೇಕು. ಅವೆಲ್ಲವನ್ನೂ ಕೂಡ ಒತ್ತಟ್ಟಿಗೆ ತಳ್ಳಿಬಿಟ್ಟು, ಒತ್ತಟ್ಟಿಗೆ ತುಳಿದುಬಿಟ್ಟು ತನ್ನನ್ನು ಒಂದು ಬಾಡಿಗೆ ಯಂತ್ರವಾಗಿ ಮಾಡಿಕೊಂಡಿದ್ದಲ್ಲ ಈ ಹುಡುಗಿ. ಎಷ್ಟು ಯಾತನೆ, ಎಷ್ಟು ನೋವು ಈ ಎಳೆ ಜೀವದ ಹೃದಯದಲ್ಲಿ ಹುದುಗಿರಬೇಕು. ಆ ಕಾಮನೆಗಳನ್ನೆಲ್ಲ ನನ್ನ ಮಿತ್ರ ತನ್ನ ಕೇವಲ ಒಂದು ಹೊಣೆಗೇಡಿತನದ ನಗುವಿನಿಂದ, ಕಣ್ಣು ಹೊಡೆಯೋದ್ರಿಂದ ಕೆಣಕಿ ಆ ಹುಡುಗಿಯ ಜೀವನವನ್ನು ಮತ್ತಷ್ಟು ನರಕವನ್ನಾಗಿ ಮಾಡ್ತಾ ಇದ್ದಾನಲ್ಲ. ಎಂಥ ದುರಂತ ಇದು! ಇವನು ಯಾಕೆ ಹೀಗೆ ಮಾಡ್ತಾನೆ? ಇವನು ಮನುಷ್ಯನಲ್ಲ, ಇವನು ಪಿಶಾಚಿ ಅನ್ನಿಸ್ತು. ಹಾಗೆಯೇ ಆ ಭಾವನೆ ಅವತ್ತು ಮೂರ್ತು. ಆದರೆ ಕಾದಂಬರಿ ಅವತ್ತೇ ಬರಲಿಲ್ಲ. ಹಲವಾರು ವರ್ಷಗಳ ಕಾಲ ಇದರ ಬಗ್ಗೆ ಯೋಚನೆ ಮಾಡಿ 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 ಕೊನೆಗೆ ಈ 2 ಕಾದಂಬರಿಗಳು ಆ ಒಂದು ಸಣ್ಣ ಘಟನೆಯಿಂದ ಪ್ರೇರೇಪಿತವಾಗಿ ಇಡೀ ಒಂದು ದೊಡ್ಡ ಒಂದು ಚಿತ್ರ, ಒಂದು ಸಂಸಾರದ ಚಿತ್ರ, ಒಂದು ಸಮಾಜದ ಚಿತ್ರ ಮೂಡಿಬಂತು. ಹಾಗೆಯೇ ಇನ್ನೊಂದು ಸಲ ನನ್ನ ಬಿಡುಗಡೆ ಬೇಡಿ ಅಂತ ಒಂದು ಕಾದಂಬರಿ ಇದೆ. ಬಹಳ ಜನ ಅದನ್ನು ಮೆಚ್ಚಿಕೊಂಡಿದ್ದಾರೆ. ಸ್ತ್ರೀ ಸಮಸ್ಯೆಯನ್ನು ತೆಗೆದುಕೊಂಡು, ಅದರಲ್ಲೂ ಮುಖ್ಯವಾಗಿ ಇವತ್ತು ಕೂಡ ಪ್ರಚಲಿತವಾಗಿರ್ತಕ್ಕಂಥ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಆ ಕಾದಂಬರಿ ತೆಗೆದುಕೊಂಡು, ಈ ಗಂಡು ಹೆಣ್ಣಿನ ಸ್ವಾತಂತ್ರ್ಯ ಎಷ್ಟು ನಿಜವಾದದ್ದು, ಗಂಡು ಹೆಣ್ಣು ಒಬ್ಬರನ್ನೊಬ್ಬರಿಂದ ಮುಕ್ತರಾಗೋದು ಅಂತಂದು ಏನರ್ಥ? ಅವರಿಬ್ಬರೂ ಕೂಡಿಕೊಂಡಿರಬೇಕೇ ಹೊರತು ನಮ್ಮಲ್ಲಿ ಅರ್ಧನಾರೀಶ್ವರನ ಪ್ರತೀಕ ಇದೆಯಲ್ಲ, ಅದು ಜೀವನದ ಪ್ರತೀಕ. ಅದು ಹೆಣ್ಣನ್ನು ಬಿಟ್ಟು ಗಂಡ ಆಗಲಿ, ಗಂಡನ್ನು ಬಿಟ್ಟು ಹೆಣ್ಣಾಗಲಿ ಇರೋ ಸಾಧ್ಯವಿಲ್ಲ. ಹಾಗಿರುವಾಗ ನಾವು ಒಬ್ಬರ ವಿರುದ್ಧ ಯುದ್ಧ ಸಾರಿ ನಾನು ಬೇರೆ ನೀನು ಬೇರೆ ಅನ್ನೋದು ಏನಿದು? ಈ ಬಗ್ಗೆ ಬಹಳವಾಗಿ ಯೋಚನೆ ಮಾಡ್ತಾಯಿದ್ದೆ ನಾನು. ಒಂದು ಸಲ ಒಬ್ಬ ಸ್ತ್ರೀ ಲೇಖಕಿಯರು ನಮ್ಮ ಮನೆಗೆ ಬಂದಾಗ ಈ ಬಗ್ಗೆ ನನ್ನ ಹತ್ರ ಬಹಳಷ್ಟು ಚರ್ಚೆ ಮಾಡ್ತಾಯಿದ್ರು. ಹಾಗೆ ಹೀಗೆ ಮುಕ್ತ ಪ್ರೇಮ, ಈ ಸ್ವಾತಂತ್ರ್ಯ, ಇವೆಲ್ಲ ಇದ್ರ ಬಗ್ಗೆ ಎಲ್ಲ ವಿಮೆನ್ಸ್ ಲಿಬ್ ಇವೆಲ್ಲ ಮಾತಾಡ್ತಾಯಿದ್ರು. ನಾನು ಹಾಗೆ ಬಹಳ ಯೋಚನೆ ಮಾಡ್ತಾ ಇದ್ದೆ. ಮತ್ತು ಹೆಂಗಸಿಗೆ ಯಾಕೆ ಕೆಲಸಕ್ಕೆ ಹೋಗಬಾರ್ದು, ಏನು ಮಾಡಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಎಲ್ಲವನ್ನೂ ಕೂಡ ಇದು ನನ್ನ ತಲೆಯಲ್ಲಿ ಕೆಲಸ ಮಾಡ್ತಲೇ ಇತ್ತು. ಒಮ್ಮೆ ಮುಂಬೈಗೆ ಹೋದಾಗ ಅಲ್ಲಿ ಗ್ರೀಕ್ ಎಂಬಸಿಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಮಿತ್ರ ನನ್ನ, ಇಷ್ಟು ಹೊತ್ತಿಗೆ ನೀವು ಬನ್ನಿ, ನಮ್ಮ ಆಫೀಸಿಗೆ ಮುಂದೆ ಕೆಳಗಡೆ ಕಾದಿರಿ, ನಾನು ಬರ್ತೀನಿ, ಅಲ್ಲಿಂದ ನಿಮ್ಮನ್ನು ನಾನು ಇರ್ತಕ್ಕಂಥ ವರ್ಷೋವಾಕ್ಯ ಕರ್ಕೊಂಡು ಹೋಗ್ತೀನಿ ನಾನು ನಿಮ್ಮನ್ನು, ಹಾಗೆ ಅಂತ ಹೇಳ್ದೆ. ಆತ ನೋಡಬೇಕು ಅಂತ ಹೋದೆ. ಅಲ್ಲಿ ಹೋದಾಗ ಪ್ರಾಯಶಃ ಒಬ್ಬ ಆಂಗ್ಲೋ ಇಂಡಿಯನ್ ಹುಡುಗಿ ರಿಸೆಪ್ಷನಿಸ್ಟ್ ಹಾಗೆ ಕೂತ್ಕೊಂಡಿದ್ಲು.
ನಾನು ಬಂದೆ, ಕೂತ್ಕೊಂಡೆ. ಆಕೆಗಾಗಲೇ ನೀನೇ ಪ್ರಾಯಶಃ ಆಫೀಸ್ ಮುಗಿಯೋ ಹೊತ್ತು. ಯಾಕೆ ಬಂದೆ ನೀವು, ಯಾರು ನೋಡ್ಲಿಕ್ಕೆ ಬಂದೆ ಹಾಗೆ ಅಂತ ಹೇಳಿದ್ರು. ಇಂಥ ಕೆಲಸಕ್ಕೆ ಬಂದಿದ್ದೀನಿ, ಇಂಥವ್ರು ನೋಡ್ಲಿಕ್ಕೆ ಬಂದಿದ್ದೀನಿ ಹಾಗೆ ಅಂತಂದೆ. ಪ್ಲೀಸ್ ಬಿ ಸೀಟೆಡ್ ಅಂತ ಇಷ್ಟೇ ಹೇಳಿದ್ಲು. ಮತ್ತು ಆಕೆ ನಾನು ನೋಡ್ತಾ ಇದ್ದಾಗ ಪ್ರತಿ 2 ನಿಮಿಷಕ್ಕೊಮ್ಮೆ ಗಡಿಯಾರ ನೋಡ್ಕೊಳ್ಳೋಳು. ಪ್ರತಿ 2 ನಿಮಿಷಕ್ಕೊಮ್ಮೆ. ಪ್ರಪಂಚದ ಬೇರೆ ಇನ್ಯಾವುದರ ಕಡೆಗೂ ಆಕೆ ಗಮನ ಇರಲಿಲ್ಲ. ಏನಾಗುತ್ತೆ, ಏನು ಹೋಗುತ್ತೆ, ಏನು ಬಿಡುತ್ತೆ, ಏನಾಗುತ್ತೆ, ಇದ್ಯಾವುದ್ರ ಕಡೆಗೂ ಆಕೆ ಗಮನ ಇರಲಿಲ್ಲ. ನನಗೆ ಅನಿಸ್ತು, ಯಾಕಿದು? ಇಲ್ಲಿಗೆ ಅವರು ಪ್ರಸ್ತುತಿ ಪಡಿಸ್ತಿದ್ದನ್ನ ನಿಲ್ಸಿದ್ರು ಅಂತ ಅನ್ಸುತ್ತೆ. ಸಾಕು ಅಂತ ಅಷ್ಟೇ ಇದೆ. ಇನ್ನ ಅದು ಕಾಲು ಗಂಟೆಗಳ ಕಾಲ ನಡೆಯುತ್ತೆ. ಬಟ್ ಅಷ್ಟು ಸಾಕು ಅಂತ ಹೇಳಿ ನಾನು ಹೇಳಿದ್ದೆ. ಬರೀ ಒಂದು ಶುರುವಿನಲ್ಲಿ ಒಂದು ಸ್ವಲ್ಪ ಮಾತ್ರ ಹಾಕಿದ್ದು, ಅದನ್ನ ಮಾತ್ರ ಹಾಕಿದ್ದಾರೆ. ಇನ್ನು ಮುಂದೆ ಸಭಿಕರು ಯಾರು ಮಾತಾಡೋರಿದ್ರೆ. ಜಗನ್ನಾಥ್ ಸರ್, ನಂದು ಪ್ರಸ್ತುತಿ ಮುಗಿತು. ಮೇಡಮ್, 1 ಗಂಟೆ 6 ನಿಮಿಷದ ಕಾಲ ಸುದೀರ್ಘವಾಗಿ ನಿಮ್ಮ ಮನದಾಳದಿಂದ ತರಾಸು ಅವರ ಬಗ್ಗೆ ನಮಗೆ ವಿಚಾರಗಳನ್ನು ತಿಳಿಸಿದ್ದೀರಾ. ಆನಾಕರು ತರಾಸು ಅವರ ಬಾಂಧವ್ಯ, ಸ್ವಾತಂತ್ರ್ಯ ಹೋರಾಟ, ವೆಂಕಯ್ಯನವ್ರು ಕೊಟ್ಟ ಸವಾಲು, ತರಾಸು ಅನುಭವಿಸಿದ ಹಣಕಾಸಿನ ಬವಣೆ, ಚಂದ್ರಸಾನಿ ಚಿತ್ರಣ ಮನ ಕಲಕೋ ಹಾಗಿತ್ತು. ಆಮೇಲೆ ಅನೇಕ ವಿಚಾರಗಳನ್ನು ನೀವು ಸ್ವಂತಿಕೆಯಿಂದ ತಿಳಿಸಿದ್ರಿ. ಅದು ನಮಗೆ ಯಾವ ಪುಸ್ತಕಗಳಲ್ಲೂ ಸಿಗ್ತಾ ಇರಲಿಲ್ಲ. ಅದರಿಂದ ನಾವು ನಿಮಗೆ ಋಣಿಯಾಗಿರ್ತೀವಿ. ಬಹಳ ಚೆನ್ನಾಗಿತ್ತು. ಈಗ ಸಭಿಕರು ಯಾರಾದರೂ ಮಾತಾಡೋ ಹಾಗಿದ್ರೆ ದಯವಿಟ್ಟು ಮಾತಾಡ್ಬೇಕು. ಜಗನ್ನಾಥ್ ಸರ್, ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಯಾಕೆಂದ್ರೆ ಶ್ರವಣಕುಮಾರಿ ಮೇಡಮ್ ತರಾಸು ಅವ್ರ ಬಗ್ಗೆ ಹೇಳ್ತಿರುವಾಗ ನಮ್ಮ ಮಾಮ ಅಂತ ಹೇಳ್ತಾ ಇರುವಾಗ ಅದು ಎಲ್ಲೂ ಸಿಗಲ್ಲ. ಅವಾಗ ನನಗೆ ಅನಿಸ್ತು, ಇಂಥ ದೊಡ್ಡ ವ್ಯಕ್ತಿಗಳು, ಸಾಧನೆ ಮಾಡಿದ ವ್ಯಕ್ತಿಗಳ ಆಪ್ತರು ಹೀಗೆ ಬಂದು ಹೇಳಿದ್ರೆ ನಮ್ಮ ಸಾಹಿತ್ಯಾಸಕ್ತರಿಗೆ ಅಥವಾ ನಮ್ಮ ಕನ್ನಡದ ಜನತೆಗೆ ಅವರು ಸುಮಾರು ವಿಷಯಗಳು ನಮಗೆ ಗೊತ್ತಾಗುತ್ತೆ ಅಂತ ನನಗೆ ಮನದಟ್ಟಾಯಿತು. ತುಂಬ ಚೆನ್ನಾಗಿತ್ತು. ನೀವು ಹೇಳ್ದಂಗೆನೆ ಸುಮಾರು ವಿಷಯಗಳು ತರಾಸು ಅವ್ರ ಬಗ್ಗೆ ನಾವೆಲ್ಲಿ ಓದಿದ್ರು ಸಿಗದೇ ಇರೋವಂಥದ್ದನ್ನು ಶ್ರವಣಕುಮಾರಿ ಮೇಡಮ್ ತಿಳಿಸಿದ್ದಾರೆ. ಮತ್ತು ಜೊತೆಗೆ ತರಾಸು ಅವರ ಇಷ್ಟು ಆಪ್ತ ಸೊಸೆ ನಮ್ಮೆಲ್ಲರ ಮಧ್ಯೆ ಇದ್ದಾರೆ ಅಂತ ನಮಗೆ ಹೆಮ್ಮೆ, ಸಂತೋಷ ಆಗ್ತದೆ. ಶ್ರವಣಕುಮಾರಿ ಮೇಡಮ್, ನಿಮಗೆ ಅಭಿನಂದನೆಗಳು. ಸರ್ ನಮಸ್ಕಾರ. ನಾನು ಮಾಲತಿ ಶ್ರೀನಿವಾಸನ್ ಅಂತ. ವಾಣಿ ಅಥವಾ ಶ್ರವಣಕುಮಾರಿ ಅವರ ಒಂದು ಪರಿಚಯ ಆದಾಗಿಂದನೂ ಕೂಡ ಒಂದು ರೀತಿಯ ಆತ್ಮೀಯತೆ. ಅವರು ಮಾತಾಡೋದ್ರಲ್ಲಾಗ್ಲಿ ಅಥವಾ ಅವರು ಬರೆಯೋದ್ರಲ್ಲಾಗ್ಲಿ ಎಷ್ಟು ನಾವು ಒಂಥರ ನಮ್ಮಲ್ಲಿ ನಾವು ಅಲ್ಲಿ ಅನುಭವಿಸೋ ರೀತಿನಲ್ಲಿ ಬರೀತಾರೆ. ನಮ್ಗೆ ಅದೇ ಭಾವನೆ ಬಂತು ಇವತ್ತಿನ ಒಂದು ಅವರ ಮಾತುಗಳಲ್ಲಿ. ಅಂದ್ರೆ ನಾವೇ ಇವ್ರ ಜೊತೆ, ತರಾಸು ಅವ್ರ ಜೊತೆ ಇದೀವೇನೋ ಅಥವಾ ಅಲ್ಲಿ ಕಣ್ಣಾರೆ ನೋಡ್ತಿದೀವೇನೋ ಅನ್ನೋ ಭಾವನೆ ಬಂತು. ಅವ್ರ ಇಬ್ಬರು ವಿಚಾರ ಮಧ್ಯ ಹೇಳಿದ್ರು, ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅವರು ಮತ್ತೆ ಅವ್ರ ವಿಚಾರ. ಚಿಕ್ಕ ವಯಸ್ಸಿನಲ್ಲಿ ಅವರ ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಅವ್ರ ಮನೆಗೆ ತುಂಬಾ ಹೋಗ್ತಾ ಇದ್ವಿ ನಾವು. ಅಂದ್ರೆ ಅವರ ಕೊನೆ ಮಗಳು ಜ್ಯೋತ್ಸ್ನಾ ಅಂತ ನನ್ನ ಕ್ಲಾಸ್ಮೇಟ್ ಆಗಿದ್ಲು. ಸೊ ಹಂಗಾಗಿ ಅದೆಲ್ಲ ಹಳೆ ನೆನಪುಗಳು ನನಗೂ ಸ್ವಲ್ಪ ಆಯ್ತು. ಅವರ ಭಾಷಣ ಕೇಳಿ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಬ್ಬ ಸಾಹಿತಿಯ ಜೀವನದಲ್ಲಿ ಎಷ್ಟು ಆಗು ಹೋಗುಗಳಿರುತ್ತೆ, ಸಾಮಾನ್ಯರು ಕೂಡ ಅನುಭವಿಸೋದಕ್ಕಿಂತ ಅಸಾಮಾನ್ಯತೆ ಅವರಲ್ಲಿ ಅನುಭವಿಸಿರುತ್ತೆ. ಅದನ್ನೆಲ್ಲ ಮೀರಿ ನಿಲ್ಬೇಕು ಅಂದ್ರೆ ಎಷ್ಟು ಸ್ಥೈರ್ಯ, ಮನೋಸ್ಥೈರ್ಯ, ಧೈರ್ಯ ಬೇಕು ಅನ್ನೋದು ನಮ್ಗೆ ಹಂಗೆ ಕೇಳ್ತಾ ಇದ್ರೆ ಮಾಮೂಲು ಅನ್ನಿಸ್ಬೋದು. ಆದ್ರೆ ಅದರ ಔಟ್ಕಮ್, ಅದರ ಒಂದು ಹಿನ್ನೆಲೆ ಹೆಂಗಿರುತ್ತೆ, ಅದರಿಂದ ಇದು ಯಾವ ರೀತಿಯ ಒಂದು ಆಚೆ ಬರುತ್ತೆ ಈ ತರ ಒಂದು ಪರಿಶ್ರಮದಿಂದ ಅನ್ನೋದು ತುಂಬಾ ಚೆನ್ನಾಗಿ ತೆರೆದಿಟ್ರು ವಾಣಿ. ಧನ್ಯವಾದಗಳು. ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ನಮಸ್ಕಾರ ಜಗನ್ನಾಥ್ ಸರ್, ನಾನು ಶಾಂತಾ ನಾಗಮಂಗಲ ಮಾತಾಡ್ತಾ ಇರೋದು. ನಮಸ್ಕಾರ. ಶ್ರವಣಕುಮಾರಿ ಅವರದ್ದು ಬಹಳ ಚೆನ್ನಾಗಿತ್ತು. ಮುಖ್ಯವಾಗಿ ಇದನ್ನ ನೀವು ಆ ಕ್ಲಿಪ್ಪಿಂಗ್ಸ್ ನ ಇನ್ಕ್ಲೂಡ್ ಮಾಡಿದ್ದು ಬಹಳ ಇಷ್ಟ ಆಯ್ತು. ಅವರ ಚಕ್ರತೀರ್ಥದ್ದು ಮತ್ತೆ ಅವ್ರದ್ದು ನೆನಪಿನ ಅಂಗಳದಲ್ಲಿ ರೇಡಿಯೋ ಸಂದರ್ಶನ ಮಾತಾಡಿದ್ದು ಎಲ್ಲ ಬಹಳ ಚೆನ್ನಾಗಿತ್ತು.
ಅದೇ ಇವೆಲ್ಲ ಎಲ್ರೂ ಹೇಳಿದಾಗೆ ಇದೊಂಥರ ಜ್ಞಾಪಕ ಚಿತ್ರ ಶಾಲೆ. ನಿಮ್ಮ ಮನಸ್ಸಿನಲ್ಲಿ ಇದ್ದಿದ್ದನ್ನ ಹಾಗೆ ಹೇಳಿದೀರಾ. ಇದು ಎಲ್ಲೂ ಸಿಗಲ್ಲ. ಇದು ಲೇಖನವಾಗಿ ಬರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮನ್ನ. ಇವೆಲ್ಲ ತುಂಬಾ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ರೇಣುಕಾ ದೇಸಾಯಿ ಅವರು, ಮಾಲಿನಿ ಶ್ರೀನಿವಾಸ್ ಅವರು, ಶಾಂತಾ ನಾಗಮಂಗಲ ಅವರು ಒಂದೊಂದೇ ನಿಮಿಷಕ್ಕೆ ಎಷ್ಟು ಬೇಕೋ ಅಷ್ಟು ಸೊಗಸಾಗಿ ಮಾತಾಡಿದ್ದೀರಾ. ಬಹಳ ಕೃತಜ್ಞತೆಗಳು. ಮಿಕ್ಕವ್ರು ಯಾರು ಮಾತಾಡ್ತಾರೆ? ನಮಸ್ಕಾರ, ಹೇಳಿ. ನಾನ್ ಮೀನಾಕ್ಷಿ ಅಂತ ಮಾತಾಡ್ತಿದ್ದೀನಿ, ಮೈಸೂರಿಂದ. ಹೇಳಿ ಮೇಡಮ್. ನನ್ನ ಜೀವದ ಗೆಳತಿ ವಾಣಿ, ಆಕೆ ನೋಡೋದೇ, ನಾನು ಇದ್ರಲ್ಲಿ ನೋಡೋದೇ ನನಗೆ ಬಹಳ ಖುಷಿ. ಅವ್ರ ಮಾತು ಕೇಳೋದು ಬಹಳ ಖುಷಿ. ಅದರಲ್ಲೂ ತರಾಸು ಬಗ್ಗೆ ಅವರು ಇಷ್ಟು ಸುದೀರ್ಘವಾಗಿ ಮಾತಾಡಿದ್ರು. ಅವರು ನನ್ನೊಟ್ಟಿಗಿದ್ದಾಗ ಅನೇಕ ಬಾರಿ ಅವ್ರ ಸೋದರ ಮಾವನ ಬಗ್ಗೆ ಚರ್ಚೆ ವಿಚಾರಗಳನ್ನ ತಿಳಿಸಿದ್ದಾರೆ. ಆದ್ರೆ ಇವತ್ತು ಸಾಕಷ್ಟು ವಿಚಾರಗಳನ್ನ ಅವರು ಆತ್ಮೀಯವಾಗಿ ಹೇಳ್ತಾ ಹೋದ್ರು. ಆ ಒಂದು ಕುಟುಂಬದ ಒಂದು ಬಾಂಧವ್ಯ ಬಗ್ಗೆ ಎಲ್ಲವನ್ನೂ ಅವ್ರು ಹೇಳೋ ರೀತಿ ಚಂದ, ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ತಾರಾಸೂರ್ ಅವ್ರ ಮಾತುಗಳನ್ನ ಕೇಳೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದು ನನಗೆ ಬಹಳ, ಶಾಸ್ತ್ರಿ ಸರ್ಗೆ ನಾನು ಬಹಳ ಕೃತಜ್ಞಳಾಗಿದ್ದೀನಿ. ಬಹಳ ಚೆನ್ನಾಗಿ ಅದು ನಿಜವಾಗ್ಲೂ ಬೇಕಿತ್ತು ಅಂತ ಅನಿಸ್ತು. ಯಾಕೆಂದ್ರೆ ನಾವು ಲೇಖಕರನ್ನ ಅವ್ರು ಬರ್ದಿರೋದನ್ನ ಓದ್ತಿದೀವಿ, ಅವ್ರ ಮಾತುಗಳನ್ನ ಕೇಳೋದು ಬಹಳ ಚಂದ ಅಂತ ಅನ್ಸತ್ತೆ. ಇದು ಲಾಸ್ಟ್ ಕ್ಲಿಪ್ಪಿಂಗ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಧನ್ಯವಾದಗಳು, ಅಭಿನಂದನೆಗಳು ವಾಣಿ. ಥ್ಯಾಂಕ್ ಯು. ವಾಣಿ ಅಂದ್ರೆ ಯಾರು ಮೇಡಮ್? ಶ್ರವಣ್ ಕುಮಾರಿ ವಾಣಿ ಅಂತ ಅವ್ರಿಗೆ ಇನ್ನೊಂದು ಹೆಸರು ಸರ್. ಗೊತ್ತಿರಲಿಲ್ಲ. ಗುರುರಾಜ ಶಾಸ್ತ್ರಿಗಳು ಇವಾಗ ತೋರಿಸಿದ್ರಲ್ಲ, ಅವರ ಟೆಕ್ನಾಲಜಿನಲ್ಲಿ ಎಕ್ಸ್ಪರ್ಟ್. ಸಮನ್ವಯ ಸಮಿತಿನಲ್ಲಿ ಯಾರಿಗೆ ಏನಾದ್ರೂ ಸಂಶಯ ಇದ್ರೆ ಅವರನ್ನ ನಾವು ಭೇಟಿ ಆಗ್ತೀವಿ, ಅವ್ರ ಹತ್ರ ತಿಳ್ಕೊಂತೀವಿ, ಅವ್ರ ಹತ್ರ ಕಲಿತೀವಿ ಅಂತ ಗುರುರಾಜ್ ಶಾಸ್ತ್ರಿಗಳು ನಮ್ಗಿವತ್ತು ಬಂದು ಇವನ್ನೆಲ್ಲ ತೋರಿಸಿದ್ದು ನಿಜವಾಗ್ಲೂ ಸಂತೋಷದ ವಿಚಾರ. ಶ್ರವಣ್ ಕುಮಾರಿ ಮಾತಿಗೆ ಕಿರೀಟ ಇತ್ತಂಗಿತ್ತು ಸರ್ ಅವರು ತೋರಿಸಿದ ಕ್ಲಿಪ್ಪಿಂಗ್. ಅಲ್ಲ, ತರಾಸೂರಂತ ಮಾವನ ಪಡೆದ ಶ್ರವಣ ಕುಮಾರಿಯವರು ಪುಣ್ಯವಂತರೋ, ಶ್ರವಣ ಕುಮಾರಿಯವರು ಇಷ್ಟು ಚಂದ ಹೇಳೋದು ಅಂತ ಸೊಸೆ ಪಡೆದ ತರಾಸೂರು ಪುಣ್ಯವಂತರೋ ಜಿಜ್ಞಾಸೆ ನನ್ನಲ್ಲಿದೆ. ಅವ್ರನ್ನೇ ಅದೆಲ್ಲದಕ್ಕಿಂತ ಮೀರಿ ನಿಮ್ಮಂತವ್ರಿಗೆ ವಾಣಿ ಸಿಕ್ಕಿರೋದು ನಾವು ಪುಣ್ಯವಂತರು. ಅವ್ರ ಮಾತು ಕೇಳೋ ಅವಕಾಶ ಕೊಟ್ಟು ಸಿಕ್ಕಿರೋಂತ ನಾವು ಪುಣ್ಯವಂತರು ಎಲ್ಲದಕ್ಕಿಂತ. ಕುಮಾರಿ ಅಂತ ಸ್ನೇಹಿತೆ ನನಗಿದ್ದಾಳೆ ಅನ್ನೋದು ನನಗೆ ತುಂಬಾ ಸಂತೋಷ. ಅಭಿಮಾನದಿಂದ ಹೇಳ್ಕೊತೀನಿ ನಾನು, ವಾಣಿ ನನ್ನ ಜೀವದ ಗೆಳತಿ ಅಂತ ಹೇಳಿ. ನಾವು ಅವ್ರನ್ನ ಈಗ ವಾಣಿ ಅಂತಾನೆ ಕರಿತೀವಿ. ನಮಗೂ ಒಂಥರ ಹಂಗೆ ಆಗಿದ್ದಾರೆ ಅವರು. ಇನ್ಯಾರಾದ್ರೂ ಮಾತಾಡೋರು ಇದ್ದೀರಾ? ಯಾರಿಗಾದ್ರೂ ಅದನ್ನ ಪೂರಾ ಕೇಳಬೇಕು ಅನ್ನೋ ಆಸೆ ಇದ್ರೆ ಆಕಾಶವಾಣಿದು 2 ಆಡಿಯೋ ಇದಿದೆ. ಅದನ್ನ ಬೇಕಾದ್ರೆ ನಾನು, ಅಂದ್ರೆ ಯೂಟ್ಯೂಬ್ ಅಲ್ಲೇ ಸಿಗುತ್ತೆ, ಅದನ್ನ ಹುಡುಕಿದ್ರೆ ಬೇಕಾದ್ರೆ ನಾನು ಆ ಲಿಂಕ್ನ ಅವರ ಇದನ್ನ ನಂಬರ್ ಕೊಟ್ರೆ ಅಥವಾ ಈ ಸಮಾನ ಮನಸ್ಕರ ವೇದಿಕೆಗೆ ಅದನ್ನ ಹಾಕ್ತೀನಿ. ಯಾಕಂದ್ರೆ ಅದು 2ನ್ನ ಕೇಳಕ್ಕೆ ಅರ್ಧ ಗಂಟೆ ಬೇಕು. ಅವ್ರ ಮಾತನ್ನ ಕೇಳೋ ಅಂತ ಆಸಕ್ತಿ ಇದ್ರೆ ನಾನು ಅದನ್ನ ಖಂಡಿತ ವಾಣಿ ಕಳಿಸಿ, ನಮಗ್ ಬೇಕು, ಕೇಳ್ತೇವೆ. ಚೆನ್ನಾಗಿತ್ತು. ಡಾಕ್ಟರ್ ಅಶ್ವಥ್ ಅವರು ಒಳ್ಳೆಯ ಕೃತಿಗಳನ್ನ ಅವರು ಒಳ್ಳೆಯ ಕೃತಿಗಳನ್ನು ಕೂಡ ಅವರು ನಮ್ಮ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವರ ಪರಿಚಯವೂ ಕೂಡ ಇವತ್ತು ಈ ಕಾರ್ಯಕ್ರಮದ ಮೂಲಕ ನಮಗೆಲ್ಲರಿಗೂ ಆಗಿದೆ. ಅವರ ಮಾತುಗಾರಿಕೆಯ ಪರಿಚಯವೂ ಆಗಿದೆ. ವಾಣಿ ಅಂತ ಹೇಳಿದ್ರು, ನಿಜವಾಗಲೂ ಕೂಡ ಅವರ ವಾಣಿ ನಿಜವಾಗ್ಲೂ ಕೂಡ ಎಲ್ಲರಿಗೂ ಸುಶ್ರಾವ್ಯವಾಗಿತ್ತು. ಸಾಕಷ್ಟು ವಿಷಯಗಳನ್ನು ಅವರು ತಿಳಿಸ್ಕೊಟ್ರು, ನಿರರ್ಗಳವಾಗಿ ಮಾತಾಡಿದ್ದಾರೆ. ಸೊ ಹೀಗೆ ಒಬ್ಬರಿಗೊಬ್ಬರು ಪರಿಚಯ ಆಗ್ತಾ ಇದೆ, ಸಾಕಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇದೆ. ಇಂತಹ ಕಾರ್ಯಕ್ರಮಗಳನ್ನು ನಾವು ಪ್ರತಿ ಭಾನುವಾರ ನಡೆಸ್ತಾ ಬಂದಿದ್ದೀವಿ. ದಯವಿಟ್ಟು ಇದೇ ರೀತಿಯಲ್ಲಿ ಮುಂದಿನ ಭಾನುವಾರವೂ ಕೂಡ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಭಾಗವಹಿಸಿ. ಇಂಥ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಬೇಕು. ಯಾಕೆಂತಂದರೆ ಇವತ್ತು ಓದೋದು ಕಡಿಮೆ ಆಗಿದೆ ನಮಗೆ.
ಓದುವ ಅಭ್ಯಾಸ ಕಡಿಮೆ ಆಗಿರೋದ್ರಿಂದ ಅಟ್ಲೀಸ್ಟ್ ಕೇಳುವ ಅಭ್ಯಾಸವನ್ನು ನಾವು ಇಟ್ಕೊಂಡ್ರೆ ಒಂದಿಷ್ಟು ಹೊಸ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನಮಗೂ ಕೂಡ ಆ ವಿಷಯದ ಬಗ್ಗೆ ಆಸಕ್ತಿ ಮೂಡಬಹುದು. ನನಗೂ ಬರೀಬೇಕು ಅಂತ ಅನಿಸ್ಬೋದು, ಅಥವಾ ನನಗೂ ಓದಬೇಕು ಅಂತ ಅನಿಸ್ಬೋದು. ಇವತ್ತು ತರಾಸು ಅವರ ಓದಿನ ಒಂದು ಆಸಕ್ತಿಯನ್ನು ನೋಡಿದರೆ ನಾವೆಲ್ಲ ಏನು ಓದ್ತಾನೆ ಇಲ್ಲಲ್ಲಪ್ಪ ಅಂತ ಅನಿಸುತ್ತೆ. ಸಾಹಿತ್ಯದ ಬರವಣಿಗೆ ತುಂಬ ದೂರ ಇದ್ದೀವಿ, ಅಟ್ಲೀಸ್ಟ್ ಅವರಂತೆ ನಾವು ಓದಕ್ಕೂ ಆಗ್ತಾ ಇಲ್ಲಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ಒಂದಿಷ್ಟು ಚರ್ಚೆಯನ್ನು ಮಾಡೋದ್ರಿಂದ ನಮಗೆ ಸಾಹಿತಿಗಳ ಪರಿಚಯ ಆಗ್ತದೆ, ಸಾಹಿತಿಯನ್ನು ಪರಿಚಯ ಮಾಡಿಕೊಟ್ಟವರ ಪರಿಚಯ ಆಗ್ತದೆ, ಮತ್ತು ನಮಗೂ ಕೂಡ ಯಾವುದೋ ಒಂದು ವಿಷಯದಲ್ಲಿ ಆಸಕ್ತಿ ಬೆಳಿಬಹುದು. ಆ ಆಸಕ್ತಿಯನ್ನು ಬೆಳೆಸ್ಕೊಳ್ಳೋದಕ್ಕೂ ಇದೊಂದು ಈ ವೇದಿಕೆ, ಈ ಸಂವಾದ, ಈ ಚರ್ಚೆ ಸಹಕಾರಿ ಆಗ್ಬೋದು. ಸೊ ಹೀಗಾಗಿ ಮುಂದಿನ ಕಾರ್ಯಕ್ರಮಗಳಿಗೆ ದಯವಿಟ್ಟು ಎಲ್ಲರೂ ಬರಬೇಕು ಅಂತ ಹೇಳಿ ವಿನಂತಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸತಕ್ಕಂಥ ಶ್ರವಣಕುಮಾರಿ ಮೇಡಮ್ ಅವ್ರಿಗೆ, ರಾಜಾರಾಮ್ ಸರ್ ಅವ್ರಿಗೆ ಮತ್ತು ಜಗನ್ನಾಥ್ ಸರ್ ಅವ್ರಿಗೆ ವೇದಿಕೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೊತೆಗೆ ಇವತ್ತು ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ. 50-51 ಜನರವರೆಗೆ ಭಾಗವಹಿಸಿದ್ರಿ. ನನಗೆ ಇದರಲ್ಲಿ ಎಲ್ಲರೂ ಪರಿಚಯ ಇಲ್ಲ, ಇವರೆಲ್ಲ ಬೇರೆ ಬೇರೆ ಗ್ರೂಪ್ಗಳಿಂದ ಬಂದಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಹೊಸದಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮುಂದೆಯೂ ಕೂಡ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತೇಳಿ ವಿನಂತಿ ಕೂಡ ಮಾಡ್ತಾಯಿದ್ದೀನಿ. ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕೂಡ ವೇದಿಕೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ ಅಂತ ಅನಿಸುತ್ತೆ. ಬಟ್ ವೆಂಕಟ ರಂಗಯ್ಯ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಲೆಕ್ಕನಹಳ್ಳಿ ವೆಂಕಟರಂಗಯ್ಯ ಅಂತಂದ್ಬಿಟ್ಟು. ಏನಾದರೂ ಸರ್ ಹೇಳಬೇಕಿತ್ತು ಅಂದರೆ ಮಾತಾಡೋಕ್ಕೆ ಅವಕಾಶ ಇರುತ್ತೆ. ವ್ಯಕ್ತಿಗಳಿಗೆ ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೃದಯಿ ಕಲಾಭಿಮಾನಿಗಳಿಗೆ ನಾನು ಮತ್ತೊಮ್ಮೆ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣಂತೆ. ಈ ಇಡೀ ಕಾರ್ಯಕ್ರಮ ರೆಕಾರ್ಡಿಂಗ್ ಆಗಿದೆ, ಇದು ಲಭ್ಯ ಇರುತ್ತೆ. ನಾಳೆ ಹೊತ್ತಿಗೆ ಅದನ್ನು ಯೂಟ್ಯೂಬ್ಗೆ ಕೂಡ ಅಪ್ಲೋಡ್ ಮಾಡ್ತೀನಿ, ನೀವು ಅಲ್ಲಿ ಕೂಡ ಅದನ್ನು ವೀಕ್ಷಣೆ ಮಾಡ್ಬೋದು. ಅಶ್ವತ್ಥ ಕಟ್ಟೆ ಅಂಥೇಳಿ ನೀವು ಯೂಟ್ಯೂಬಲ್ಲಿ ನೀವು ಸರ್ಚ್ ಮಾಡಿದರೆ ಅಲ್ಲಿ ಈ ಸಂವಾದದ ಕಾರ್ಯಕ್ರಮದ ಎಲ್ಲ ವಿಡಿಯೋಗಳು ಅಲ್ಲಿ ನಿಮಗೆ ಲಭ್ಯ ಆಗುತ್ತೆ, ಹಳೆಯ ವಿಡಿಯೋಗಳು ಕೂಡ ಲಭ್ಯ ಆಗುತ್ತೆ. ನಾನು ಅದರ ಲಿಂಕನ್ನು ಖಂಡಿತವಾಗಿ ಸಮಾನ ಮನಸ್ಕರು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಮತ್ತು ಜಗನ್ನಾಥ್ ಸರ್ ಅವರು ಯಾರ್ಯಾರಿಗೆ ಬೇಕಿತ್ತು ಅವರಿಂದ ಕೂಡ ಪಡಿಬೋದು. ಮತ್ತು ಶ್ರವಣಕುಮಾರಿ ಮೇಡಮ್ ಅವ್ರಿಗೂ ನಾನು ಆ ಲಿಂಕನ್ನು ಕಳಿಸ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು. ನನಗೆ ಇಂತಹ ಒಂದು ಒಳ್ಳೆ ಅವಕಾಶ ಕೊಟ್ಟ ಅವರ 3-4 ದಿನಗಳಿಂದ ಅವರು ಕಳ್ಕೊಂಡು 40 ವರ್ಷ ಆಯ್ತು. ಇನ್ನು 4 ದಿನಗಳಿಗೆ ಅವರು ಹುಟ್ಟಿ 104 ವರ್ಷ ಆಗ್ತಾ ಇತ್ತು. ಈ ಒಂದು ನಡುಮಧ್ಯದಲ್ಲಿ ನಾನು ಅವ್ರನ್ನ ಒಂದು ಸಮಸ್ಥಿತಿಯಲ್ಲಿ ತಗೊಂಡು ಮಾತಾಡಿದ್ದೀನಿ. ಅವ್ರನ್ನ ನೆನೆಸ್ಕೊಂಡ್ರೆ ನಾನು ತುಂಬಾ ಭಾವುಕಳಾಗ್ತೀನಿ. ನಮ್ಗೆ ಅವರಷ್ಟು ಪ್ರೀತಿ ಪಾತ್ರರಾಗಿದ್ರು. ನಮ್ಗೆ ಒಬ್ಬ ಸೋದರ ಮಾವನಿಂದ ನಾವೇನು ಪ್ರೀತಿಯನ್ನ ಪಡಿಬಹುದೋ ಅದನ್ನ ಅವರಷ್ಟು ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ ನಮ್ಮೆಲ್ಲರ ಮೇಲೂ ಅವರು ತುಂಬಾ, ನಾನು ನನ್ನ ತಂಗಿ ನಮ್ಮ ಗಂಡ ತುಂಬಾ ಅಭಿಮಾನ ಪಡ್ತಾ ಇದ್ರು. ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ, ಅವ್ರ ಬಗ್ಗೆ ನಮ್ಗಿರೋ ಒಂದು ಭಾವನೆಗಳನ್ನ ಹಂಚ್ಕೊಳಕ್ಕೆ ನಮ್ಗೊಂದು ವೇದಿಕೆಯನ್ನ ದೊರಕಿಸ್ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭರಾತ್ರಿ. ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ಮುಂದಿನ ವಾರ